ಪರಮ ಪವಿತ್ರವಾದಂತಹ ಶ್ರೀ ಸುಮಧ್ವ ವಿಜಯದಲ್ಲಿ ಮೊದಲನೇ ಸರ್ಗದಲ್ಲಿ ಶ್ರೀ ವಾಯುದೇವರ ಹನುಮದವತಾರ ಭೀಮಾವತಾರಗಳ ಹಿರಿಮೆಯನ್ನು ಹೇಳಿ ಮಧ್ವಾವತಾರಕ್ಕೆ ಕಾರಣವಾಗಿದ್ದು ಭೂಲೋಕದಲ್ಲಿ ತತ್ವ ವಿಪ್ಲವ ಆಗಿತ್ತು. ತತ್ವ ವಿಪ್ಲವ, ತತ್ವಕ್ಕೆ ಆಘಾತಕರವಾದಂಥ ವಾತಾವರಣ ಸೃಷ್ಟಿಯಾಗಿ ಸಾತ್ವಿಕರಿಗೆಲ್ಲ ಅನ್ನ ಇಲ್ಲದೆ ಹೋದಾಗ ನಮಗೆ ಎಷ್ಟು ಹಸಿವು ಕಾಡುತ್ತೋ, ಜಿಜ್ಞಾಸೆಗಳಿಗೆ ಜ್ಞಾನ ಇಲ್ಲದೆ ಹೋದಾಗ ಅದಕ್ಕಿಂತ ಹೆಚ್ಚು ನೋವಾಗುತ್ತೆ. ಅನ್ನದ ಹಸಿವು, ಜ್ಞಾನದ ಹಸಿವು. ಅನ್ನದ ಹಸಿವು ಅನ್ನ ಕೊಟ್ಟರೆ ಹೋಗುತ್ತೆ, ಬಟ್ 3 ತಾಸು ಮತ್ತೆ ಶುರುವಾಗುತ್ತೆ. ಜ್ಞಾನದ ಹಸಿವು ಹಾಗಲ್ಲ, ಭಾರಿ ತೀವ್ರ. ಒಂದು ಸತ್ಯ ಹೊಟ್ಟೆ ಆ ವಿಷಯ ಪೂರ್ತಿ ಸಾಲ್ವ್ ಆದಾಗಲೇ. ಅಂಥ ಮುಖ್ಯವಾದಂಥ ಜ್ಞಾನ ಇಲ್ಲದೆ ಹೋದಾಗ ಮನುಷ್ಯನಿಗೆ ಜೀವನ ದುರ್ಭರ ಅನಿಸುತ್ತೆ. ಯೋಗ್ಯರಾದವರಿಗೆ ಅವರೆಲ್ಲ ಸಹ ದುಃಖ ಪಡೆದಿದ್ದಾಗ ಭಗವಂತ ವಾಯುದೇವರನ್ನು ಮಧ್ವರೂಪದಿಂದ ಅವತಾರ ಮಾಡಲಿಕ್ಕೆ ಆಜ್ಞಾಪನೆ ಮಾಡಿದ್ದಾನೆ. ಭಗವಂತನ ಆದೇಶವನ್ನು ಮನ್ನಿಸಿ ಸಮಸ್ತ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ. ಸುರವರ ವಚಸ ಸೂಚಿತೋ ರೂಪ್ಯಭರ್ತ್ರ ಅಂತ ಹನುಮಧ್ವಜದಲ್ಲಿ ಹೇಳಬೇಕಾದ್ರೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ವಾಯುದೇವರನ್ನು. ಪರಮಾತ್ಮ ಸರ್ವೋತ್ತಮ ಆದೇಶವನ್ನು ಮಾಡ್ತಾನೆ. ದೇವತೆಗಳು ಸ್ತೋತ್ರವನ್ನು ಮಾಡ್ತಾರೆ. ಅದನ್ನೆಲ್ಲ ಸ್ವೀಕಾರ ಮಾಡಿ ವಾಯುದೇವರು ಮಧ್ವರೂಪದಿಂದ ಪಾದಕ ಕ್ಷೇತ್ರದಲ್ಲಿ ಅವತಾರ ಮಾಡ್ತಾರೆ. ಅವರ ಅವತಾರವೇ ಅತ್ಯದ್ಭುತವಾದದ್ದು. ಮಧ್ಯಗೆಹರ ವಿಶೇಷವಾದ 12 ವರ್ಷಗಳ ವಿಶೇಷ ಸೇವೆಗೆ ಫಲವಾಗಿ ಆಚಾರ್ಯರ ಅವತಾರ ಮಾಡ್ತಕ್ಕಂಥ ಯೋಗ ಬಂತು. 12 ವರ್ಷಗಳ ಸೇವೆಯ ಫಲ 12 ಸ್ತೋತ್ರ ಬೆರೀತಕ್ಕಂಥ ಮಹಾನುಭಾವರು ಅವತಾರ ಮಾಡಿದ್ದಾರೆ. 12 ವರ್ಷಗಳ ಸೇವೆ 12 ಸ್ತೋತ್ರ ಬೆರೀತಕ್ಕಂತಹ ಮಹಾನುಭಾವರ ಅವತಾರ. ನಾವು ಸಹ ಈ ರೀತಿ ಸರಿಯಾದ ರೀತಿಯಲ್ಲಿ ಭಗವಂತನ ಆರಾಧನೆ ಮಾಡಿದರೆ ನಮಗೆ 12 ಸ್ತೋತ್ರ ಓದೋ ಮಗ ಹುಟ್ಟಿದ್ರು ಸಾಕು. ಅವರು ಪಠಣ ಮಾಡ್ತಕ್ಕಂಥ ಮಕ್ಕಳು ನಮ್ಮ ಜೀವನ ಸಾರ್ಥಕವಾಗ್ತದೆ. ನಮ್ಮ ಯಾವುದೇ ಒಂದು ವ್ರತ ಉಪವಾಸಗಳೆಲ್ಲ ಅಲ್ಲಿ ಪರ್ಯವಸಾನವಾದಾಗ ಸಾರ್ಥಕ, ಇಲ್ಲದವರ ಪ್ರಯೋಜನ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದೆ ವಾಸುದೇವ ಅಂತ ನಾಮಕರಣ ಮಾಡ್ತಾರೆ. ನಿಷ್ಕ್ರಮಣ ಮುಹೂರ್ತ ಅಂಥೇಳಿ ಅನಂತೇಶ್ವರನಿಗೆ ಒಪ್ಪಿಸಿ ವಾಪಸ್ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿ ಅಲ್ಲಿಂದ ಇವತ್ತು ಹೋದ ಜಾಗ ನಾವು ನೋಡ್ಬೋದು, ಆ ರೂಟ್ ಇದೆ. ಇವತ್ತು ಸುತ್ತ ಸಂದಳಿಕೆ ಪಾಡಿ ಅಂತ ಹೆಸರು. ಮಧ್ಯರಾತ್ರಿಯ ಸಮಯ. ಉಡುಪಿ ಕಡೆ ಇವತ್ತು ಸಹ ಎಷ್ಟೇ ಕಾಡು ಕಳೆದಿದ್ದರೂ ಇನ್ನೂ ಬೇಕಾದಷ್ಟು ಕಾಡಿನ ವಾತಾವರಣ ಇದೆ. ಅಲ್ಲೊಂದಿಲ್ಲೊಂದು ಮನೆಗಳಿರುತ್ತೆ ಹೊರತು ಕಂಟಿನ್ಯೂಸ್ ಮನೆಗಳು ಭಾರಿ ಕಡಿಮೆ. ಆಗಂತೂ 800 ವರ್ಷಗಳ ಹಿಂದಿನ ಕಥೆ. ಕಾಡಿದ್ದಾಗಿರ್ತಾ ಇತ್ತು. ಹೇಳ್ತಾರೆ ಅಲ್ಲಿ ದೋಷೇಯುಷಾಂ ಸಮಮನೇನ ವನೇ ಅತಿ ಭೀಮೆ, ಅತಿ ಭಯಂಕರವಾದ ಕಾಡು. ಅಲ್ಲಿ ಹೋಗ್ತಾ ಇದ್ದಾರೆ. ಆ ಉತ್ಸವ ಎಲ್ಲ ಮುಗಿತು. ರಾತ್ರಿ ಫಲಹಾರ ಮುಗಿಸ್ಕೊಂಡು ಹೋಗೋ ಹೊತ್ತಿಗೆ ತಡ ಆಗಿದೆ. ಒಂದು ಭೂತದ ಸ್ಪಾಟ್ ಇದೆ. ಅಲ್ಲಿ ಬರೋ ಹೊತ್ತಿಗೆ ಭೂತ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದೆ. ಸಾಮಾನ್ಯವಾಗಿ ಮಧ್ಯರಾತ್ರಿ ಅಂದರೆ ಭೂತ ಸಂಚಾರನೆ. ಈ IT ಬಿಟ್ಟು ಮಧ್ಯರಾತ್ರಿ ಇದೆ, ಭೂತಗಳಿದ್ದಾಗ ರಾಗೋಗ್ಬಿಟ್ಟಿದೆ ಚಿಕನ್. ಹಿಂದೆಲ್ಲ 7 ಗಂಟೆಗೆ ಶಾಂತ, 5 ಗಂಟೆ ಬಾರಿ ಒಂದು 7 ಗಂಟೆ ಓಡಾಡೋದು ಕಷ್ಟ ಇರ್ತದೆ. ಅಂಥ ಲೋನ್ಲಿ ಅಪ್ರೋಚ್ ಇರ್ತಿತ್ತಾಗ. ಈಗ ಹಾಗಿಲ್ಲ. ಅಲ್ಲಿ ಅಂತೂ ನೋಡ್ತಾರೆ ಒಂದು ಗುಂಪು ಹೋಗ್ತಾ ಇದೆ. ಮಧ್ಯಗೆಹರು ಅವರ ಪರಿವಾರ ಆಚಾರ್ಯ ಮಗು ಎತ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ. ಅಲ್ಲಿ ಭೂತ ಅಟ್ಯಾಕ್ ಮಾಡಿತ್ತು. ಅದಕ್ಕೆ ಬಾಲಗ್ರಹ ಅಂತ ಕರೀತಾರೆ. ಚಿಕ್ಕವ್ರನ್ನ ಅಟ್ಯಾಕ್ ಮಾಡುತ್ತೆ. ಸಾಮಾನ್ಯವಾಗಿ ಚಿಕ್ಕವ್ರನ್ನ. ಇವತ್ತು ಅಷ್ಟೇ ಭೂತ ಗೀತ ಭಯ ಎಲ್ಲ ಚಿಕ್ಕವರಿಗೆ ಅಂದರೆ, ಹೆಚ್ಚು ಮೆಚೂರ್ ಆಗದೆ ಇದ್ದವ್ರಿಗೆ ಭಾರಿ ಅಟ್ಯಾಕ್ ಆಗೋದು. ಭಾರಿ ತಿಳುವಳಿಕೆ ಇದ್ದವರಿಗೆ ಅದು ಆಗೋದಿಲ್ಲ. ಇಲ್ಲಿ ವಯಸ್ಸಿನಲ್ಲಿ ಚಿಕ್ಕವರು ಆಚಾರ್ಯರು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂತು, ಮಾಡಲಿಕ್ಕಾಗಲಿಲ್ಲ. ಇನ್ನೊಬ್ಬನ್ನ ಅಟ್ಯಾಕ್ ಮಾಡಿತ್ತು, ದೊಡ್ಡವನ್ನ. ಅವನ ರಕ್ತಕಾರಿ ಬಿದ್ದ. ಉದ್ವಾಂತ ರಕ್ತಮವಲೋಕ್ಯ ತಮಭ್ಯಧಾಯಿ. ತಕ್ಷಣ ಏನಿದು, ಸಾಮಾನ್ಯವಾಗಿ ಇದು ಅಟ್ಯಾಕ್ ಮಾಡೋ ಚಿಕ್ಕ ಮಕ್ಕಳನ್ನು ದೊಡ್ಡವ್ರನ್ನ ಅಟ್ಯಾಕ್ ಮಾಡಿದೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾರೆ. ಅಂತೂ ನಮ್ಮ ಪುಣ್ಯ ಈ ಮಗುನ ಅಟ್ಯಾಕ್ ಮಾಡಲಿಲ್ಲ ಅಂತ ಅಂದ್ಕೊಂಡ್ರು. ಈ ಮಗುನ ಅಟ್ಯಾಕ್ ಮಾಡಲಿಲ್ಲ, ನಾವು ಪುಣ್ಯ ಅಂದ್ಕೊಂಡ್ರು. ಆಗ ಅದು ಯಾವ ರಕ್ತಕಾರಿ ಬಿದ್ದಿದ್ದ ಅವನೊಳಗೆ ಪ್ರವೇಶ ಮಾಡಿತ್ತು. ಆವಿಶ್ಯ ಪೂರುಷಮುವಾಚ ಮಹಾಗ್ರಹೋಸೌ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್ ಯಚ್ಛಕ್ತಿ ಉಕ್ತಿರಹಿತಾನ್ ಅನಮಸ್ಮಿ ಹಂತುಂ ಲೋಕೇಶ್ವರ ಕಿಲ ಬಾತತಮಃ ಕಿಲೇತಿ. ಇದು ನಿಮ್ಮನ್ನೆಲ್ಲ ಹೊಡೆದು ಹಾಕಿಬಿಡ್ತಾ ಇದ್ದೆ ನಾನು. ಇದು ನಮ್ಮ ಕಾಲ, ಮಧ್ಯರಾತ್ರಿ, ನಮ್ಮ ಜಾಗ. ಅವರಿಗೆ ಹೋಂಪಿಚ್ಚು ದೇವಗಳಿಗೆ. ಕಾಡು ನಮಗೆ, ಅದು ಕಾಲ ನಮ್ಮದು. ನೀವಿಲ್ಲಿ ಬಂದಿದ್ದೀರಿ, ನಿಮ್ಮನ್ನು ನಾನು ಬಿಡ್ತಿರಲಿಲ್ಲ. ಎಲ್ಲರನ್ನ ಎಚ್ಚಕ್ತಿ ಗುಪ್ತಿ ರೈತಾನ್ ಅಲಮಸ್ಮಿ ಹಂತು, ಎಲ್ಲರೂ ಕೊಂದು ಹಾಕ್ತಾ ಇದ್ದೆ.
ಆದರೆ ಏನು ಮಾಡೋದು? ಲೋಕೇಶ್ವರ ಸಬತಕ ಬಾಲತಮ ಕಿಲೇತಿ. ಆ ಚಿಕ್ಕ ಮಗು ಇದೆಯಲ್ಲ, ಅದು ನಿಮ್ಮನ್ನು ಕಾಪಾಡಿದೆ, ಇಲ್ಲವರೆ ಸತ್ತು ಹೋಗ್ತಿದ್ರಿ ಅಂತ ಹೇಳಿದ್ದಾರೆ. ಇವರಿಗೆ ಆಗ ಗೊತ್ತಾಯಿತು, ಈ ಮಗು ಉಳಿದಿದ್ದ ನಮ್ಮ ಪುಣ್ಯ ಅಂದ್ಕೊಂಡಿದ್ರು, ಈಗ ನಾವು ಉಳಿದಿದ್ದೆ ಮಗುವಿನ ಪುಣ್ಯ ಅಂತ ಗೊತ್ತಾಗುತ್ತೆ. ಉಲ್ಟಾ ಪಲ್ಟಾ ಆಗೋಯ್ತು. ಇದು ಅಪೂರ್ವವಾದ ರೀತಿ. ಅಲ್ಲಿ ಏನಾಯಿತು, ಮಧ್ವಾಚಾರ್ಯರನ್ನು ಎತ್ಕೊಂಡು ಹೊರಟಿದ್ದಾರೆ. ಕಾಡಿನಲ್ಲಿ ಭೂತ ಪ್ರೇತಗಳ ಪೀಡೆ ಅವರಿಗೆ ಆಗಲೇ ಇಲ್ಲ. ಅದಕ್ಕೆ ಯಾರು ಮಧ್ವಾಚಾರ್ಯರನ್ನು ಆರಾಧನೆ ಮಾಡ್ತಾರೆ ಅವರಿಗೆ ಯಾವ ಪೀಡೆಗಳು ಬರೋದಿಲ್ಲ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ ಸ್ಪಷ್ಟ ವಾಯುಸ್ಥಿತಿ ದಿವಸ ಹೇಳ್ತೇವೆ. ಅದು ಯಾವ ಸಾವು ನೋವುಗಳಾಗದಂತೆ ಆಚಾರ್ಯರು ನೋಡ್ಕೊಳ್ತಾರೆ. ಯಾಕೆ? ಪ್ರಾಣದೇವರನ್ನೇ ನಂಬಿದಾಗ ನಮ್ಮ ಪ್ರಾಣಾಪಾಯ ಆಗೋ ಪ್ರಸಂಗ ಬರೋದೇ ಇಲ್ಲ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಅದು. ಇನ್ನು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಆರಾಧನೆಯ ಫಲ ಇದು. ಆಚಾರ್ಯ ಚಿಕ್ಕ ರೂಪದಲ್ಲಿದ್ದಾರಷ್ಟೇ, ಚಿಕ್ಕ ಮಗು ಅವ್ರು ಎತ್ಕೊಂಡಿದ್ದಾರೆ. ಅಷ್ಟಕ್ಕೆ ಅವ್ರಿಗೇನೂ ಆಗಲಿಲ್ಲ ಅಂದರೆ ಇನ್ನು ಆಚಾರ್ಯರನ್ನು ನಾವು ಇಟ್ಕೊಳ್ಳೋದು ಅಂದರೆ ಏನು? ನಮ್ಮಲ್ಲಿ ಆಚಾರ್ಯ ನಮಗೆಲ್ಲಿ ಸಿಗ್ತಾರೆ ಅಂದರೆ ರೂಪಬನ್ಯದಿವ ಧನ್ಯಮಾತ್ಮನಃ. ಅವರ ಸರ್ವಮೂಲ ಗ್ರಂಥಗಳು ಅಂದರೆ ಅವರ ರೂಪ ಇದ್ದಾಗ ಲೆಕ್ಕ. ಒಂದೊಂದು ಗ್ರಂಥನೂ ಆಚಾರ್ಯ ಗ್ರಂಥಗಳು ಅವರ ಪ್ರತಿರೂಪ ಇದ್ದಾಗ ಲೆಕ್ಕ. ನಮ್ಮಲ್ಲೂ ಕಾನ್ಸೆಪ್ಟ್ ಇರ್ತದೆ, ಯಾರು ಆಥರ್ ಆಗ್ತಾರೆ ಅವ್ರ ವರ್ಕಲ್ಲಿ ಅವ್ರ ಸನ್ನಿಧಾನ ಇರ್ತದೆ ಅಂತೇಳಿ. ಪರಿಮಳ ರಾಯರ ಸನ್ನಿಧಾನ, ಸುಧಾ ಜೈತೀರ್ಥರ ಸನ್ನಿಧಾನ, ಸರ್ವಮೂಲಗಳು ಆಚಾರ್ಯರ ಸನ್ನಿಧಾನ. ಅವು ನಮ್ಮಲ್ಲಿತ್ತು ಅಂದರೆ ಯಾವ ದೈತ್ಯ ಶಕ್ತಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದೈತ್ಯ ಶಕ್ತಿಯಿಂದ ಅರ್ಥ ಆಗೋದು ಬೇಡ, ನೆಗೆಟಿವ್ ಫೋರ್ಸಸ್ ಅಂದರೆ ಸಾಕು. ಯಾವ ನೆಗೆಟಿವ್ ಫೋರ್ಸಸ್ ತಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬರೋದೇ ಇಲ್ಲ. ಅದರಿಂದಾಗಿಯೇ ಸರ್ವಮೂಲ ಅಂಥ ಗ್ರಂಥ ಅದು ಹೈಲಿ ಪಾಸಿಟಿವ್. ಆದ್ದರಿಂದ ನಮಗೆ ಸಾವು ನೋವುಗಳ ಪ್ರಶ್ನೆನೇ ಬರೋದಿಲ್ಲ. ಅದಿರಬೇಕು. ಚಿಕ್ಕ ಮಗುನ ಎಲ್ಲಿ ಎತ್ತುತ್ತಾರೆ? ಹೀಗೆ ಎತ್ಕೊಂಡು ಹೋಗ್ತಾರೆ. ಅಂದರೆ ಹೃದಯಕ್ಕೆ ಹತ್ತಿರ ಇರಬೇಕು ಅಂತ. ಇದು ಎದೆಗೆ ಹತ್ತಿರ ಇರಬೇಕಾದ್ರೆ ಮನಸ್ಸಿಗೆ ಹತ್ತಿರ ಇರಬೇಕು. ಆಚಾರ್ಯಗಂತ ಮನೆಯಲ್ಲಿರಬೇಕು, ಅವುಗಳ ವಿಷಯ ನಮ್ಮ ಮನಸ್ಸಿನಲ್ಲಿರಬೇಕು. ಆಗ ನಮಗೆ ಯಾವ ಆಪತ್ತುಗಳು ಬರದಂತೆ ಕಾಪಾಡ್ತಾರೆ. ಎತ್ಕೊಂಡಿದ್ದು ಮಧ್ಯೆ ಅವ್ರ ಮನೆಯವರು ಅಷ್ಟೇ, 8 ಜನಕ್ಕೂ ಸೇಫು. ಆದರೆ ಆಚಾರ್ಯರು ಎಲ್ಲಿರ್ತಾರೆ ಸುತ್ತಮುತ್ತ ಎಲ್ಲದಕ್ಕೂ ಅಪ್ರ ಲೋಡ್ ದೀಪ ಅಲ್ಲಿ ಎಷ್ಟು ಕಡೆ ಹರಡುತ್ತೆ ಬೆಳಕಾದ್ರದ್ದು. ಆಚಾರ್ಯರ ಗ್ರಂಥಗಳನ್ನು ಓದಿದವರ ಸಹವಾಸರು ನಮಗೆ ಉದ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಅವರ ಒಂದು ಸೆಫೆಕ್ಟ್ ಇರುತ್ತಲ್ಲ, ಬಿಸಿಲಿಂದ ಹೊರಗೆ ಬಂದಾಗ ಅವ್ರ ಪಕ್ಕ ಒಬ್ಬ ಬಿಸಿಯಾಗಿ ಕಾಣುತ್ತೆ. ಆ ಥರ ಹೀಟ್ರ್ ಮುಂದೆ ಕೂತ್ಕೊಂಡ್ರೆ ಹೀಟ್ರ್ ಮುಟ್ಟಬೇಕಾಗಿಲ್ಲ, ಮುಂದೆ ಕೂತರು ನಮಗೆ ಹೇಗೆ ರೇಡಿಯೇಷನ್ನಿಂದ ಬೆಚ್ಚಗನಿಸುತ್ತೋ ಹಾಗೆ ಆಚಾರ್ಯರ ಅನುಗ್ರಹ, ಅವರ ಅನುಗ್ರಹ ಸಂಪಾದನೆ ಮಾಡಿದವರ ಸಂಪರ್ಕ ನಮ್ಮನ್ನು ಉದ್ಧಾರ ಮಾಡುತ್ತೆ ಎಂಬುದಕ್ಕೆ ಒಳ್ಳೆಯ ದೃಷ್ಟಾಂತ. ಆಗ ಇದು ಒಂದು ಪ್ರಸಂಗ. ಇದು ಭಗವದ್ಗೀತೆಯಲ್ಲಿ ಇಂಥದ್ದೇ ಪ್ರಸಂಗ ಬರುತ್ತೆ. ಭಗವದ್ಗೀತೆಯಲ್ಲಿ ಯುದ್ಧ ಪ್ರಾರಂಭ ಆಗಬೇಕು ಮೊದಲನೇ ಅಧ್ಯಾಯದಲ್ಲಿ. ಆಗ ದುರ್ಯೋಧನ ನೋಡ್ತಾರೆ, ಎರಡೂ ಸೈನ್ಯಗಳನ್ನು ನೋಡ್ತಾರೆ. ನೋಡಿಬಿಟ್ಟು ಹೇಳ್ತಾನೆ, ಪರ್ಯಾಪ್ತಂತ್ವಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಪಾಂಡವರ ಸೇನೆಗೆ ಭೀಮಸೇನ ರಕ್ಷಕನಾಗಿದ್ದಾನೆ. ಆದ್ದರಿಂದ ಅದು ಪರ್ಯಾಪ್ತ, ನಮ್ಮನ್ನು ಗೆಲ್ಲೋದಕ್ಕೆ ಸಮರ್ಥ, ಅಡಿಕ್ವೇಟ್. ಆದರೆ ನಮ್ಮ ಸೈನ್ಯ ಹೆಸರಿಗೆ 11 ಅಕ್ಷೋಹಿಣಿ ಇದ್ದರೂ ಕೂಡ ಅಪರ್ಯಾಪ್ತಂ ತತಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ. ಭೀಷ್ಮರ ರಕ್ಷಣೆ ಮಾಡತಕ್ಕಂಥ ನಮ್ಮ ಸೈನ್ಯ ಅಪರ್ಯಾಪ್ತ, ಇನ್ಅಡಿಕ್ವೇಟ್. ಪಾಂಡವರ ಸೈನ್ಯ 7 ಅಕ್ಷೋಹಿಣಿ ಆದರೂ ಭೀಮ ಕಾಪಾಡೋದ್ರಿಂದ ಅದು ಅಡಿಕ್ವೇಟ್, ಪರ್ಯಾಪ್ತ ಅನ್ನೋ ಮಾತನ್ನು ಉಪಯೋಗಿಸ್ತಾರೆ. ಅಲ್ಲಿ ಹೇಳಿದ್ಯಾರು? ಭೀಮಾಭಿರಕ್ಷಿತಂ. ಮುಂದೆ ದುರ್ಯೋಧನ ಅಂದ್ಕೊಂಡಾಗೆ ಆಯಿತು. ಪಾಂಡವರು ಗೆದ್ದರು, ದುರ್ಯೋಧನಾದಿಗಳು ಬರೀ ಸೋತ್ರಲ್ಲ, ಸತ್ರು ಅವರೆಲ್ಲ ಕೂಡ. ಅವ್ರು ಹೇಳಿದ ಭೀಮಾಭಿರಕ್ಷಿತಂ, ಭೀಮನಿಂದ ಅಭಿರಕ್ಷಿತರಾದವರನ್ನು ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳಿದವನು ಯಾರು? ದುರ್ಯೋಧನ. ಅವನ್ಯಾರು? ಕಲಿ. ಕಲಿ ಅಂದ್ರೇನು? ದೆವ್ವ ಅಲ್ಲ, ಭಾರಿ ದೊಡ್ಡ ದೆವ್ವ. ಅವನಿಗಿಂತ ದುಷ್ಟನೇ ಇಲ್ಲ ಜಗತ್ತಿನೊಳಗೆ. ಅವನು ಭೀಮನ ಮುಂದೆ ಏನೋ ನನ್ನ ಆಟ ನಡೆಯೋದಿಲ್ಲ ಅಂತ ಒಪ್ಕೊಂಡ್ಬಿಡ್ತಾನೆ. ಅರ್ಥ ಆಯ್ತಾ? ಆದ್ದರಿಂದ ಇದು ಕಲಿಯುಗ, ದುರ್ಯೋಧನ ಯುಗ. ಇದನ್ನು ನಾವು ನ್ಯೂಟ್ರಲೈಸ್ ಮಾಡಬೇಕಾದ್ರೆ, ಓವರ್ಕಮ್ ಮಾಡಬೇಕಾಗಿರೋ ಒಂದೇ ಒಂದು ದಾರಿ ಅಂದರೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ. ವಾಯುಸ್ತುತಿ ಹೇಳಿ ಆಚಾರ್ಯ ರಕ್ಷಾ ಕವಚ ಬಂದಾಗ ಲೆಕ್ಕ. 41 ಶ್ಲೋಕ ಅಷ್ಟೇ. ಸರಿಯಾಗಿ ನಿಮಗೆ 10 ನಿಮಿಷ ಸಾಕು. ಸರಿಯಾಗಿ ಹೇಳಿದ್ರೆ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಎಷ್ಟು ಬಂಡ್ರೆ ಕಾಫಿ ಒಂದು 5 ನಿಮಿಷ ಕುಡಿತಾರೆ. ಏನು ಹೇಳಿ ಓಡಾಡ್ತಿರ್ತಾರೆ ಅಲ್ಲಿಂದ. ಶಕ್ತಿ ಒಂದು ಅದು ಫಿಸಿಕಲಿ ಆ್ಯಕ್ಟಿವ್ ಆಗ್ತಾರೆ, ಇದು ಮೆಂಟಲಿ ಆ್ಯಕ್ಟಿವ್ ಆಗ್ತಾರೆ, ಇಂಟೆಲೆಕ್ಚುಯಲಿ ಆ್ಯಕ್ಟಿವ್ ಆಗ್ತಾರೆ. ವಾಯುಸ್ತುತಿಯ ಶಕ್ತಿ ಅಂಥದ್ದು. ಉತ್ಕಂಠ ಕುಂಠ ಕೋಲಾಹಲ ಜವವಿದಿತ ಜಸ್ರ ಸೇವಾರು ವೃದ್ಧ ಪ್ರಾಜ್ಞಾತ್ಮ ಜ್ಞಾನಧೂತಾಂತ ತವಸ ಸುಮನೋಮೌಲಿ ರತ್ನಾಬಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಕಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರಾಂಘ್ರಿ ಪೀಠೋತ್ಥಿತ ಕರಕರಜ ಪಿಂಜರಾರಂಜಿತಾಶಾಹ. ಎಷ್ಟು ವೈಭವ ಶ್ರೀಮದ್ ಆಚಾರ್ಯ. ರುದ್ರಾದಿ ದೇವತೆಗಳು ಅವ್ರ ಮುಂದೆ ಕ್ಯೂ ನಿಂತು ಅವ್ರ ಹತ್ರ ನಮಸ್ಕಾರ ಮಾಡೋಕ್ಕೆ ಬರ್ತಾರೆ ಅಂದರೆ ಎಷ್ಟು ದೊಡ್ಡವರು ಆಚಾರ್ಯರು. ಎಲ್ಲ ಭೂತಗಣಗಳು ರುದ್ರದೇವರ ಕೈಯಲ್ಲಿದೆ. ರುದ್ರದೇವರು ಪರವಾದ ಸಾಕ್ಷಾತ್ ಶ್ರೀಮದ್ ಆಚಾರ್ಯರ ಶಿಷ್ಯರು ಅಂತ ಹೇಳಿದಾಗ
ಅವ್ರ ಹತ್ರ ಇದ್ದವ್ರು ಯಾವ ಭಯನೂ ಇಲ್ಲ, ಭೂತ ಪ್ರೇತಗಳೆಲ್ಲ ಓಡಿ ಹೋಗ್ಬಿಡಬೇಕು ಆ ಕಡೆ. ಆಗ ಅವ್ರು ಖುಷಿ ಅಂತ ಹೊರಟರು. ಆಚಾರ್ಯ ಚಿಕ್ಕ ಮಗು. ನಿಮಗೆ ಆಚಾರ್ಯರ ಗ್ರಂಥಗಳಲ್ಲಿ 2 ಟೈಪ್ ಇದೆ, ಭಾರಿ ದೊಡ್ಡ ದೊಡ್ಡ ಗ್ರಂಥಗಳು. ಅನುವ್ಯಾಖ್ಯಾನ 1919 ಶ್ಲೋಕ, ಮಹಾಭಾರತ ತಾತ್ಪರ್ಯನಿರ್ಣಯ 5108 ಶ್ಲೋಕ, ಭಾರಿ ದೊಡ್ಡ ಅವೆಲ್ಲ ಕೂಡ. ಅಡುಭಾಷ್ಯ ಬರೀ 32 ಶ್ಲೋಕ, ನಖಸ್ತುತಿ 2 ಶ್ಲೋಕ, ಗೊತ್ತಾಯ್ತಾ? ಅಂಬರಂಗ ಚುಂಬಿತಪಾದ 2 ಶ್ಲೋಕ, ಇನ್ನೇಳು 1 ಶ್ಲೋಕ. ಅಂದರೆ ಇಷ್ಟು ಆಶ್ಚರ್ಯ. ಅದು ಅಷ್ಟು ಗೊತ್ತಿದ್ದರೂ ಸಾಕು, ಯಾರು ಸೇಫ್ ಅಂತ. ಇಂಜೆಕ್ಷನ್ ಏನು 1 ಲೀಟ್ರ್ ಗಟ್ಟಲೆ ಕೊಡೋದಿಲ್ಲ ಯಾರು ಕೂಡ, ಇಷ್ಟೇ ಎಲ್ಲ ಇಷ್ಟು ಕೊಡೋದಷ್ಟೇ. ಎಷ್ಟು ಆ್ಯಕ್ಟಿವ್ ಆಗ್ತಾರೆ, ಎಷ್ಟು ಸ್ಟ್ರೆಂತ್ ಬರುತ್ತೆ ಅದರಿಂದ. ಆಚಾರ್ಯರು ದೊಡ್ಡ ಗ್ರಂಥ ಓದಿದರೂ ಭಾರಿ ಪ್ರಯೋಜನ ಇದೆ, ಚಿಕ್ಕ ಗ್ರಂಥ ಓದಿದರೂ ಭಾರಿ ಪ್ರಯೋಜನ ಇದೆ. ನಾವು ಹಾಗಲ್ಲ, ದೊಡ್ಡ ಗ್ರಂಥ ಓದೋದಿಲ್ಲ, ಹಬ್ಬ ಭಾರಿ ದೊಡ್ಡದು ನಮ್ಮ ಕೈಲಿ ಆಗೋದಿಲ್ಲ ಅಂದ್ಬಿಡ್ತಾರೆ. ಚಿಕ್ಕ ಗ್ರಂಥ ಅದೇ ಅನುಭವ ಬಿಟ್ಬಿಟ್ರೆ ಎರಡು ಹೋಯ್ತಾರೆ, ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ. ಈಗ ಕೊನೆಗೆ 0 ಆಗಿಬಿಡುತ್ತೆ. ಎಂದು ಹಾಗೆ ಮಾಡಬಾರ್ದು. ಯಥಾಶಕ್ತಿ ಅಂತ ಹೇಳಿ ನಮಗೇನು ಬೆಸ್ಟ್ ಆಫ್ ನಾವು ಏನು ಎಫರ್ಟ್ಸ್ ಹಾಕ್ತೇವೆ, ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ನಾವು ಮನೆ ತೊಗೋಬೇಕಾಗಿರ್ತಾರೆ. ಕೆಪಾಸಿಟಿ ನೋಡಿ ತೊಗೊಳುತ್ತೆ 30, 40, 60, 40 ಹಾಗೆ ಯೋಚನೆ ಮಾಡ್ತಾನಲ್ಲ, ಆ ಥರ ಮನುಷ್ಯನಾದವನು ಆದಷ್ಟು ಮ್ಯಾಕ್ಸಿಮಮ್ ತೊಗೊಳಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ವಾಸ ಮಾಡ್ಲಿಕ್ಕೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀರಲ್ಲ, ವೈಕುಂಠದಲ್ಲಿ ಅನಾದಿ ನಿತ್ಯ. ಇದೆಂದರೂ ಮಾಡಿ ಹೋಗ್ಬೋದು, ಬಿದ್ದು ಹೋಗ್ಬೋದು. ಇದು ಅದು ನಚ ಪುನರಾವರ್ತತೆ, ನಚ ಪುನರಾವರ್ತತೆ, ಶಾಶ್ವತವಾದ ಲೋಕ. ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ನಿದರ್ಶನ. ಆಗ ಅವರು ಭಾರಿ ಸಂಭ್ರಮದಿಂದ ಮನೆಗೆ ಹೋದರು. ಭಾರಿ ಖುಷಿಯಾಯಿತು. ಹುಟ್ಟಿರೋ ಮಗ ಅಂದ್ಕೊಂಡಿದ್ರು, ನಮಗೆ ಮಗ ಎಂಥ ಮಗ ಹುಟ್ಟಬೇಕು ಅಂದರೆ ತ್ರಾತಾಯ ಏವ ನರಕಾತ್ ಸೈ ಪುತ್ರ ನಾಮ, ನಮಗೆಲ್ಲ ವಿಧವಾದ ರಕ್ಷಣೆ ಕೊಡ್ತಕ್ಕಂಥ ಮಗ ಬೇಕು ಅಂದ್ಕೊಂಡಿದ್ರು. ಅಂಥ ಮಗನೇ ಹುಟ್ಟಿದ್ದು ಭಾರಿ ಖುಷಿಯಾಯಿತು. ಇನ್ನು ಒಂದು ದಿವಸ, ಇನ್ನು 3 ತಿಂಗಳು ಅಷ್ಟೇ ಖುಷಿಗೆ. ಆಗ ಆ ಕಡೆ ಎಲ್ಲ ಪಕ್ಕದ ಮನೆಯವರಿಗೆ ಸಹಾಯ ಮಾಡೋಕ್ಕೆ ಹೋಗೋ ಪದ್ಧತಿ ಈಗಲೂ ಇದೆ, ಆಗಿನ ತುಂಬ ಜಾಸ್ತಿ ಇದ್ದ ಕಾಲ. ಆಗ ಅಂಗಡಿಯಲ್ಲಿ ಯಾರು ದುಡ್ಡು ಕಾಸು ಯೋಚನೆ ಮಾಡ್ತಾರೆ, ಪದಾರ್ಥಗಳು ಮುಖ್ಯ ಅವರಿಗೆ. ಇವತ್ತು ದುಡ್ಡು ಮುಖ್ಯ, ನಮ್ಗೆ ಉಲ್ಟಪಲ್ಟ ಆಗೋಗ್ಬಿಟ್ಟಿದೆ. ಹಿಂದೆ ಪದಾರ್ಥಗಳು ಅಂದರೆ ಏನು, ಕ್ಯಾಶ್ ಇರುತ್ತೆ ಅಲ್ಲಿ. ಇವತ್ತು ಕ್ಯಾಶ್ಲೆಸ್ ಅಂದರೆ ಹಿಂದೂ ಕ್ಯಾಶ್ಲೆಸ್ ಇದ್ದಿದ್ದು, ದ್ರವ್ಯ ಇರ್ತೀವಿ. ಕ್ಯಾಶ್ಲೆಸ್ಸು ಇದು 2 ಲೆಸ್. ಈಗ ಬರೀ ಪೇಪರ್ ಅಷ್ಟೇ ಉಳಿದಿರೋದು. ಪೇಪರ್ ತಿನ್ನಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಆದರೆ ಹಿಂದೆ ಆ ವಾತಾವರಣ ಇತ್ತು. ಅದಕ್ಕೆ ಅವರು ಬೇಸಿಗೆ ಕಾಲದಲ್ಲಿ ಹಪ್ಪಳ ಗಿಪ್ಪಳ ಒಣಸೋದೆಲ್ಲದಕ್ಕೆ ಇನ್ನೊಬ್ರು ಸಹಾಯ ಮಾಡೋದಕ್ಕೆ ಹೋಗ್ತಾಯಿದ್ರು. ಇವರು ತಾಯಿ ಮಗುವಿಗೆ ಸಾಕಷ್ಟು ಆಹಾರ ಕೊಟ್ಟು ಅಲ್ಲಿ ಬಿಟ್ಟು ಮಗಳಿದ್ಲು. ಆಚಾರಿಗಿಂತ ಮುಂಚೆ ಅವರಿಗೆ 3 ಜನ ಮಕ್ಕಳಾಗಿದ್ದರು, ಮಧ್ಯಗೆ ಹೆರಿಗೆ, 2 ಗಂಡು 1 ಹೆಣ್ಣು. ಆ ಹೆಣ್ಮಗಳು ಉಳ್ಕೊಂಡಿತ್ತು. ಗಂಡು ಮಕ್ಕಳು ಇಬ್ಬರು ಕೂಡ ಮೃತರಾಗಿ ಹೋಗಿತ್ತು, ಚಿಕ್ಕಂದಿನಲ್ಲೇ ಹೋಗಿಬಿಟ್ಟಿತ್ತು. ಮುಂಚೆನೇ ಮಕ್ಕಳಿದ್ರು, ಅವ್ರು ಹೋಗಿಬಿಟ್ಟಿದ್ರು. ಆದ್ದರಿಂದ ಅವರಿಗೆ ಹೆಣ್ಮಗಳಿದ್ದಾಳೆ, ಗಂಡು ಮಗು ಇಲ್ಲ ಅಂಥೇಳಿ ಯೋಚನೆ ಇತ್ತು. ಸೇವೆ ಮಾಡಿದ್ರು, ಆಚಾರ್ಯ ಬಂದ್ಬಿಟ್ಟು. ಇದು ಹಿನ್ನೆಲೆ. ಆ ಹೊತ್ತಿಗೆ ಅವರು ಯೋಚನೆ ಮಾಡ್ತಾರೆ, ಆ ಮಗಳ ಕೈಲೇ, ಅವಳು ಸ್ವಲ್ಪ ದೊಡ್ಡವಳು ಅಂದರೆ 8 ವರ್ಷದೊಳಗಳು. ಹಿಂದಿನ ಕಾಲಕ್ಕೆ 8 ವರ್ಷಕ್ಕೆ ಮದುವೆ ಆಗ್ತಾಯಿತ್ತು. ತೀರಾ ಒಂದು 50 ವರ್ಷದಿಂದನೇ ಅಂಥ ವಾತಾವರಣ ಇತ್ತು. ಈಗಿಲ್ಲ, ಈಗ ಮದುವೆನೇ ಆಗೋದಿಲ್ಲ ಅಂತ ಕಾಲ ಬಂದು ಹೋಗ್ಬಿಟ್ಟಿತ್ತು. ಮದುವೆ ಆಗ್ತಿತ್ತು, ಮದುವೆನೇ ಆಗೋದಿಲ್ಲ. ಲಿವಿಂಗ್ ಟುಗೆದರ್ ಅದೊಂದು ವಿಧಾ ಪೇಪರಲ್ಲಿ ನೋಡ್ತಿರ್ತೀರಿ. ಎಷ್ಟು ಜನ ಹಾಳಾಗ್ತಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವ ನಂಬಿಕೆ ಮೇಲೆ ಇರ್ತಾರೆ, ಪರಮಾಶ್ಚರ್ಯ. ಒಂದು ಮನೆ ಕೊಡಬೇಕಾದ್ರೆ ತೊಗೊಂಡೋಗ್ಬೇಕಾದ್ರೆ ರಿಜಿಸ್ಟ್ರೇಷನ್ ಆದಮೇಲೆ ಪಕ್ಕ ಅಂತಾರೆ. ಮನೆ ಬಿಟ್ಟು ಹೋಗ್ಬೋದು ನಾಳೆ. ಅಂಥದ್ದು ಗಂಡು ಹೆಣ್ಣು ಜೊತೆಗಿರ್ತಾರೆ, ಯಾವ ಬಿಟ್ಟು ಹೋಗ್ತಾರೆ? ಸ್ವಲ್ಪ ಯೋಚನೆ ಇದೆ ಇವರಿಗೆ. ಜಡವಸ್ತುವಿನ ಮೇಲಿರೋ ಇಂಪಾರ್ಟೆನ್ಸ್ ಕೂಡ ಇವ್ರಿಗೆ ಗೊತ್ತಿಲ್ಲ ಅಂದರೆ ಎಷ್ಟು ಜನ ದಾರಿ ತಪ್ಪಿದೆ. ಹೆಸರು ನೋಡಿದರೆ ಸೈಂಟಿಫಿಕಲಿ ಭಾರಿ ಅಡ್ವಾನ್ಸ್ಡ್, ಸ್ಪಿರಿಚುಯಲಿ ಎಲ್ಲ ಬ್ಯಾಕ್ವರ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯೋಚನೆ ಇಲ್ಲ, ಸೆಕ್ಯೂರಿಟಿ ಕಾನ್ಸೆಪ್ಟೇ ಇಲ್ಲ. 8 ವರ್ಷದ ಒಳಗೆ ಇದ್ದು ಹುಡುಗಿ ಹೊರಟು ಹೋಗ್ಬಿಟ್ರು. ಆದರೆ ತುಂಬ ಹೊತ್ತಾಯಿತು, ಆಕೆ ಬರಲಿಲ್ಲ. ಆಚಾರ್ಯ ಹೋಗ್ತಿರ್ಲಿಕ್ಕೆ ಅಳ್ಳಕ್ಕೆ ಶುರು ಮಾಡಿದರು ಜೋರಾಗಿ. ಯಾತಕ್ಕೆ? ಹೊಸ ಮಹಿಮೆ ತೋರಿಸ್ಬೇಕಾಗಿತ್ತು ಅವ್ರಿಗೆ. ನೋಡ್ತಾಳೆ ಕೂಸು, ಹೆದರಿಕೆ ಆಯಿತು. ಏನು ತಾಯಿ ಒಪ್ಸಿ ಹೋಗಿದ್ದಾಳೆ, ಬರೋ ಸಾಯಂಕಾಲನೇ ಹೇಗೆ ಸಮಾಧಾನ ಮಾಡಬೇಕು? ಏನೇನೋ ಪ್ರಯತ್ನ ಪಡ್ತಾಳೆ, ಸಮಾಧಾನ ಆಗಲೇ ಇಲ್ಲ. ಒಂದು ಮಾತಿದೆ, ನಿಜವಾಗಲೂ ಮಲಗಿದವ್ರನ್ನ ಎಬ್ಬಿಸ್ಬೋದು, ಮಲಗಿದ ಹಾಗೆ ಮಾಡೋರನ್ನ ಎಬ್ಬಿಸ್ಲಕ್ಕೆ ಬರೋದಿಲ್ಲ ಅಂತೆ. ಸುಮ್ಮನೆ ಉಸಿರಾಡ್ಕೊಬಿಟ್ರೆ ಎಬ್ಬಿಸ್ಲಕ್ಕಾಗೋದಿಲ್ಲ. ಯಾಕಂದ್ರೆ ಎದ್ದಿದ್ದಾರೆ ಅವರು, ಎಬ್ಬಿಸೋ ಪ್ರಶ್ನೆ ಇಲ್ಲ. ಎದ್ದು ಮಲಗಿದಾಗ ಮಾಡ್ತಾನೆ. ಆಚಾರ್ಯರು ಅವ್ರು ಅಳುತ್ತಿದ್ದಾರೆ, ಅರ್ಥಾಗಿ ಮಾಡ್ತಿದ್ದಾರೆ ಹೊರತು ಉದ್ದೇಶನೇ ಅವ್ರದ್ದು ಹೊಸ ಮಹಿಮೆ ತೋರಿಸೋದಾದ್ದರಿಂದ ಸುಮ್ಮನೆ ಆಗ್ತಾನೇ ಇಲ್ಲ. ಭಾರಿ ಯೋಚನೆ ಮಾಡಿದ್ದು. ಕೊನೆಗೆ ಯೋಚನೆ ಮಾಡಿ ತುಂಬ ಹಸಿವಾಗಿರಬೇಕು. ಆದ್ದರಿಂದ ಮಗು ಅಳುತ್ತಾ ಇದ್ದು. ಏನಾದ್ರು ತಿನ್ನಕ್ಕೆ ಕೊಡಬೇಕು ಅಂತ ಹೋದರೆ ಮನೆಯಲ್ಲಿ ಏನೇ ಸುಧಾಮನ ಮನೆ ಇದ್ದಾಗ ಭಾರಿ ಬಡತನ ಇತ್ತು ಅವರಿಗೆ. ಇವತ್ತು ತುಂಬ ಬಡತನ ಇತ್ತು. ನೋಡ್ತಾಳೆ, ತಿನ್ನೋಂಥ ಏನು ಪದಾರ್ಥನೂ ಸಿಗಲಿಲ್ಲ. ಕೊನೆಗೆ ಹುರುಳಿ ನೆನೆ ಹಾಕಿದ್ರು. ಹುರುಳಿನ ಮನೆಯಲ್ಲಿ ಒಂದು ಎತ್ತಿತ್ತು, ಅದು ಕೊಡೋದಕ್ಕೋಸ್ಕರ ಅದೇ ಮೇನ್ ಫುಡ್ಡು ಅವಕ್ಕೆಲ್ಲ. ನೆನೆ ಹಾಕಿದ್ರು. ಇವಳಿಗೆ ಗೊತ್ತಿಲ್ಲ ಪಾಪ, ಚಿಕ್ಕ ಹುಡುಗಿ ನೋಡಿದ್ದು ಅದು ಸಿಕ್ತು. ಅದನ್ನೇ ಬಾಯಲ್ಲಿ ಇಟ್ಬಿಟ್ಟು ಒಂದು ಎತ್ತು ತಿನ್ನೋಷ್ಟು ಹಾಕಿದ್ರು. ಎಷ್ಟಿರಬೇಕು ಅದು ಸೈಜ್, ಅದಿಷ್ಟು ಮಕ್ಕಳಿಗೆ ತಿಳಿಸಿದ್ರು. ಅದಿಷ್ಟು ತಿಂದು ಹಾಕಿಬಿಟ್ರು. ತಿಂದು ಅಳು ನಿಂತೋಯ್ತು. ತಿಂದ್ಮೇಲೆ ಅಳಬೇಕು ನ್ಯಾಯವಾಗಿ. ಅದು ತಿಂದು ಸಿಕ್ಕಾಬಟ್ಟೆ ಹಿಟ್ಟೋದು, ಗೊತ್ತಾಯ್ತಾ? ದೊಡ್ಡವರೇ ಅಳ್ತಾರೆ ಅಂತ ಭಯಂಕರ.
ಹುರುಳಿನ ಸಾಮಾನ್ಯ ತಿನ್ನೋದು ಭಾರಿ ಕಷ್ಟ. ಅದು ಫುಲ್ ತಿಂದು ಕಾಮ ಆಗಿಬಿಟ್ರು. ಅವಳು ಮಗಿ ಭಾರಿ ಖುಷಿ, ಭಾಳ ಐಡಿಯಾ ಮಾಡಿಬಿಟ್ಟೆ ನಾನು ಭಾರಿ ಬುದ್ಧಿವಂತೆ ಅಂತೇಳಿ. ಆಮೇಲೆ ಜ್ಞಾಪಕ ಆಯಿತು ತಾಯಿಗೆ, ಅಯ್ಯೋ ಎಂಥ ಕೆಲಸ ನಾನು, ಧಿಂಗ್ಮಾಂ ದಯಾ ವಿರಹಿತಾಂ ಪರಕೃತ್ಯ ಸಕ್ತಾಂ, ಯಾರ್ದೋ ಮನೆ ಕೆಲಸಕ್ಕೆ ಬಂದು ನಾನು ಕೂಸಿನ್ನೇ ಮರೆತುಬಿಟ್ಟೆ ನಾನು. ಅಯ್ಯೋ ನೂನಂ ಪಿಪಾಸುಹು ಅತಿರೋದಿತಿ ಹಂತ ಬಾಲಹ, ಎಷ್ಟು ಅಳ್ತಾ ಇದೆಯೇನೋ ಮಗು, ಎಷ್ಟು ಹಸಿವಾಗಿರುತ್ತೋ ಏನೋ ನೆನೆಸ್ಕೊಂಡು ಓಡಿ ಬರ್ತಾಳೆ ಅಲ್ಲಿಂದ. ಪಾಪ ಭಾರಿ ಅಳ್ತಾ ಇರುತ್ತೆ, ಹೇಗೆ ಸಮಾಧಾನ ಮಾಡಬೇಕು ಅಂತ ಬಂದರೆ ಪೂರ್ಣೋದರಂ ಸುತಮವೈಕ್ಷತ ವಿಪ್ರಪತ್ನಿ, ಮಗು ಆಡ್ಕೊಂಡಿದ್ದು ಬಿಟ್ಟಿದೆ ಆರಾಮವಾಗಿ, ಹೊಟ್ಟೆ ತುಂಬ ಹೋಗಿದೆ. ಅದು ಬೇರೆ ತಾಯಿ ಮಗು ಆಗ ಆಕೆ ಹತ್ತಿದ್ರೆ ಮಗು ನಾರ್ಮಲ್ ಅಂತ ತಿಳ್ಕೊತಿದ್ಲು. ಹಳ್ಳಿಲೆಲ್ಲ ಇಟ್ಟು ಭಾರಿ ಗಾಬರಿ ಆಯ್ತು ಆಗಿ. ಏನಾಯಿತು ಮಗು ಯಾಕೆ ಆಡ್ತಾ ಇಲ್ಲ ಅಂತ ಕೇಳಿ, ಅಮ್ಮ ಹತ್ತಿತ್ತು ನಾನು ತಿನ್ನಿಸ್ದೆ ಸರಿ ಹೋಗ್ಬಿಡುದು. ಏನು ತಿನ್ನಿಸ್ದೆ? ಇದು ತಿನ್ನಿಸ್ದೆ. ಈಗ ಭಾರಿ ಗಾಬರಿ ಆಯ್ತು, ಎಂಥ ಕೆಲಸ ಮಾಡಿದ್ದಾಳೆ ಕೂಸಿದು, ಮಗು ಇನ್ನು ಉಳಿಯೋ ಚಾನ್ಸೇ ಇಲ್ಲ, ಅಷ್ಟು ತಿಂದರೆ ಬದುಕಕ್ಕಾಗ್ತದೆ, ಸ್ವಲ್ಪ ಜಾಸ್ತಿ ಕೊಟ್ಟರೆ ಅಜೀರ್ಣ ಅಂತ ಕರೀತಾರೆ. ಹೇಗಿರುತ್ತೆ ಮಗು ಅಂತ ಯೋಚನೆ ಮಾಡಿ ಮಗಳನ್ನ ಬೇಕಾಬಟ್ಟೆ ಬೈತಾಳೆ, ಬುದ್ಧಿ ಇಲ್ಲ ಅಂತ. ಆಮೇಲೆ ತಂದೆ ಬೈಕೋತಾಳೆ, ಪಾಪ ಮಗು ಅದೇನು ಮಾಡುತ್ತೆ, ನನಗೆ ಬುದ್ಧಿ ಇಲ್ಲ, ಇಷ್ಟು ವಯಸ್ಸಾದ ನಾನು ಮಗುನ ಯೋಚನೆ ಮಾಡಲಿಲ್ಲ ಅಂತ ಬೈಕೊಂಡು ಎಲ್ಲರಿಗೂ ಗಾಬರಿ. ವಿಷಯ ತಂದೆಗೂ ಗೊತ್ತಾಯಿತು, ಅವರಿಗೂ ಗಾಬರಿ. ಈಗ ಮಗು ಏನೋ ಆಗುತ್ತೆ, ಈಗಳುತ್ತೆ ಆಗಳುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಈಗ ಏನಾಗಿ ಮಗು ಹಾಗೆ ಆಡ್ತಾನೇ ಇದೆ. ತಂದೆ ಜಪ ಮಾಡಿದ್ದು, ತಾಯಿ ಸೋತ ಹೇಳಿದ್ದು ಆಡ್ತಾನೇ ಇದೆ. ಹೋಗಿ ಏನೋ ಆಗಲೇ ಇಲ್ಲ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಏನಿದು ಮಗು ಯಾಕೆ ಹೀಗ, ಏನೂ ಆಗಿಲ್ಲ, ಏನೋ ಇದೆ ಅನ್ಕೊಂಡ್ರು. ಅದಕ್ಕೆ ಹೇಳ್ತಾರೆ, ಅಂತಿಂಥ ಮಗು ಅಲ್ಲ ಇದು. ಕ್ಷೀರಸಾಗರ ಮಥನ ಮಾಡಿದಾಗ ಕಾಲಕೂಟ ವಿಷ ಬಂತಲ್ಲ, ಅದನ್ನು ಎಲ್ಲ ರುದ್ರದೇವರು ಕುಡ್ದೇನೆ ತಿಳ್ಕೊಂಡಿದ್ದಾರೆ. ಹೌದು, ಸ್ವಲ್ಪ ಕುಡ್ದಿದ್ದಷ್ಟೇ, .0.0 ಸಮಥಿಂಗ್. ಪೂರ್ತಿ ಕುಡಿದ ಮಗು ಇವರೇ ವಾಯುದೇವರೇ. ಅದನ್ನು ಅವರಿವರೆಲ್ಲ ಋಗ್ವೇದ ಮಾತಾಡುತ್ತೆ. ವಾಯುರಸ್ಮ ಪಿನಷ್ಟ್ ಉಪಾಮಂತತ್ ಪಿನಷ್ಟಿಸ್ಮ ಪುನನ್ನಮ ಕೇಸಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿಬತ್ಸಹ ಅಂಥೇಳಿ ಋಗ್ವೇದದ ಮಂತ್ರ. ವಾಯುದೇವರು ಹೆಚ್ಚು ಕೊಡೋದು, ಸ್ವಲ್ಪ ಮಾತ್ರ ಅವ್ರಿಗೆ ಕೊಟ್ಟರೆ ಜೀರ್ಣ ಮಿಣಿಸ್ಕೊಳ್ಳೋಕ್ಕಾಗಿರಲಿಲ್ಲ ರುದ್ರದೇವರಿಗೆ. ನೀಲಕಂಠ ಆದರು ಅವರು. ವಾಯುದೇವರು ಪೂರ್ತಿ ಕೊಡೋದು ಏನೂ ಆಗಲೇ ಇಲ್ಲ ಅವರಿಗೆ. ಆ ವಾಯುದೇವರಿವರಾದ್ದರಿಂದ ಅವರಿಗೆ ಕಲಿಯ ಬಾಧೆ ಇಲ್ಲ, ವಿಷದ ಬಾಧೆ ಇಲ್ಲ. ನೆನಪಿರೋದು, ವಿಷದ ಬಾಧೆ ಇಲ್ಲ. ಆದ್ದರಿಂದ ಅವರನ್ನು ನಂಬಿದರೆ ನಮಗೆ ಅಜ್ಞಾನದ ವಿಷದ ಬಾಧೆನೂ ಇರೋದಿಲ್ಲ. ನೆನಪಿದ್ದರೆ ಆಚಾರ್ಯ ಒಂದೊಂದು ಮಹಿಮೆಯೂ ಕೂಡ ಯಾಕೆ ನಾವು ಅವರ ಹತ್ರ ಹೋಗಬೇಕು ಅಂತ. ಇವರು ಡಾಕ್ಟ್ರು ಔಷಧಿ ಕೊಡ್ತಾರೆ ಅಂತ ಹೇಗೆ ಅರ್ಥ ಆಗುತ್ತೋ, ಇಂಜಿನಿಯರು ನಮಗೆ ಎಲ್ಲ ಅನುಕೂಲ ಮಾಡ್ತಾರೆ ಮನೆಗೆ ಅಂತ ಹೇಗೆ ಅನಿಸುತ್ತೋ, ಆಚಾರ್ಯ ಆಲ್ರೌಂಡರು. ಯಾವ ವಿಷಯದ ಸಮಸ್ಯೆ ಬಂದರೂ ಆಚಾರ್ಯ ಶರಣ ಹೋಗ್ರೆ ಮುಗಿದೋಯ್ತು. ಅಷ್ಟು ಅನುಗ್ರಹ ಮಾಡ್ತಕ್ಕಂಥ ಪರಿಪೂರ್ಣ ಸಮರ್ಥರು ಶ್ರೀಮದ್ ಆಚಾರ್ಯರು. ಅವರಿಗೆ ಆಶ್ಚರ್ಯ ಆಯಿತು. 1 ವರ್ಷ ಆಯಿತು ಮಗುವಿಗೆ. ಆಗ ಒಂದು ದಿವಸ ಬೆಳಗ್ಗೆ ದೊಡ್ಡದಾರ ಮಗು ಕಾಣ್ತಾನೆ ಇಲ್ಲ ಮನೆಯೊಳಗೆ. ಗಾಬರಿ ಆಯ್ತು, ಎಲ್ಲಿ ಹೋಗಿದೆ ಮಗು? 1 ವರ್ಷದ ಮಗು ಎಲ್ಲಿ ಹೋಗು, ಎಷ್ಟು ದೂರ ಹೋಗ್ಬೋದು? ಮನೆಯಲ್ಲೇ ಓಡಾಡಿದರೆ ಪುಣ್ಯ ಅಷ್ಟೇ. ಸುತ್ತಮುತ್ತಲು ಎಲ್ಲೆಲ್ಲೂ ಮಗು ಕಾಣ್ತಾ ಇಲ್ಲ. ಸುತ್ತ ಬಾವಿಗೆ ಹುಡುಕಿಬಿಟ್ಟು ಬಿದ್ದೋಯ್ತು, ಅಲ್ಲೂ ಕಾಣ್ತಾ ಇಲ್ಲ. ಕೂಪಾಂತರೇನು ಪತಿತಃ ಪ್ರಕೃತಿ ಸ್ವತಂತ್ರ, ಬಾವಿಯಲ್ಲಿ ಬಿತ್ತು ಅಂತ ಅಲ್ಲೂ ಕಾಣಲಿಲ್ಲ. ಊರವರೆಲ್ಲ ಸೇರಿಬಿಟ್ಟು ಏನಾಯಿತು ಒಂದು ಮಗು. ಓ ಹೌದಾ, ಸಾಮಾನ್ಯ ಮಗು ಮಿಸ್ಸಿಂಗ್ ಅಂದರೆ ಎಲ್ಲರೂ ಪಾಪ ಹೆಲ್ಪ್ ಮಾಡ್ತಾರೆ. ಆ ಮಗು ಅಂತಿಂಥ ಮಗು ಅಲ್ಲ. ಆನಂದಂ ಮಂದಹಾಸಾಮೃತ ರಸಕಲಯ ಸಂದಧಾನ ಪ್ರಜಾನಾಂ ಆಸ್ಯೇಂದೋಹೋ ಹೇಳ್ತಾರೆ ಆಚಾರ್ಯ. ನೋಡಿದರೆ ಅಷ್ಟು ಖುಷಿ ಆಗ್ತೀವಿ. ಸಾಮಾನ್ಯ ಮಕ್ಕಳು ಹೇಗೆ ಇದ್ದರೂ ಭಾಳ ಅಟ್ರಾಕ್ಟಿವ್ ಅನ್ನಿಸ್ತಾರೆ. ಮಕ್ಕಳು ಹೇಗೆ ಇದ್ದರೂ ಅಟ್ರಾಕ್ಟಿವ್, ಚೆನ್ನಾಗಿದ್ರು ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಹೇಳಿದ್ದೇನೆ, 30 ಲಕ್ಷಣೋಪೇತವಾದ ಮಗು, 32 ಲಕ್ಷಣ ಪರಿಪೂರ್ಣ ಲಕ್ಷಣ. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರೆದು ಹೇಳ್ತಾರೆ, ಅಸ್ಮದ್ಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮಚ್ಚರಣಾನಾಂ ಅಂತ ಹೇಳ್ತಾ 30 ಲಕ್ಷಣೋಪೇತಾನಾಂ ಸ್ಪಷ್ಟ ರಾಯರು ಹೇಳಿರೋ ಮಾತು. ಅದು ಶಾಸ್ತ್ರದಲ್ಲಿ ಪೂರ್ಣ ಸಿದ್ಧವಾಗಿರ್ತಕ್ಕಂಥ ವಿಚಾರ. ಅಷ್ಟು ಸುಂದರವಾದ ಮಗು, ಎಂಥ ದ್ವೇಷಿಗಳು ಸಂತೋಷ ಪಡ್ತಕ್ಕಂಥ ಮಗು. ಎಲ್ಲರೂ ಹುಡುಕ್ತಾ ಇದ್ದಾರೆ ಮಗುನ ಹೇಳಿ, ಏನು ಸುದ್ದಿ ಗೊತ್ತಾಗ್ತಾನೇ ಇಲ್ಲ. ಆಗ ಅವರು ಆ ಕಡೆ ಇದ್ದ ಯಾರೋ ಒಬ್ಬ ಬರ್ತಿದ್ದ, ಕಾಡು ಕಡೆಯಿದ್ದ. ಅವ್ರು ಏನು ಭಾರಿ ಹುಡುಕ್ತಿದ್ದೀರಿ ಅಂತ ಕೇಳಿದ. ಒಂದು ಮಗು ಮಿಸ್ಸಿಂಗ್ ಅಂತ ಹೇಳಿದರು. ಹೌದಾ, ಹಾಗಿದ್ರೆ ನಾನು ಬೆಟ್ಟದಲ್ಲಿ ಬರ್ತಾ ಇದ್ನಲ್ಲ, ಒಂದು ಎತ್ತಿನ ಬಾಲ ಹಿಡ್ಕೊಂಡು ಒಂದು ಮಗು ಓಡಾಡ್ತಿತ್ತು ಅಂತ ಹೇಳಿದರು. ಬಹುಶಃ ನಿಮ್ಮ ಮಗು ಇರ್ಬೋದು ಅಂದರು. ಅವರೊಂದು ಇವನ ಗುಚ್ಚ, ಇವನು ಮನೆ ಬಿಟ್ಟೇ ಹೋಗೋದಿಲ್ಲ ಮಗು, ಎತ್ತಿನ ಬಾಲ ಹಿಡ್ಕೊಂಡು ಬೆಟ್ಟದ ಮೇಲೆ ಓಡಾಡ್ತಿತ್ತು. ನಮ್ಮನ್ನೇನೋ ಸಮಾಧಾನ ಮಾಡಲಿಕ್ಕೆ ಇವನು ಸುಳ್ಳು ಹೇಳಿದ್ದಾನೆ ಅಂತ ತಿಳ್ಕೊಂಡು ಹುಡ್ಕೊಂಡು ಕಂಟಿನ್ಯೂ ಮಾಡಿದರು. ಆದರೆ ನಡೀತಾ ಇತ್ತು. ಸಾಯಂಕಾಲ ಸೂರ್ಯಾಸ್ತದ ಸಮಯ, ಮನೆಯಿಂದ ಹೋಗಿತ್ತಲ್ಲಿ ಎತ್ತು, ಅದು ವಾಪಸ್ ಬಂತು. ದಿವಸ ಹೋಗಿ ಬರ್ತಾ ಇತ್ತು. ಅದಕ್ಕೆ ಆಗಬೇಕು ಗಮನ ಕೊಟ್ಟು ಇವತ್ತು ನೋಡಿದರೆ ಎತ್ತು ಬರ್ತಾ ಎತ್ತಿನ ಬಾಲ ಹಿಡ್ಕೊಂಡು ಮಗು ಬರ್ತಾ ಇದೆ. ಮಕ್ಕಳು ಬೆಕ್ಕಿನ ಬಾಲ ಹಿಡಿಯೋ ಪದ್ಧತಿ ಸಾಮಾನ್ಯ, ಆದರೆ ಎತ್ತಿನ ಬಾಲ ಹಿಡ್ಕೊಂಡು ಮಗು ಮಧ್ವಾಚಾರ ಒಬ್ಬರೇ, ಇನ್ಯಾರೂ ಕೂಡ ಆ ರೀತಿ ಎತ್ತಿನ ಬಾಲ ಹಿಡ್ಕೊಳ್ಳೋ ಸಾಧ್ಯ ಇಲ್ಲ. ಇಡೀ ದಿವಸ ಕಾಡಲ್ಲಿ ಹೋಗಿರೋದು. ಮಕ್ಕಳಿಗೆ 10 ನಿಮಿಷಕ್ಕೆ ಆಹಾರ ಬೇಕು. ಚಿಕ್ಕ ವಯಸ್ಸಿನಲ್ಲಿ ಬೇಗ ಜೀರ್ಣ ಆಗುತ್ತೆ. ಅದು ಇಡೀ ದಿವಸ ಆಹಾರ ಹೆಸರಿಲ್ಲ.
ಎತ್ತಿನಿಂದ ಓಡಾಡೋದು ಎತ್ತು ಫಾಸ್ಟು ಮತ್ತು ಭಾರಿ ಸ್ಟ್ರಾಂಗ್ ಅದು. ಬೆಟ್ಟದಲ್ಲಿ ಓಡಾಡಬೇಕು, ಮಗು ಸಾಧ್ಯನಾ? ಅದಕ್ಕೆ ಇವರು ಲೋಕದ ಮಗು ಅಲ್ಲ, ಇವರು ಇದು ನಮ್ಮ ಮಗು ಅಲ್ಲ. ಅಯಂ ವಾವ ಶಿಶು ಮಧ್ಯಮ ಪ್ರಾಣ, ಕೂಸಿನ ಕಂಡೀರ, ಇವರು ಮುಖ್ಯ ಪ್ರಾಣನ. ಈ ಕೂಸು ಅಂದರೆ ಅಂಥ ಕೂಸು, ಆದ್ದರಿಂದ ಅವರಿಗೆ ಯಾವ ಆಪತ್ತೂ ಇರಲಿಲ್ಲ. ಯಶ್ವಶ್ಯತಾಪಿ ವಚನಂ ವನಗೋಚರೋಕ್ತಂ ಯತ್ಸಾಯ ಮೈಷ್ಠತ ಜನಃ ಶಿಶುಮಾವರಜಂತಂ ಏಕಾಬ್ದಕಂ ವೃಷಭಬಾಲ ಕೃತಾವಲಂಬಂ. ಪರಮಾಶ್ಚರ್ಯ, ಏನಿದು ಮಗು ವಿಚಿತ್ರ ಕೆಲಸ ಮಾಡ್ತಿದೆಯಲ್ಲ ಅಂದ್ಕೊಂಡು ಒಂದು ಅಂದ್ಕೊಂಡ್ರಂತೆ. ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರೋ ವಿಜ್ಞಾನ ಮಾರ್ಗಮಿವ ವಿಷ್ಣುಪರಂ ಮುಕ್ಷು ನಷ್ಟಂಚ ನಂದನಮಿತಿ ಸ್ವಜನೋಸ್ಯ ಲಬ್ಧ್ವಾ ನಾಥಸ್ಯ ತಸ್ಯ ತಮನುಗ್ರಹಮೇವ ಮೇನೆ. ಒಬ್ಬ ಬಡವನಿಗೆ, ಹುಟ್ಟು ಬಡವನಿಗೆ ಚಿಂತಾಮಣಿ ಸಿಕ್ಕರೆ ಎಷ್ಟು ಖುಷಿಯಾಗಬೇಕೋ ಅಷ್ಟು ಖುಷಿ ಆಯ್ತವನಿಗೆ. ಚಿಂತಾಮಣಿ ಅಂದರೆ ಚಿಂತಿತದ ಮಣಿ, ಅಂದ್ಕೊಂಡದೆಲ್ಲ ಕೊಡಮಣಿ. ಅಷ್ಟು ಖುಷಿ ಆಯಿತು ಆಚಾರ್ಯ ಮರಳಿ ಸಿಕ್ಕಾಗ. ಇನ್ನೊಂದು ವಿಜ್ಞಾನ ಮಾರ್ಗಮೇವ ವಿಷ್ಣುಪರಂ ಮುಕ್ಷು, ಮೋಕ್ಷ ಬೇಕು ಅನ್ನೋರಿಗೆ ತತ್ವಜ್ಞ ಅಪರೋಕ್ಷ ಜ್ಞಾನವಾದರೆ ಎಷ್ಟೋ ಅಷ್ಟು ಖುಷಿ ಆಯಿತು. ಅಂದ್ಕೊಂಡ್ರು, ಈ ಮಗುನ ಕೊಟ್ಟಿದ್ದು ಭಗವಂತ ನೀನೇ, ಈ ಕಳೆದೋದು ಮತ್ತೆ ಸಿಗ್ತಲ್ಲ ಅದು ನಿನ್ನ ದಯೆ ಅಂದ್ಕೊಂಡ್ರು. ಅಲ್ಲಿಂದ ಮತ್ತೊಂದು ದಿವಸ ಬಂದು, ಇದು ತುಂಬ ಅರ್ಥಗಳಿದೆ, ಅಲ್ಲೆಲ್ಲ ಹೇಳ್ತಾರೆ. ಮದುವೆ ವಿಜಯ ಅದು ವಾರದ್ದು ದಿವಸದ್ದಲ್ಲ, 1008 ದಿವಸಕ್ಕೆ ಒಂದು ಶ್ಲೋಕನೂ ಮುಗಿಯೋದಿಲ್ಲ ಅಂತ ಗ್ರಂಥ ಅದು. ಸೊ ವರ್ಷಗಟ್ಟಲೆ ಹೇಳಬೇಕಾದ ಗ್ರಂಥ ಅದು. ಅದು ಮಧ್ವನವಮಿ ಪರ್ವಕಾಲ ಇದು. ನಮಗಿರೋದು ಬರೀ 7 ದಿವಸಕ್ಕೆ 6 ದಿವಸಕ್ಕೆ ಬಂದಿದೆ, ಆದ್ದರಿಂದ ಅಷ್ಟರಲ್ಲೇ ಮುಗಿಸ್ಬೇಕು. ಹೆಚ್ಚರ್ಥ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ತಿಳ್ಕೋಬೇಕು, ಎತ್ತಿನ ಬಾಲ ಹಿಡ್ಕೊಂಡು ಅಂದ್ರೆ ಏನು? ಎತ್ತು ಅಂದರೆ ಭಾಗವತ್ ಪುರಾಣ ಹೇಳ್ತದೆ ಧರ್ಮ ಅಂತ ಅರ್ಥ. ಅದ್ರ ಬಾಲ ಹಿಡ್ಕೊಂಡು ಓಡಾಡಿದ್ರು ಧರ್ಮ ರಕ್ಷಣೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಎತ್ತಿನ ಬಾಲ ಹಿಡ್ಕೊಂಡು ಹೋಗೋದು ತಮ್ಮ ಸೇಫ್ಟಿಗಲ್ಲ, ಎತ್ತು ಸೇಫಾಗಿರಲಿ ಅಂತೇಳಿ ಅದನ್ನು ಹಿಡ್ಕೊಂಡು ಹೊರಟೋದ್ರು. ಆದ್ದರಿಂದ ಆಚಾರ್ಯರು ಯಾರು ಧರ್ಮಾಚರಣೆ ಮಾಡ್ತಾರೋ ಅವರನ್ನು ಹಿಡಿತಾರೆ ಆಚಾರ್ಯರು, ರಕ್ಷಣೆ ಮಾಡ್ತಾರೆ. ಧರ್ಮರಾಜನ ಹಿಡಿಲಿಲ್ಲ, ಎಷ್ಟು ಆಪತ್ತು ಬಂತು ಧರ್ಮರಾಜನಿಗೆ, ಎಲ್ಲ ಕಾಪಾಡಿದ್ದು ಭೀಮಸೇನ ದೇವರು. ಆ ಮಾತನ್ನು ಮಾತು ಧರ್ಮರಾಜ ಹೇಳ್ತಾರೆ, ಭೀಮ ನಿನ್ನಿಂದ ನಾವು ಸುಖವಾಗಿ ಇವತ್ತು ಬದುಕ್ತಾ ಇದ್ದೇವೆ ಅಂತ. ದುರ್ಯೋಧನ ಸತ್ತಿದ್ದು ಭೀಮನಿಂದ, ರಾಜ್ಯ ಸಿಕ್ಕಿದ್ದು ಭೀಮಸೇನಿಂದ, ಪ್ರತಿಯೊಂದು ಭೀಮನಿಂದ ಧರ್ಮರಾಜನಿಗಾಯಿತು. ಧರ್ಮದ ಕೈ ವಾಯುದೇವರು ಬಿಡೋದಿಲ್ಲ, ಅದು ವಿಶೇಷವಾಗಿ ವಾಯುದೇವರ ಹಿರಿಮೆ. ಅದನ್ನು ತೋರಿಸ್ಲಿಕ್ಕೆ ಆ ರೀತಿ ಓಡಾಡಿದ್ದಾರೆ. ಒಂದೇ ವರ್ಷದ ಮಗು ಹಾಗೆ ಮಾಡಿದ್ದಾರೆ. ಅದು ನೀವು ಧರ್ಮ ಬಿಡಬೇಡಿ, ನಿಮ್ಮನ್ನು ನಾನು ಹಿಡಿತೇನೆ ಅಂತ ಹೇಳಿದರು. ಇನ್ನೊಂದಿದೆ, ಎತ್ತಿತ್ತು ಆಚಾರ್ಯ ಗ್ರಂಥ ಹೊರತಾ ಇತ್ತು, ಅದೇ ದೈತ್ಯೇತರಾಗಿ ಹುಟ್ಟಿತ್ತು ಅಂತ ಕೇಳಿದಾಗ ಎತ್ತಿನ ಬಾಲ ಹಿಡ್ಕೊಂಡು ಅಂದರೆ ಸೂಚನೆ ಮಾಡ್ತಾರೆ, ಮುಂದೆ ಎತ್ತನ್ನು ಬದುಕಿಸೋದು ಟೀಕಾ ಬರೆಸೋದು ನಾವೇ ಅನ್ನೋ ಸೂಚನೆ ಕೂಡ ಅದರಿಂದ ಬಂದಂತೆ ಆಯಿತು. ಈಗ ಆಚಾರ್ಯ ಪ್ರತಿಯೊಂದು ಕಾರ್ಯದಲ್ಲೂ ಒಳಗೊಂದು ಇಂಪ್ಲಿಕೇಶನ್ ಇರುತ್ತೆ, ಫಿಲಸಾಫಿಕಲ್ ಇಂಪ್ಲಿಕೇಶನ್ ಇರುತ್ತೆ. ನೋಡಿದ್ದು ಇನ್ನೊಂದು ದಿವಸ ಅದೇ ಆಗ ಹೊಸ್ತರಲ್ಲಿ 1 ವರ್ಷದ ಆಚೆ ಇದ್ದೇನೆ, ಸ್ವಲ್ಪ ಮನೆ ಮುಂದೆ ಕೂತಿದ್ದಾರೆ ಮಧ್ಯಗೆ ಭಟ್ಟರು. ತಾಯಿ ಮಗನ ಕರೆದಿದ್ದಾರೆ, ವಾಸುದೇವ ಬಡಿಸಿ ಆಗ್ತಾಯಿದೆ, ನಿಮ್ಮ ತಂದೆನ ಊಟಕ್ಕೆ ಕರಿ ಅಂತ ಹೇಳಿದರು. ತಕ್ಷಣ ಇವರು ಹೋದರು, ಕೂತರು. ಅಪ್ಪ ಊಟಕ್ಕೆ ಬರಬೇಕು ಅಂತ ಕರೆದ್ರು. ಆಗ ಅವ್ರು ಹೇಳಿದರು, ಮಗು ನಾನು ಊಟಕ್ಕೆ ಬರೋ ಹಾಗಿಲ್ಲ, ಎತ್ತು ಕೊಂಡ್ಕೊಂಡಿದ್ದೇವಲ್ಲ ಆ ದುಡ್ಡು ಕೊಟ್ಟೇ ಇಲ್ಲ ನಾವು. ಎತ್ತು ಮಾರಿದ ಶೆಟ್ಟಿ ಬಂದು ಕೂತಿದ್ದಾನೆ, ಧರಣಿ ಕೂತಿದ್ದಾನೆ. ದುಡ್ಡು ಕೊಡಿದ್ರೆ ವಾಪಸ್ ಹೋಗೋದಿಲ್ಲ, ಅದು ಕೂತ್ಬಿಟ್ಟು ಧರಣಿ ಕೊಡೋ ಕಾನ್ಸೆಪ್ಟ್ ಇದೆ, ಗೊತ್ತಾಯ್ತಾ? ಧರಣಿ ಗೊತ್ತು ಕೊಟ್ಟರೆ ಹೋಗೋದು, ಏನು ಮಾಡಬೇಕಾಗ, ಕೊಡ್ಲಿಕ್ಕೆ ದುಡ್ಡಿಲ್ಲ. ಆದ್ದರಿಂದ ಅವನು ಅಲ್ಲಿ ಇವರು ಇಲ್ಲಿ ಅಷ್ಟೇ. ಇವರು ಎಂಥವ್ರು ಗೊತ್ತಾ, ಅವರು ಬ್ರಾಹ್ಮಣರಲ್ಲ, ಬ್ರಾಹ್ಮಣರು. ಹಿಂದಿನ ಕಾಲಕ್ಕೆ ಬ್ರಾಹ್ಮಣರ ಮೇಲೆ ಜೋರು ಮಾಡೋ ಶಕ್ತಿ ಇರಲಿಲ್ಲ. ಇಲ್ಲೇ ಕೂತರು, ಒಳಗೆ ಊಟ ಮಾಡ್ಕೊಬರ್ತಾರೆ, ಹೋಗ್ತಿರ್ತಾರೆ. ಅವ್ರು ಹಾಗೆ ಮಾಡಲಿಲ್ಲ. ಅವ್ರ ಹತ್ರ ಮನಸ್ಸಿಗೆ ದುಡ್ಡಿರಲಿಲ್ಲ, ಆದರೆ ಬಿಟ್ಟು ಊಟ ಮಾಡೋಷ್ಟು ಕೆಟ್ಟ ಸಂಸ್ಕಾರ ಇರಲಿಲ್ಲ. ಆದರೆ ಅವನು ಊಟಕ್ಕೆ ಕಾಯ್ತಿದ್ದಾನೆ ಅಂದರೆ ಬಿಟ್ಟು ಹೋಗೋದು ಅದು ಮೂರ್ಖತನ, ಅದೊಂದು ಅತ್ಯಂತ ಕೃತಜ್ಞವಾದ ಜೀವನ, ಹಾಗೆ ಮಾಡಬಾರ್ದು. ಆದ್ದರಿಂದ ಅವ್ರು ಒಳ್ಳೆಯವರು, ಅನಿವಾರ್ಯವಾಗಿ ಬಡತನ ಇತ್ತೇ ಹೊರತು ಅವರಿಗೆ ಎಂದು ಕೂಡ ದುಡ್ಡು ವಾಪಸ್ ಕೊಡಬಾರ್ದು ಆ ಯೋಚನೆ ಇಲ್ಲ. ಆದರೆ ತಪ್ಪಾಗಿದೆ ಈಗ. ಹಾಗೆ ಸಹಿಸ್ಕೊಂಡು ಕೂತ್ಕೊಂಡ್ರು. ಪಾಪ ಮಗು ನೀನು ಊಟ ಮಾಡೋ, ನಾನು ಬರ್ತೀನಿ ಅಂತ ಹೇಳಿದ್ರು. ಆಗ ನೋಡು ಈ ಧನಿಕ ಇವನೇ ನಾನು ಪಾಪ ಕೂಡಿಸಿರೋ, ಅವನೇನು ಬೈಲಿಲ್ಲ ಪಾಪ. ಅವನು ಕೇಳಕ್ಕೆ ಬಂದರೆ ಧರ್ಮ ಅದೇನು ತಪ್ಪಿಲ್ಲ, ಎಷ್ಟು ಕೇಳಿದ್ರು ಕೊಟ್ಟಿಲ್ಲ ಅಂತ ಕೂತಿದ್ದಾರೆ ಅಷ್ಟೇ. ನೋಡಿ ತಮ್ಮ ತಪ್ಪನ್ನು ಒಪ್ಕೋಬೇಕು. ನೋಡಿ ಬಂದು ಕೂತಿದ್ದಾನೆ, ಒಳ್ಳೆ ಊಟ ತಪ್ಪಿಸ್ತಾ ಇದ್ದಾರೆ ಅಂತ ಅಲ್ಲ. ನಾವು ತಪ್ಪು ಅಕ್ಸೆಪ್ಟ್ ಮಾಡಿಕೊಡೋದು, ತಪ್ಪು ಮಾಡಿಕೊಡೋದು, ಮಾಡಿದ್ರೆ ಒಪ್ಕೊಳ್ಳೇಬೇಕಾದ್ರೆ ಅವ್ರು ಹೇಳಿದರು. ಆ ಧನಿಕನ ಕರೆದು, ಎಷ್ಟು ಕೊಡಬೇಕು ನಮ್ಮ ಅಪ್ಪನೇನು ದುಡ್ಡು ಅಂತ ಕೇಳಿದರು. ಅವ್ನು ಹೇಳಿದ, ಬಾ ಅಂತ ಕರ್ಕೊಂಡೋದು. ಹುಣಸೆ ಮರ, ಇವತ್ತಿಗೂ ಹುಣಸೆ ಮರ ಇರೋ ಜಾಗ ಇದೆ, ಹುಣಸೆ ಮರನೂ ಇದೆ, ಮತ್ತೆ ಬೆಳೀತಾ ಬಂದಿದೆ. ಕೆಳಗೆ ಬೇಕಾಷ್ಟು ಬೀಜ ಬಿದ್ದಿದ್ದು ಹಿಡ್ಕೊಂಡ್ರು. ತೊಗೊಂಡು ಎಣಿಸ್ಕೋ ಎಷ್ಟಿದೆ ಅಂತ ನೋಡಿದ್ರು. ಅವ್ನು ನೋಡ್ದ, ಸರಿ ಅಂತ ಹೋಗ್ಬಿಟ್ಟ ಆ ಕಡೆಗೆ. ಅಪ್ಪ ಊಟಕ್ಕೆ ಬನ್ನಿ ಅಂದರು, ಹೊರಟೋದ್ರು. ಅವ್ರು ಏನಾಯಿತು ಏನೋ ಮಗು ಪಾಪ, ಮಗುನ ಮುಖ ನೋಡಿ ಬಿಟ್ಟ ಅಂತ ತಿಳ್ಕೊಂಡ್ರು ಪಾಪ. ಆದರೆ ಈ ಪ್ರಸಂಗ ಮತ್ತೆ ಬರಬಾರ್ದು ಅಂಥೇಳಿ ಭಾರಿ ಕಷ್ಟಪಟ್ಟು ದುಡ್ಡನ್ನು ಕೊಡಿಸಿದ್ರು. ಕೊಡ್ಲಿಕ್ಕೆ ಅಂತ ಅವ್ರ ಮನೆಗೆ ಹೋದರು. ಎಷ್ಟು ದುಡ್ಡು ಮನೆಗೆ ಹೋದರು ಕೊಡ್ಲಿಕ್ಕೋಸ್ಕರ. ಬಂದಾಗ ಕೊಡೋಣ ಅಂತ ಕೊಡಲಿಲ್ಲ, ತಾವೇ ಹೋದರು.
ಆಗ ಅವನು ನೋಡ್ದ, ಭಟ್ರೆ ಮತ್ತೆ ಯಾಕೆ ಬಂದ್ರಿ, ನಿಮ್ಮ ಮಗ ಅವತ್ತೇ ಕೊಟ್ಬಿಟ್ಟಲ್ಲ ದುಡ್ಡು ಅಂತೇಳಿ. ಈಗ ಶಾಕಾಯ್ತು, ಬದ್ರ ಗೊತ್ತಾಗಲಿ, ಈಗ ಗೊತ್ತಾಯ್ತು ಅವ್ರಿಗೆ. ಏನು ಕೊಟ್ಟ, ಏನು ಕೊಟ್ಟ, ಹುಣಸೆ ಬೀಜ ಕೊಟ್ಟಿರೋದು. ಇಲ್ಲ ನಿಮ್ಮ ಮಗ ಕೊಟ್ಟಾಯ್ತು, ಏನು ಕೊಡಬೇಕಾಗಿಲ್ಲ, ಹೋಗಿ ಅಂದ್ಬಿಟ್ಟ. ಅವರಿಗೆ ಶಾಕ್ ಆಯ್ತು, ಏನಿದು ಒಂದೊಂದು ವಿಚಿತ್ರ ಮಹಿಮೆ ಕಾಣ್ತಾ ಇದೆಯಲ್ಲ. ಕಣ್ಣಾರೆ ನೋಡಿದ್ದಾರೆ, ಹುಣಸೆ ಬೇರೆ ದುಡ್ಡು ಇರಲೇ ಇಲ್ಲಲ್ಲ ಕೊಡ್ಲಿಕ್ಕೆ, ಅದಕ್ಕೆ ಹುಣಸೆ ಬೀಜ ಕೊಟ್ಟರೆ ಹ್ಯಾಕೆ ಕಾಣಿಸ್ತು, ಇದು ಯೋಚನೆ. ಅವ್ರು ಎಷ್ಟು ಪುಣ್ಯವಂತನಾಗಿರಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಆಚಾರ್ಯವನಿಗೆ ಬರೀ ಹುಣಸೆ ಬೀಜ ಕೊಡಲಿಲ್ಲ, ಅವನಿಗೆ ಸುವರ್ಣ ಬೀಜನೇ ಕಾಣಿಸ್ತದೆ. ಒಂದು ಕೊನೆಗೆ ಮುಕ್ತಿ ಬೀಜನೇ ಆಗೋಯ್ತು ಅಂತ ಹೇಳ್ತಾರೆ. ಮುಕ್ತಿಗೆ ಬೀಜ, ದುಡ್ಡಿದ್ರೆ ಟಿಕೆಟ್ ತೊಗೊಂಡು ಹೋಗ್ಬೋದಲ್ಲ, ಅಂಥವು ದುಡ್ಡು ಕೊಟ್ಟಾಗತ್ತೆ ಆಚಾರ್ಯ. ಮೋಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಂಥ ದಿವ್ಯ ಜ್ಞಾನ ಕೊಟ್ಟರು. ಆ ಮೂಲಕವಾಗಿ ಅವರು ಕೊಟ್ಟಿದ್ದು ಹುಣಸೆ ಬೀಜ, ಅವನಿಗೆ ಕಟ್ಟಿದ್ದು ಸುವರ್ಣ ಬೀಜ, ಫಲಿತಾಂಶ ಮುಕ್ತಿ ಬೀಜ. ಆಚಾರ್ಯರು ಕೊಟ್ಟರೆ ಏನು ಕೊಡ್ತಾರೆ ಅಂತ ಗೊತ್ತಾಯಿತು. ನಮಗೂ ಹೊಟ್ಟೆ ಉರಿದು ಹೋಗ್ತದೆ, ನಮಗೂ ಒಂದಿಷ್ಟು ಹುಣಸೆ ಬೀಜ ಕಟ್ಟಿದ್ದೀರೆ, ಅವ್ರು ಕೊಡಬಾರ್ದಾಗಿತ್ತೆ ಅಂತ ಕೇಳಿದರೆ ಹೇಳ್ತಾರೆ, ನಾವು ಹುಣಸೆ ಬೀಜ ಕೊಟ್ಟಿಲ್ಲ, ಸರ್ವಮೂಲ ಗ್ರಂಥಗಳು ಸುವರ್ಣ ಬೀಜ ಕೊಟ್ಟಿದ್ದಾರೆ ಆಚಾರ್ಯರು. ನಮಗದು ಹುಣಸೆ ಬೀಜ ಕಾಣ್ತೇವೆ, ಉಲ್ಟಪಾಟ ಆಗೋಗ್ಬಿಟ್ಟಿದೆ ನಮ್ಮ ಕಣ್ಣೆ ಅಂತ. ಅವನಿಗೆ ಹುಣಸೆ ಬೀಜ ಸುವರ್ಣ ಬೀಜ ಕಾಣಿಸ್ತು, ನಮಗೆ ಸುವರ್ಣ ಬೀಜ ಹುಣಸೆ ಬೀಜ ಕಾಣಿಸ್ತಾ ಇದೆ. ಅಂದರೆ ಆಚಾರ್ಯರು ಮುಟ್ಟಿದ್ದೆಲ್ಲ ಚಿನ್ನ ನೆನಪಿರಲಿ. ಸ್ವಾಮಿಗಳು ಕೊಟ್ಟ ಮಂತ್ರಾಕ್ಷತೆ, ರಾಯರು ಕೊಟ್ಟ ಮಂತ್ರಾಕ್ಷತೆ ಇಸ್ಕೊಂಡು ಹೋಗಿದ್ದಕ್ಕೆ ಅವನಿಗೆ ಮದುವೆ ಆಗೋಯ್ತು, ಗೊತ್ತಾಯ್ತಾ, ಒಳಗೆ ಮದುವೆ ಆಗೋಯ್ತು, ಪಿಶಾಚಿ ಪೀಡೆ ಬಿಟ್ಟೋಯ್ತು. ಆಚಾರ್ಯರಿಗಿಂತ ರಾಯರು ಜಸ್ಟ್ ದೊಡ್ಡವರಲ್ಲ, ಕೋಟಿ ಕೋಟಿ ಪಾಲು ದೊಡ್ಡವರು ಶ್ರೀಮದ್ ಆಚಾರ್ಯರು, ಗೊತ್ತಾಯ್ತು, ಅಷ್ಟು ಮೇಲಿದ್ದಾರೆ. ಅಂದ್ರೆ ಅವ್ರು ಮುಟ್ಟಿದ್ದು ಎಷ್ಟು ದೊಡ್ಡದಾಗತ್ತೆ ಯೋಚನೆ ಮಾಡಿ. ಸರ್ವಮೂಲಗದ ಅವರೇ ಬರೆದ ಗ್ರಂಥಗಳು, ಅದು ಮನೆಯಲ್ಲಿದ್ದರೆ ಸಾಕು, ರಕ್ಷಾ ಕವಚ ಇದ್ದಂತೆ ಲೆಕ್ಕ. ಅದು ಓದ್ತಾ ಹೋದ್ವಿ ಅಂದರೆ ನಿಶ್ಚಿಂತ ಜೀವನದಲ್ಲಿ ಅಂಥ ಪ್ರಗತಿ ಯಾವುದರಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಎಷ್ಟೇ ಬಂದರೂ ನಾವು ಸಂಪಾದನೆ ಮಾಡೋ ಹೊರಗಿಂದು ನಾವು ಬರೋದು, ಹಣ ಕಾಸು ಯಾವುದು ಒಳಗೆ ಹೋಗೋದಲ್ಲ. ಒಳಗೆ ಹೋದ್ರೆ ಆಪರೇಷನ್ ಮಾಡಿ ತೆಗಿಬೇಕಷ್ಟೇ ಹೊರತು ಉಪಯೋಗ ಇಲ್ಲ ಅದನ್ನು. ಆದರೆ ಜ್ಞಾನ ಅದು ಜನ್ಮ ಜನ್ಮದ ಆಸ್ತಿ. ಅದು ನಮ್ಮ ಜನಕ್ಕೆ ಅದು ಗೊತ್ತೇ ಇಲ್ಲ. ಈಗಂತೂ ಐಟಿ ಬಿಟಿ ಮನುಷ್ಯ ಮರ್ತೇ ಬಿಟ್ಟಿದ್ದಾರೆ. ಸಂಪಾದನೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ, ದೇವರ ಕಡೆ ಲಕ್ಷ ಕೂಡ ಇರೋದಿಲ್ಲ. ಅಂದರೆ ಬದುಕಾದವಂತು ಸುಖ ಕೊಡೋ ಶಕ್ತಿ ಯಾವ ವಸ್ತುಗಳಿಗೂ ಇಲ್ಲ, ದೇವರಿಗೆ ಮಾತ್ರ ಇರೋದು. ಪ್ರಹ್ಲಾದ ಹೇಳ್ತಾರೆ, ರಾಯ ಕಲತ್ರಂ ಪಶವ ಸುತಾದಯೋ ಗೃಹ ಮಹಿ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮಾ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ನಾವೆಲ್ಲ ಏನು ಮಾಡಕ್ಕೆ ಕೊಟ್ಟು ಎಲ್ಲ ಬಿಟ್ಟು ಹೋಗೋದೆ. ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಅದಕ್ಕೆ ಕಷ್ಟಪಡ್ತಿದ್ದೇವೆ. ಆದರೆ ಯಾವುದು ಜೊತೆ ಬರುತ್ತೆ ನಾವು ತಗೋತಾನೇ ಇಲ್ಲ. ಎಷ್ಟು ಅನ್ಯಾಯ ಅಂದರೆ, ವಿವೇಕನೇ ತಮ್ಮ ಹೆಸರು ನೋಡಿದರೆ 21ನೇ ಶತಮಾನ ಅಂತ ಬಾಯ್ಬಿಟ್ಟು ಮಾತಾಡೋದು. ನಾವು ಎಲ್ಲಿದ್ದೇವೆ ಗೊತ್ತಾ, ಎಲ್ಲಿದ್ದೀವಿ ಗೊತ್ತಾ, ಗೊತ್ತಿದೆ, ಬೀದಿಯಲ್ಲೇ ಉಳಿಯೋದು, ಏನೂ ಉಪಯೋಗ ಇಲ್ಲ. ಜ್ಞಾನದ ರೀತಿ ಅಲ್ಲ ಇದು. ರಾಯರ ಜೀವನ ಎಷ್ಟು ಅದ್ಭುತ ನೆನ್ಪಿಟ್ಕೋಬೇಕು. ರಾಘವೇಂದ್ರ ವಿಜಯ ಇತ್ಯಾದಿ ಓದಿ ಮಧ್ವ ವಿಜಯ ಕಂಪೇರ್ ಮಾಡಬೇಕು. ಅದು ನಿನ್ನೆ ಸ್ವಲ್ಪ ಹೇಳಿದೆ, ಮುಂದೆ ಬಂದ ಮತ್ತೆ ನೋಡೋಣಂತೆ. ಅಷ್ಟು ಮಾಡಿ ಆಗ ಅವ್ರಿಗೆ ಆಶ್ಚರ್ಯವಾಯಿತು. ಇದು ಬರೀ ಕಥೆಯಲ್ಲ, ಕೊಟ್ಟವನ ಮನೆ ಇವತ್ತಿಗೂ ಇದೆ, ಪಾಚಕ ಕ್ಷೇತ್ರ. ಇವತ್ತಿಗೂ ಅವ್ರ ಮನೆ ಇದೆ. ಅಲ್ಲಿಂದ ಸುಮಾರು ಒಂದು 1/4 ಕಿಲೋಮೀಟ್ರು ಅಷ್ಟೇ ಆಗ್ಬೋದು, 200 ಮೀಟ್ರ್ ಆಗ್ಬೋದು ಅಷ್ಟೇ. ಆ ಮನೆಗೆ ಹೋಗಿ ಬಂದಿದ್ದೆ, ನೋಡಿದ್ದೀನಿ. ಅಲ್ಲಿಂದ ಮುಂದೆ ಹೋದರೆ ಬೆಟ್ಟ ಇದೆ. ಬೆಟ್ಟದಲ್ಲಿ ಆಚಾರ್ಯರು ಓಡಾಡಿದ ಪುಟ್ಟ ಪಾದದ ಗುರುತು, ಇವತ್ತಿಗೂ ಪಾದದ ಗುರುತುಗಳು. ಆ ಗಣಿಗಾರಿಕೆಯಲ್ಲಿ ಕೆಲವು ಹೋಗಿದೆ, ಕೆಲವು ಉಳ್ಕೊಂಡಿದೆ. ಅವನ ಮನೆ ಇದೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಆಚಾರ್ಯರ ಕೈಯಲ್ಲಿ ಹುಣಸೆ ಬೀಜ ಇಸ್ಕೊಂಡಲ್ಲ ಅವತ್ತು. ಇವತ್ತು ಭಾರಿ ಶ್ರೀಮಂತವನು, 800 ವರ್ಷವಾದರೂ ಕೂಡ ಅವ್ರು ಬಡತನ ಬಂದಿಲ್ಲ ಮತ್ತೆ. ಅಂದರೆ ಆಚಾರ್ಯರ ಕೈ ಎಂಥ ಕೈ ಇರಬೇಕು, ಎಷ್ಟು ಅದ್ಭುತ. ಮೋಕ್ಷ ಕೊಡೋ ಕೈಗೆ ಇದೆಲ್ಲ ಯಾವ ಲೆಕ್ಕ. ಮೋಕ್ಷ ಆಚಾರ್ಯರು ಕೊಟ್ಟರೆ ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಭಾರಿ ಶ್ರೀಮಂತ ಅವರು ಇವತ್ತಿಗೂ ಕೂಡ, ಅಕ್ಷಯ. ಆ ರೀತಿ ಕೊಟ್ಟರೆ ಯಾವ ಗ್ರಾಂಟು ನಮ್ಮನ್ನು ಅಷ್ಟು ಜಾಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರ ಕೈ, ಅವನ ಹೆಸರೇ ಅಮೃತ. ವಾಯು ಅನಿಲಂ ಅಮೃತಂ ಮತ್ತು ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಆದ್ದರಿಂದ ಆಚಾರ್ಯರಿಂದ ಪಡಿತಕ್ಕಂಥ ಆಸ್ತಿ, ಜ್ಞಾನದ ಆಸ್ತಿ, ಅದು ಶಾಶ್ವತವಾದ ನಿಧಿ ಅನ್ನೋದಕ್ಕೆ ನಿದರ್ಶನವಾಯಿತು. ಮುಂದೆ ಕೆಲವು ಹಾಗೆ ಬೆಳೀತಾ ಹೋಗ್ತಾ ಇದ್ದಾರೆ. ಇನ್ನೊಂದು ದಿವಸ ಆಚಾರ್ಯರಿಗೆ 3 ವರ್ಷ ಕೆಲವು ವಿಷಯವನ್ನು ಅವ್ರು ಹೇಳ್ತಾರೆ, ಎಲ್ಲ ನಾನು ಬರೆದಿಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಕೆಲವನ್ನು ಋಷಿಕೇಶ ತೀರ್ಥರು ತಮ್ಮ ಸಂಪ್ರದಾಯ ಪದ್ಧತಿಯನ್ನು ಕೃತಿಯಲ್ಲಿ ಬರೆದಿದ್ದಾರೆ. ಅಲ್ಲಿ ಏನು ನಡೀತೆ ಕೆಲವನ್ನು, ಅದರಲ್ಲಿ ಒಂದು ಎಲ್ಲ ಹೇಳೋದಕ್ಕೂ ಇದಕ್ಕೆ ಟೈಮ್ ಇಲ್ಲ, ಅದು ಹೆಚ್ಚಿರೋದಿಲ್ಲ, ಸುಮ್ಮನೆ ಕೆಲವೆಲ್ಲ. ಒಂದು ದಿವಸ ಏನಾಗಿದೆ, ಆಚಾರ್ಯರು ಚಿಕ್ಕ 3 ವರ್ಷದ ಮಗು ಅಷ್ಟೇ. ಆಗ ಮನೆ ಇವತ್ತು ಮನೆ ಇದೆ, ಆಚಾರ್ಯ ಓದ್ತಾವ್ರ ಮನೆ ಎಲ್ಲ ಇವತ್ತಿಗೂ ಇದೆ. ಹುಣಸೆ ಬೀಜ ಪ್ರತಿಯೊಂದು ಜಾಗನೂ ನೋಡಬಹುದು ನಾವು. ಒಂದು ಕಡೆಗೆ ಅಲ್ಲಿ ಕೆಲವು ಪದಾರ್ಥ ಇಟ್ಟಿದ್ದಾರೆ. ವಾಸ್ತವ ಸ್ವಲ್ಪ ನಾನು ಒಳಗೆ ಹೋಗಿ ಬರ್ತೇನೆ. ಬೆಕ್ಕು ಇವಕ್ಕೆ ಒಂದು ಹಾಲಿನ ಪಾತ್ರೆ, ಮೊಸರಿನ ಪಾತ್ರೆ, ಮೊಸರು ಹಾಲು ಎರಡೂ ಇದೆ. ಅವ್ರು ಒಳಗೆ ಹೋಗಿ ಬರ್ತಾರೆ, ಸ್ವಲ್ಪ ನೋಡ್ತಾ ಇರು, ಬೆಕ್ಕು ಇವಕ್ಕೂ ಬಾಯಿ ಹಾಕಿ ತೋರ್ತಾರಲ್ಲ, ಹೇಳಿ ಹೊರಗೆ ಹೋಗ್ತಾರೆ. ಒಳಗೆ ಹೋಗ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಆಚಾರ ಅಲ್ಲಿ ಆಟ ಆಡ್ತಾ ಇರ್ತಾರೆ.
ಬಂದು ನೋಡಿದರೆ ಹಾಲಿನ ಪಾತ್ರೆ ಇರೋ ಜಾಗದಲ್ಲಿ ದೊಡ್ಡ ಒಂದು ಹಾಸುಗಲ್ಲು, ಮೊಸರಿ ಪಾತ್ರೆ ಇರೋ ದೊಡ್ಡ ಹಾಸುಗಲ್ಲು. ವಾಸುದೇವ ಏನಿದು, ಪಾತ್ರೆ ಇಲ್ಲಿ ಹೋದು, ಕಲ್ಲು ಏನಲ್ಲಿ ಬಂತು ಅಂತ ಕೇಳಿದರು. ಅಮ್ಮ ನಾನು ಆಟಕ್ಕೆ ಹೋಗಬೇಕಾಗಿತ್ತು, ಬೆಕ್ಕಿಗೂ ಬಂದರೆ ಕಷ್ಟ ಅಂತ ಹೇಳಿದೆಯಲ್ಲ, ಅದಕ್ಕೆ ಯಾವುದು ಬರಲಿ ಮುಚ್ಚಿಟ್ಬಿಟ್ಟಿದ್ದೇನೆ ಅಂತ ಹೇಳಿದ್ರು. ಯಾವುದನ್ನು, ಹಾಸುಗಲ್ಲುಗಳನ್ನ, ಹಾಜು ಪಾತ್ರೆ ಮೇಲೊಂದು, ಮೊಸರಿನ ಪಾತ್ರೆ ಮೇಲೊಂದು. ಅದನ್ನು ನೋಡಿ ಗಾಬರಿ ಆಗೋತ್ತಾಕಿ, ಇದೇನಿದು ಕೂಸು, 3 ವರ್ಷದ ಕೂಸು ಎತ್ತಲಕ್ಕೆ ಸಾಧ್ಯನ? ಇವತ್ತು ಪಾದಕ ಕ್ಷೇತ್ರಕ್ಕೂ 2 ಕಲ್ಲು ಹಾಗೆ ಇವೆ. ಅವತ್ತಿಟ್ಟು ಕಲ್ಲು ಮತ್ತೆ ಯಾರೂ ತೆಗೆದಿಲ್ಲ, ಅವತ್ತು ಬೆಕ್ಕಿಗೆ ಕಾಲ ಎಂದೂ ತೆಗೆಯಲಿಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡ ಹಾಸು ಬಂಡೆಗಳು. ಅದನ್ನು ಮೊನ್ನೆ ಒಂದು 5-6 ವರ್ಷದ ಕೆಳಗೆ ಜೀರ್ಣೋದ್ಧಾರ ಮಾಡೋ ಎತ್ತಲಕ್ಕೆ ಹೋದರೆ ಎತ್ತಲಕ್ಕಾಗಲೇ ಇಲ್ಲ ಅದನ್ನು ಮನೆ, ಹಾಗೆ ಬಿಟ್ಬಿಟ್ರು ಅಷ್ಟೇ ಹೊರತು, ಹಾಗೆ ಅಲಂಕಾರ ಬಿಟ್ಬಿಟ್ರೆ ಹೊರತು ಎತ್ತಲಕ್ಕಾಗಲ್ಲ. 100 ಜನಕ್ಕೆ ಎತ್ತಲಕ್ಕಾಗದೇ ಇರೋದನ್ನು 3 ವರ್ಷದ ಕೂಸು ಎತ್ತಿಟ್ಟಿದ್ದಾರೆ ಅಂದರೆ ಆ ಕೂಸು ಯಾವುದು? ಸಂಜೀವನ ಪರ್ವತ ತಂದ ಕೂಸು, ಅದಕ್ಕೆ ಆ ಶಕ್ತಿ ಇದೆ. ಸಮುದ್ರ ಹಾರಿದ ಕೂಸು, ಅದನ್ನೆಲ್ಲ ತೊಡಸ್ತಾ ಹೋಗ್ತಾರೆ ಆಚಾರ್ಯ. ಆಗ ಅವ್ರಿಗೆ ಗೊತ್ತಾಯ್ತು, ಇದು ಸಾಕ್ಷಾತ್ ಅಮಾನವ ನವಾಕೃತಿತ ಸ ಲೇಭೆ ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ. ಅಮಾನವ ನವಾಕೃತಿ, ದೊಡ್ಡ ದೇವತೋತ್ತಮರೇ ಹೊರತು ಮನುಷ್ಯರಲ್ಲೇ ಅಲ್ಲ ಅಂತ ಗ್ಯಾರಂಟಿ ಆಯ್ತು ಅವ್ರಿಗೆ. ಪ್ರತಿ ಹಂತದಲ್ಲೂ ಹಾಗಾಗ್ತಾನೆ ಇತ್ತು. ಇಂಥೊಮ್ಮೆ ಪಾದಕ ಕ್ಷೇತ್ರಕ್ಕೆ ಹೋದ ಇವೆಲ್ಲ ನೋಡಬೇಕು. ಉಡುಪಿಗೆ ಹೋದ ತುಂಬ ಜನ ನೋಡೋದು ಕೃಷ್ಣನ್ ನೋಡ್ತಾರೋ ಬಿಡ್ತಾರೋ, ಮಧ್ವದರ ಹೋಗ್ತಾರೋ ಬಿಡ್ತಾರೋ, ಚೌಕಿ ಊಟಕ್ಕೆ ಕದ್ದು ಬಿಡ್ತಿರ್ತಾರೆ ಅಷ್ಟೇ ಹೊರತು ಇನ್ಯಾವುದೂ ನೋಡೋದಿಲ್ಲ. ಚೌಕಿ ಎಷ್ಟೊತ್ತಿಗೆ ಅಷ್ಟೇ. ಚೌಕಿ ಊಟ ಪ್ರಸಾದ ಏನೂ ತಪ್ಪಲ್ಲ, ಇವನ್ನೆಲ್ಲ ನೋಡಿದ ಮೇಲೆ ಅವೆಲ್ಲ ಕೂಡ, ಅವೆಲ್ಲ ನೋಡಿದರೆ ಆಗ ನಮಗೆ ಎಷ್ಟು ದೊಡ್ಡವರು ಶ್ರೀಮದ್ ಆಚಾರ್ಯರು. ಪಾದಕ ಕ್ಷೇತ್ರಕ್ಕೆ ಹೋಗಿ ಎಲ್ಲ ಅವತಾರ ಮಾಡಿದ ಜಾಗ. ಅವರು ಹಾಲಿನ ಮೇಲೆ ಮೊಸರು ಪಾತ್ರೆ ಮುಚ್ಚಿಟ್ಟಿತ್ತು, ಮತ್ತು ಸಾಲ ತೀರಿಸಿತ್ತು. ಜಗನ್ನಾಥದಾಸರು ತತ್ವಸ್ವಾಲಿಯಲ್ಲಿ ಬರೀತಾರೆ. ಈ ಹುಣಸೆ ಬೀಜ ಕೊಟ್ಟ ಕಥೆ ಹೇಳ್ತಾ, ಹುಣಸೆ ಬೀಜದಿ ಪಿತನ ಋಣವತ್ತಿದ್ದ ಧೀರ, ಹುಣಸೆ ಬೀಜ ಕೊಟ್ಟು ಅಪ್ಪನ ಸಾಲ ತೀರಿಸಿದವರು ಅಂತ ಹೇಳ್ತಾರೆ. ಹುಣಸೆ ಬೀಜವನ್ನು ಕೊಟ್ಟು ತಂದೆಯ ಸಾಲವನ್ನು ತೀರಿಸಿದವರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾರು ಆಚಾರ್ಯರನ್ನು ಗ್ರಂಥಾದಿಗಳನ್ನು ಓದ್ತಾರೋ ಅವರ ಲೋನ್ ತೀರಿ ಹೋಗುತ್ತೆ ಅಂತ ಅರ್ಥ. ಅವ್ರು ಏನೋ ಲೋನ್ ಮಾಡಿದರೆ ಲೋನೇ ಮಾಡೋ ಪ್ರಸಂಗ ಬರೋದಿಲ್ಲ, ಮಾಡಿದರೆ ಅದು ಉಳಿಯೋದಿಲ್ಲ, ತೀರಿ ಹೋಗಿಬಿಡುತ್ತೆ. ಇಲ್ಲ, ಅದನ್ನು ಓದದೆ ಹೋದರೆ ದೊಡ್ಡ ಸಾಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಜ್ಞಾನದ ಒಂದು ಇದೇ ನಮಗೆ ಡ್ಯೂ ಉಳ್ಕೊಳ್ಳೋದ್ರಿಂದ ಯಾವುದೂ ಬರೋದೇ ಇಲ್ಲ. ಮಧ್ವೀಜದ ಪ್ರತಿಯೊಂದು ಕಥೆಗಳು ಕೂಡ ಫಲಶ್ರುತಿ, ನಮಗೆ ಅಪ್ಲೈ ಮಾಡಿಕೊಂಡಾಗ ಅದು ನಮ್ಮ ಉದ್ಧಾರಕ್ಕೆ ಸಾಧನ. ಅಲ್ಲಿ ಅವನ ಸಾಲ ತೀರಿಸಿದವರು ಇವತ್ತಿಗೂ ಕೂಡ ನಮಗೆ ಯಾವ ವಿಧವಾದ ಆಪತ್ತು ಬರದಂತೆ ಕಾಪಾಡ್ತಾರೆ. ಅದೇ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹೇತಿ ವಿರಹ ಪ್ರಾಪಕಾಣ. ವಿಘ್ನದಲ್ಲಿ ಸಾಲದ ಋಣಬಾಧೆ ದೊಡ್ಡ ಬಾಧೆ, ಅದು ಯಾವುದು ಬರದಂತೆ ನೋಡ್ತಾರೆ. ಈ ರೀತಿ ಆಯಿತು. ಇನ್ನೊಂದು ದಿವಸ ಆಚಾರ್ಯರು ಕರ್ಕೊಂಡು ತಾಯಿ ತಂದೆ ಇಬ್ಬರು ಕೂಡ ಒಂದು ಊರಿಗೆ ಹೋಗ್ತಾರೆ, ಮದುವೆ ಮನೆಗೆ ಹೋಗ್ತಾರೆ. ಆ ಊರ ಹೆಸರು ಇವತ್ತು ಊರು ಎಲ್ಲ ಇದೆ, ಆ ಊರುಗಳೆಲ್ಲ ಆ ಕಡೆ ಓಡಾಡಿದ್ರೆ, ಉಡುಪಿ ಸುತ್ತಮುತ್ತ ಓಡಾಡಿದರೆ ಮದುವೆಗೆ ಎಷ್ಟೊಂದು ಪ್ರಾಕ್ಟಿಕಲಿ ನೋಡ್ಬೋದು ಜಾಗಗಳನ್ನೆಲ್ಲ ಕೂಡ. ಅಲ್ಲಿ ಹೋಗ್ತಾರೆ. ಮದುವೆ ಮನೆ ಭಾರಿ ಗಲಾಟೆ, ಸ್ವಜನ ತಾಪ ಗಮಾಗಮ ಸಂಗಮ ಪ್ರತಿ ಸಭಾಚಿತ ಪೂರ್ವಕ ಸಂಭ್ರಮೇ. ಮದುವೆಯಲ್ಲಿ ಗೊತ್ತಲ್ಲ, ಎಷ್ಟೋ ಜನ ಮದುವೆಯಲ್ಲಿ ಕನ್ಯಾವಾರ ನೋಡೋದೇ ಇಲ್ಲ, ಬರೀ ಹರಟಿ ಹೊಡಿತಾ ಕೂತ್ಬಿಟ್ಟಿರ್ತಾರೆ. ನೀವೆಲ್ಲಿಂದ ಬಂದರೆ, ನೀವೇನಾಯಿತು, ಅಲ್ಲೇನಾಯಿತು, ಮಗ ಎಲ್ಲಿದ್ದಾನೆ, ಮಗಳು ಓಡೋಗಿ ಎಷ್ಟು ದಿವಸ ಆಯಿತು, ಈ ಥರ ಕಾಲ ಬಂದೋಗಿದೆ. ಅದು ಒಳ್ಳೆಯ ವಿಷಯ ಕೇಳೋದೇ ಇಲ್ಲ ಅಂತ ಸ್ಥಿತಿ ಬಂದಿದೆ. ಯಾರು ನೋಡಿದ್ರು ಭಯ ಆಗುತ್ತೆ. ಮದುವೆ ಆದಮೇಲೆ ಏನಾಯಿತು ಅಂದರೆ ಹೇಳಾಗೇ ಇರೋದಿಲ್ಲ, ಆ ಸ್ಥಿತಿ ಇರೋದು. ಭಯಂಕರ ಕೆಟ್ಟ ಸಂಸ್ಕಾರ ಈಗ. ಆ ಕಾಲದಲ್ಲಿ ಬೇರೆ ವಿಚಾರ ಎಲ್ಲ ಮಾತಾಡ್ತಾಯಿದ್ರು. ಪ್ರವಚನಕ್ಕೆ ಹೋದಾಗೆ ಎಷ್ಟೋ ಪ್ರವಚನಕ್ಕೆ ಬರೋದೇ ಲೋಕವಾರ್ತೆ ತಿಳ್ಕೊಳ್ಳೋದಕ್ಕೋಸ್ಕರ. ಯಾರ್ಯಾರು ನೋಡಿ ಏನೇನಾಯಿತು ಅಂತ ಗೊತ್ತಾಗೋದೇ ಅಲ್ಲಿ ಅವರಿಗೆ. ನ್ಯೂಸ್ ಪೇಪರ್ ಹೆಡಿಂಗ್ಸ್ ಹೆಡ್ಲೈನ್ ಸಿಗುತ್ತೆ. ಆದರೆ ಒಳ್ಳೆಯವರಿಗೆ ಸಮಸ್ಯೆ ಇಲ್ಲ, ಎಲ್ಲ ಇದ್ದಾರೆ. ಆಚಾರ್ಯ ನೋಡ್ತಾರೆ. ಈಗ ನನ್ನ ನೋಡೋರು ಯಾರೂ ಇಲ್ಲ, ಇವತ್ತು ಆಚಾರ್ಯ ನೋಡೋರು ಇವತ್ತು ಯಾರೂ ಇಲ್ಲವಲ್ಲ, ಹಾಗೆ ತಮ್ಮ ಕೆಲಸ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾನು ಇಲ್ಲಿ ಇದ್ದರೂ ಕೇಳೋದಿಲ್ಲ, ಹೋದರೂ ಕೇಳೋದಿಲ್ಲ, ಅದು ಗೊತ್ತಾಗಿ ಎಲ್ಲ ಹೊರಟ್ಬಿಟ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರು. ಸ್ವಲ್ಪ ಹೊತ್ತಾಯಿತು, ತಾಯಿ ನೋಡಿದ್ಲು, ಅಯ್ಯೋ ಮಗು ಆಗ ಎಚ್ಚರ ಬಂತಾಗಿ. ಗಂಡಿಗೆ ಹೇಳಿದರು, ಸ್ವಾಮಿ ಮಗು ಕಾಣ್ತಾ ಇಲ್ಲ. ಅವ್ರಿಗೆ ಎಷ್ಟು ಸಿಟ್ಟು ಬಂದು ಗೊತ್ತಾ, ಹೆಂಡ್ತಿಯನ್ನು ಬೈದು ತಾವು ಬೈಕೊಂಡು ಎಂಥ ಕೆಲಸ ಮಾಡಿ 12 ವರ್ಷ ತಪಸ್ಸು ಮಾಡಿದ ಹುಟ್ಟಿದ ಮಗು ಇದು ಒಂದು ಕಳೆದೋಯ್ತಲ್ಲ ಅಂತೇಳಿ ನೋಡ್ತಾರೆ. ಟೈಮ್ ವೇಸ್ಟ್ ಮಾಡಲಿಲ್ಲ. ಯಾಕೆ ಗೊತ್ತಾ, 1 ವರ್ಷದ ಮಗುನೇ ಕಾಡೆಲ್ಲ ಸುತ್ತಿ ಬಂದಿತ್ತು. 3 ವರ್ಷದ ಮಗು ಅಂದರೆ ಭಾರಿ ದೂರ ಹೋಗಿರೋ ಹೊಡ್ಕೊಂಡ್ಬಿಟ್ರಾಗಲೇ. ಟೈಮ್ ವೇಸ್ಟ್ ಮಾಡಿದೆ, ಊರಿಗೆ ಹೊಡ್ಕೊಂಡು ಸೀದಾ ಹೊರಗೆ ಹೊರಟ್ಬಿಟ್ಟು ಏನಾಗಿದೆ ಅಂತೇಳಿ. ಎಲ್ಲಿ ಅಂತ ಹೋಗ್ಬೇಕು ಅವ್ರಿಗೆ. ದಾರಿಯಲ್ಲಿ ಕಂಡವ್ರನ್ನೆಲ್ಲ ಕೆಡ್ತಾಯಿತ್ತು. ಇಂಥ ಮಗುನ ಕಂಡ್ರ ಅಂದರೆ ಆಚಾರ್ಯರು ನೋಡಿದ ತಕ್ಷಣ ಕಣ್ಣು ಆ ಕಡೆ ಅಂಥ ಮಗು. ಹೌದು, ನಾವು ಕೂಸನ್ನು ನೋಡಿದ್ದೀವಿ, ಒಂದು ಕೂಸನ್ನು 3 ವರ್ಷ ನಡ್ಕೊಂಡು ಹೋಗ್ತಾ ಇತ್ತು, ಮಾತಾಡಿಸಿದ್ವಿ, ಕೇಳಿದ್ವಿ ನಾವು, ಮಗು ಎಲ್ಲಿ ಹೋಗ್ತಾ ಇದ್ದಿ? ಕೊನು ಯಾಸಿದ್ದಿ ತಾಂತನ ಸಾಂಪ್ರತಂ ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ. ಚಿಕ್ಕ ಕೂಸು, ನೀನು ತಂದೆ ತಾಯಿನ ಬಿಟ್ಟು ಹೋಗ್ತಾ ಇದ್ದೆ, ಎಲ್ಲಿ ಹೋಗ್ತೀಯ ಅಂತ ಕೇಳಿದರೆ ಆ ಮಗು ಮಾತಾಡಲಿಲ್ಲ. ಏನು ಮಾಡ್ತೀವಿ ಗೊತ್ತಾ, ಸ್ಮಿತ ಮನಾಕುಲ ಮುತ್ತರ ಮಾತನು ನಕ್ಕು ಬಿಡ್ತಷ್ಟೇ ನಮ್ಮನ್ನು ನೋಡಿ. ನಾವು ಮುಂದೆ ಬಂದುಬಿಟ್ವಿ ಅಷ್ಟೇ ಹೊರತು ನಮ್ಗೆ ಎಲ್ಲಿ ಹೋಯ್ತು ಗೊತ್ತಿಲ್ಲ ಅಂಥೇಳಿ. ಇಂಥದ್ದೇ ಮಗು ಅಂತ ಹೇಳಿದ ತಕ್ಷಣ ಮತ್ತೆ ಹೋದ್ರು, ಅದೇ ದಾರಿ ಹುಡ್ಕೊಂಡು ಹೋದರು.
ಹೋದರು ಕೊನೆಗೆ 15-20 ಕಿಲೋಮೀಟ್ರ್ ಹೋದ ಮೇಲೆ ಹೋದರೆ ಇಲ್ಲಿಂದ ಅಲ್ಲಿ ಹೋಯ್ತು ಅಂತೇಳಿ, ಅಲ್ಲಿಂದ ಇಲ್ಲಿ ಹೋಯ್ತು ಅಂತ ಹೇಳಿದರು. ಹುಡುಕೊಂಬಂದ್ರೆ ಕೊನೆಗೆ ಉಡುಪಿಗೆ ಬಂದರು. ಸುತ್ತಾಕೊಂಡು ಉಡುಪಿ ಬಂದಿದ್ದದು. ಚಂದ್ರಮೌಳೇಶ್ವರ ನಮಸ್ಕಾರ ಮಾಡಿ ಅನಂತೇಶ್ವರ ನಮಸ್ಕಾರ ಮಾಡ್ತಾ ಇದ್ದಾರೆ ಆಚಾರ್ಯ. ತಂದೆ ನೋಡ್ತಾರೆ, ಹಬ್ಬ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತಂತೆ. ಏನು ಗತಿ, ಎಂಥ ಮಗನ ಕಳ್ಕೊಂಡ್ವಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ನೀರು ಹಾಗೆ ಇಟ್ಕೊಂಡಿದ್ರು. ದುಃಖಾಶ್ರು ತುಂಬಿತ್ತು. ಯಾವಾಗ ಮಗನ ಮುಖ ಕಂಡ್ರಲ್ಲ ಅದಿಷ್ಟು ನೀರು ಹೊರಗೆ ಬಿಟ್ಟರು. ಆನಂದಾಶ್ರವಾಗಿ ಹೊರಗೆ ಬಂತು ಅಂತ ಹೇಳ್ತಾರೆ. ದುಃಖಾಶ್ರು ಎಂಬುದು ನೋವಿಂದು, ಇದು ಖುಷಿಗೂ ಕಣ್ಣಲ್ಲಿ ನೀರು ಬರುತ್ತೆ, ದುಃಖಕ್ಕೂ ಕಣ್ಣೀರು ಬರುತ್ತೆ. ಎರಡಕ್ಕೂ ಸುಖ ದುಃಖ ಎರಡಕ್ಕೂ ಬರುತ್ತೆ. ಬರೋ ಜಾಗ ಬರೋ ರೀತಿ ಬೇರೆ ಅಂತ ಹೇಳ್ತಾರೆ. ಬರೋ ಜಾಗ ಬೇರೆ, ಅದು ತಣ್ಣಗಿರುತ್ತೆ, ಇದು ಬೆಚ್ಚಗಿರುತ್ತೆ ಅಂತ ಹೇಳ್ತಾರೆ. ಶೋಕ ನೋವಿನಿಂದ ಬೆಚ್ಚಗಿರುತ್ತೆ ಅಂತ ಹೇಳ್ತಾರೆ. ಖುಷಿಪಟ್ಟು ಅಂದ್ಕೊಂಡ್ರಂತೆ, ಅಲ್ಲ ವಾಸುದೇವ, ಇಷ್ಟು ದೂರ ಒಬ್ಬನೇ ಹೇಗೆ ಬಂದು, ಇಷ್ಟು ದೂರ ಬರೀ ಕಾಡು ಹಾದಿ, ದೂರ ಜಾಸ್ತಿ ಅಪಾಯ ಜಾಸ್ತಿ, ಹೇಗೆ ಬಂದು ಅಂದರೆ, ಅಪ್ಪ ನಾನು ಒಬ್ಬನು ಬರಲೇ ಇಲ್ಲ ಅಂತ ಹೇಳಿ, ಒಬ್ಬನೇ ಬರಲೇ ಇಲ್ಲ, ನಾನು ಹೊರಟನಲ್ಲ ಮನೆ ಹಿಂದೆ, ನನ್ನ ಜೊತೆ ದೇವರಿದ್ದ. ವಿವರಣೆ ಮಾಡ್ತಾ ಹೋಗ್ತಾರೆ. 2 ದೇವಸ್ಥಾನ ಮಧ್ಯೆ 3ನೇ ದೇವಸ್ಥಾನಕ್ಕೆ ಬಂದಿರೋದು. ಆ ದೇವರು ಮುಂದಿನ ದೇವಸ್ಥಾನ ಬಿಟ್ಟು ನಾನು ಹೋಗ್ತಾ ಇದ್ದ. ಈ ದೇವ್ರು ಮತ್ತೆ ಕರ್ಕೊಂಡು ಬರ್ತಾಯಿದ್ರು, ಒಬ್ಬರು ನಾನು ಬಂದೇ ಇಲ್ಲ ಅಂಥೇಳಿ. ಆಚಾರ್ಯರ ಮಾತು ಬರೀ ಕಥೆಯಲ್ಲ, ದೊಡ್ಡ ಶಾಸ್ತ್ರ ಅದು. ನಮ್ಮಿಂದ ಯಾವಾಗಲೂ ದೇವರಿರ್ತಾನೆ, ಅದು ಉಪನಿಷತ್ತಿನ ಮಾತು. ತ್ವಾಸುಪರ್ಣ ಸಯುಜಾ ಸಖಾಯ. ನಮ್ಮ ಜೊತೆಗೆ ಯಾರೂ ಯಾವಾಗಲೂ 24 ತಾಸಿನ ಶಕ್ತಿ ಯಾರಿಗೂ ಇಲ್ಲ. ಯಾವ ತಂದೆ ತಾಯಿ ಬಂಧು ಬಳಗ ಯಾರೂ ಇರೋದಿಲ್ಲ. ಆದರೆ ದೇವರು ಮಾತ್ರ ಪ್ರತಿ ಕ್ಷಣದಲ್ಲೂ ನಮ್ಮ ಹಿಂದೆ ಇರ್ತಾನೆ. ಅದನ್ನು ಆಚಾರ್ಯರು ತೋರಿಸ್ಲಿಕ್ಕೆ ಇದು ಮಾಡಿದ ಕಥೆ ಇದು. ಅವರಿಗೆ ತಂದೆಗೆ ತತ್ವ ಹೇಳ್ಕೊಡ್ತಾ ಇದ್ದಾರೆ ಮುದ್ದೆ, ಅಪ್ಪ ಒಂಟಿಯಾಗಿ ನಾವಿರೋದಿಲ್ಲ. ಅಂದರೆ ದ್ವೈತ ಅಂದರೆ ಅಂತಿಂತ ದ್ವೈತ ಅಲ್ಲ, ನಮ್ಮ ಜೊತೆಗೆ ದೇವರು ಯಾವಾಗಲೂ ಇರ್ತಾನೆ ಅಂತಕ್ಕಂಥ ಜ್ಞಾನ ಇದೆಯಲ್ಲ, ಎಷ್ಟು ಭರವಸೆ ಗೊತ್ತಾ. ಜೇಬಿನಲ್ಲಿ ದುಡ್ಡಿದ್ದರೆ ಹಬ್ಬ ನಾವು ಸೇಫ್, ಏನೋ ದಾರಿ ತಪ್ಪಿರು ಬರ್ಬೋದು, ರಿಕ್ಷಾ ಇಟ್ಟು ಮಾಡ್ಕೊಂಡು ಬರ್ಬೋದು ಅನ್ಕೋತೇವೆ. ನೋನ್ ಪರ್ಸನ್ ಇದ್ದರೆ ಖುಷಿ ಆಗ್ತದೆ. ಆದರೆ ಸಾಮಾನ್ಯವಾಗಿ ಎಷ್ಟೋ ಸರ್ತೆ ಮನೆಯಲ್ಲಿ ಒಬ್ಬರೇ ಮನೆಗಿರ್ತಾರಲ್ಲ, ಒಂದು ಮಗು ಇದ್ದರೂ ಭಾರಿ ಧೈರ್ಯ, ಆ ಮಗು ಏನೂ ಮಾಡೋದಿಲ್ಲ ಅಂತ ಗೊತ್ತಿವರಿಗೆ, ನಮ್ಮ ಜೊತೆ ಜೋರಾಗಿ ಅಳುತ್ತೆ, ಅಷ್ಟಾರು ಮಾಡುತ್ತೆ ಅಂತ ಸಮಾಧಾನ ಅವರಿಗೆ. ಜೊತೆಗೆ ಇನ್ನೊಂದು ಪದಾರ್ಥ ಇದೆ, ಯಾಕೆ ಗೊತ್ತಾ ನಮ್ಗೆ ಧೈರ್ಯ ಬರೋದು, ಅದರೊಳಗೆ ದೇವರಿದ್ದಾನೆ, ಅವ್ರು ನಮ್ಮನ್ನು ಕಾಪಾಡ್ತಾನೆ ಅಂತ ಅರ್ಥ. ಜೇಬು ಮುಟ್ಕೊಂಡ್ರೆ ಒಳ ದುಡ್ಡಿದೆ ಅಂತ ಹೇಗೋ, ಪರ್ಸ್ ನೋಡಿ ಒಳ ದುಡ್ಡಿದೆ ಅಂತ ಹೇಗೋ, ಇನ್ನೊಬ್ಬರ ಜೊತೆಗಿದ್ದರೆ ಒಳಗಿರೋ ದೇವರ ರೂಪ ನಮ್ಮನ್ನು ಕಾಪಾಡುತ್ತೆ ಅಂತ ಅರ್ಥ. ಆ ಧೈರ್ಯ ಇದು. ಈ ಅರ್ಥ ಬಂದರೆ ನಮ್ಮ ಬದುಕಿನಲ್ಲಿ ಪ್ರತಿ ಕ್ಷಣದಲ್ಲಿ ರಕ್ಷಣೆ ಬೇಕು. ಇವತ್ತು ಎಲ್ಲಿ ಮನೆಯಲ್ಲಿದ್ದರೆ ಒಂದು ಪ್ರಾಬ್ಲಮ್ಮು, ಮನೆಯಿಂದ ಹೊರಗೋದ್ರೆ ಒಂದು ಪ್ರಾಬ್ಲಮ್. ಹೊರಗೋದ್ರೆ ವಾಪಸ್ ಬರ್ತಾನೋ ಗ್ಯಾರಂಟಿ ಇಲ್ಲ, ಒಳಗಿದ್ದರೆ ಅವ್ರು ಬರೋವರೆಗೆ ಇವ್ರು ಇರ್ತಾನೋ ಗ್ಯಾರಂಟಿ ಇಲ್ಲ. ಮನೆಯೊಳಗೆ ಹೋಗಿ ಒಂಟಿ ಹೆಂಗಸಿನ ಕೊಲೆ, ಜೋಡಿ ದಂಪತಿಗಳ ಕೊಲೆ, ಹೊರಗೋದ್ರೆ ದಾರಿಯ ಸತ್ತೋದ ಟೆರರಿಸ್ಟ್ಗಳು. ಎಷ್ಟು ಅಪಾಯ ಇದೆ. ಯಾರು ಕಾಪಾಡ್ತಾರೆ ನಮ್ಮನ್ನು? ದೇವರನ್ನು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಕಣ್ಣಿಗೆವೆ ಎಂದದಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ, ಪಲ್ಗಳು ಪಂಡು ಫಲಗಳ ನೆಗೆದು ಜಿಹ್ವೆಗೆ ರಸವನೀವಂತೆ, ಪುಣ್ಯ ಫಲವೀ ವಂದದಲಿ ನುಡಿವೆಣ್ಣಿ ನಾಣ್ಮಾಂಡದೊಡು ಲಕ್ಷ್ಮಣ ನಣ್ಣನೊದಗುವನು ಭಕುತರವಸರ ಕಬರಗಣ ಸಹಿತ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸ ಹೇಳಿದ ಮಾತು ಇದರ ಅರ್ಥ. ಕಣ್ಣಿಗೆ ರೆಪ್ಪೆ ಹೇಗೆ ರಕ್ಷಣೆ ಕೊಡುತ್ತೋ ಗೊತ್ತಾಯ್ತು. ಮೈ ತಿಂಡಿಗೊದಗುವ ತೆರದಿ, ಮೈ ತಿನಿಸಾದರೆ ಕೈ ಬಂದು ಹೇಗೆ ನಮಗೆ ಸಹಾಯ ಮಾಡುತ್ತೋ. ಪಲ್ಲುಗಳು ಪಣ್ಣು ಫಲಗಳ ನೆಗೆದು ಜಿಹ್ವೆಗೆ ರಸವನೀವಂತೆ, ಹಲ್ಲುಗಳು ಹಣ್ಣು ಎಲ್ಲದನ್ನು ಅಗದುಬಿಟ್ಟು ತಾವು ತಿಂಬೋದಿಲ್ಲ, ನಾರಿಗೆ ರುಚಿ ಕೊಟ್ಟು ಒಳಗೆ ಹಾಕಿಬಿಡುತ್ತೆ. ಎಷ್ಟು ಸಹಾಯ ಮಾಡ್ತಾ ಇದೆ. ರೆಪ್ಪೆ ಇಲ್ಲಿ ಕೈ, ಇಲ್ಲಿ ಹಲ್ಲುಗಳು. ಮತ್ತು ಪುಣ್ಯ ಫಲವೀ ವಂದದಲ್ಲಿ, ಪುಣ್ಯ ನಮಗೆ ಕಣ್ಣಿಗೆ ಕಾಣದ ಹೇಗೆ ಫಲ ಕೊಡುತ್ತಲ್ಲ, ಹಾಗೆ ಲಕ್ಷ್ಮಣ ನೊದಗುವನು ಭಕುತರ ಬಸರಕ್ಕೆ ಅಮರಗಣ ಸಹಿತ. ಲಕ್ಷ್ಮಣನಣ್ಣ ರಾಮ ಅಂದರೆ ಭಗವಂತ. ನಮ್ಮಿಂದ ಯಾವಾಗಲೂ ದೇವರು ನಮ್ಮ ರಕ್ಷಣೆ ಮಾಡ್ತಾನೆ ಇರ್ತಾನೆ. ಅದನ್ನೆಲ್ಲ ತೋರಿಸ್ಕೊಟ್ರು. ಮುಂದೆ ಏನು ಸಿದ್ಧಾಂತ ಹೇಳ್ತಾರೋ ಅದನ್ನ ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಆಗ ತಂದೆಗೆ ಭಾರಿ ಆಶ್ಚರ್ಯ ಆಯಿತು. ಬಹುಶಃ ಇದು ಅವತ್ತು ನೋಡಿದ್ರೆ ಮನೆ ಬಿಟ್ಟು ಹೋಯಿತು, ಇವತ್ತು ಮನೆ ಬಿಟ್ಟು ಹೋಯಿತು, ಬಹುಶಃ ಒಂದು ದಿವಸ ಮನೆ ಬಿಟ್ಟೇ ಹೋಗುತ್ತೆ ಅಂತ ಅನ್ಕೊಂಡ್ಬಿಟ್ರೆ, ಮನೆ ಬಿಟ್ಟೇ ಹೋಗೋ ಸನ್ಯಾಸಿ ಆಗ್ತಾರೆ ಅಂತ ಅರ್ಥ. ಸನ್ಯಾಸಿಗಳು ಮನೆ ಬಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಹಾಗಾಗೋಗ್ಬಿಟ್ಟರೆ. ಹಿಂದಿನ ಕಾಲಕ್ಕೆ ಸನ್ಯಾಸಿಗಳು ಮನೆ ಗ್ಯಾರಂಟಿ ಬಿಡ್ತಿದ್ರು ಅಂತ ಅರ್ಥ. ಇವತ್ತು ಬಿಟ್ಟವರಿದ್ದಾರೆ ಭಾರಿ ಕಡಿಮೆ ಅಷ್ಟೇ ಅಂತ ಅಂದ್ಕೊಂಡಿರುತ್ತೆ. ಅದೇ ಸ್ಥಿತಿ ಮತ್ತೊಂದು ದಿವಸ ಬಂತು, ಕರ್ಕೊಂಡು ಹೊರಟರು. ಇಲ್ಲಿ ನೋಡ್ತಾರೆ, ಜನಗಳ ಮಧ್ಯೆ ಇದ್ದಾಗ ಗಲಾಟೆಯನ್ನು ನೋಡಿ ಆಚಾರ ದೂರ ಹೊರಟೋಗಿಬಿಟ್ರು. ಅದಕ್ಕೆ ಭಗವದ್ಗೀತೆ ಹೇಳುತ್ತೆ, ಅರತಿರ್ ಜನಸಂಸದಿ ಏಕಾಕಿ ಯಥಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಏಕಸ್ತಪೋ ದುರಧ್ಯಾಯಿ. ಯಾವಾಗಲೂ ಚಿಂತನೆಗೆ ಒಬ್ಬನೇ ಇರಬೇಕು ಹೊರತು ಜನಗಳ ಮಧ್ಯೆ ಇದ್ದರೆ ಅವನು ಡಿಸ್ಟರ್ಬೆನ್ಸ್ಗೆ. ನಾಳೆ ಪರೀಕ್ಷೆ ಇಟ್ಕೊಂಡು ಹಟ್ಟಿ ಹೊಡ್ಲಿಕ್ಕಾಗತ್ತಾ? ಒಬ್ಬನೇ ರಾತ್ರಿ 12 ಗಂಟೆವರೆಗೆ ಗೊತ್ತಾ ಕೂತಿರ್ತಾರೆ. ಆ ರೀತಿ ಇರಬೇಕು. ಜನಗಳ ಮಧ್ಯೆ ಇದ್ದಾಗ ಇವತ್ತು ನಮಗೆ ಏಕಾಂತ ಸಿಗೋದಿಲ್ಲ, ಅದನ್ನು ಮರ್ತು ಹೋಗ್ತೇವೆ. ಓದಿದ್ದೆಲ್ಲ ಮರ್ತು ಹೋಗುತ್ತೆ. 12 ವರ್ಷ ಕಷ್ಟಪಟ್ಟು ಪಡೆದ ಮಗು
12 ವರ್ಷ ಕಷ್ಟಪಟ್ಟು ಓದಿದ ಶಾಸ್ತ್ರ ನಾವು ಲೌಕಿಕದಲ್ಲಿ ಇನ್ವಾಲ್ವ್ ಆದರೆ ಮರ್ತೋಗ್ಬಿಡುತ್ತೆ, ಅವು ಬಿಟ್ಟೋಗ್ಬಿಡುತ್ತೆ ನಮ್ಮನ್ನು, ಮತ್ತೆ ಹುಡ್ಕೊಂಡೋಗಿ ಪಡ್ಕೊಂಡ್ಬಿಡ್ಬೇಕಾದ್ದರಿಂದ ಆದಷ್ಟು ನಾವು ಓದಬೇಕು, ಓದಿದ್ರೆ ಉಳಿಸ್ಕೊಳ್ಬೇಕು ಅಂತೇಳಿ ಸಂಕೇತವನ್ನು ತೋರಿಸಿದರು. ಇನ್ನೊಂದು ದಿವಸ ಇನ್ನೊಂದು ಊರು, ಅಲ್ಲಿ ಈ ಸರ್ತಿ ತಾಯಿ ಒಬ್ಬರೇ ಹೋಗಿ ಮತ್ತೊಂದು ಮದುವೆ, ಅಲ್ಲಿ ಹೋಗಿದ್ದರು ಪಾಪ, ಒಬ್ಬ ಕರ್ಕೊಂಡು ಹೋಗಿದ್ದರು ಕೂಸಿನ ಆಚಾರ್ಯರಲ್ಲಿ. ಅದೇ 3 ವರ್ಷ 1-2 ತಿಂಗಳು ಹೆಚ್ಚು ಕಡಿಮೆ ಅಷ್ಟೇ. ಅಲ್ಲಿ ಹೋದಾಗ ಅಲ್ಲಿ ದೊಡ್ಡ ಒಂದು ದೇವಸ್ಥಾನ, ಅಲ್ಲಿ ಪ್ರವಚನ, ಹಿಂದಿನ ಕಾಲಕ್ಕೆಲ್ಲ ಪುರಾಣ ಪ್ರವಚನ ಸಾಮಾನ್ಯವಾಗಿ ಮಠಗಳ ದೇವಸ್ಥಾನದಲ್ಲಿ ಇರ್ತಾಯಿತ್ತು. ಆ ಮದುವೆನೇ ಹೋದ ಅವರು ಪುರಾಣ ನಡೆಯುತ್ತೆ ಅಂಥೇಳಿ ಪುರಾಣ ಕೇಳೋಕ್ಕೆ ಅಂತ ಕೂಸಿನ ಕೂಡ ತಾವೂ ಅಲ್ಲಿ ಹೋದರು. ಇದು ಅಭ್ಯಾಸ ಮಾಡಬೇಕು, ಅವ್ರ ತಾಯಿಯಿಂದ ಕಲಿಬೇಕಾದ ಪಾಠ ಇದು. ಯಾವುದೇ ಮದುವೆ ಸಮಾರಂಭಕ್ಕೆ ಎಲ್ಲಿಗೆ ಹೋಗಿರಲಿ, ಶ್ರದ್ಧೆ ಇಲ್ಲಾರ ಜ್ಞಾನ ಕಾರ್ಯ ನಡೆಯುತ್ತಾ ಅಂತ ಕೇಳಬೇಕು. ಹೋಗಿ ಕೇಳ್ಕೊಂಬನ್ನಿ. ಅದೇನು ಗೊತ್ತಾ, ನಮ್ಮ ಜೀವನದ ಕಂಪಲ್ಸರಿ ಸಬ್ಜೆಕ್ಟು. ಪ್ರತಿನಿತ್ಯ ಏನೇ ಮಾಡ್ತೀರಿ, ಉಸಿರಾಟ ಎಷ್ಟು ಗಡಿಬಿಡಿಯಲ್ಲೂ ಮಾಡ್ತೀವೋ ಇಲ್ಲೋ, ನಾವು ಆಹಾರ ತೊಗೊಳ್ತೇವೋ ಇಲ್ಲೋ, ಜ್ಞಾನವುದು ದೊಡ್ಡ ಆಹಾರ, ಅದು ತೊಗೊಳ್ಳದೇ ಇರಬಾರ್ದು. ಇಲ್ಲೇನಾದ್ರು ಊಟಕ್ಕೆ ಅವಕಾಶ ಇದೆ ಅಂತ ಯಾಕೆ ಕೇಳ್ತೇವೋ, ಪಾಠಕ್ಕೆ ಅವಕಾಶ ಇದೆ ಕೇಳಬೇಕು. ಹೋಗಿ ಅಷ್ಟು ಕೇಳ್ಕೊಂಡ್ರೆ ಆ ದಿವಸ ವೇಸ್ಟ್ ಆಗಲಿಲ್ಲ ಅಂತ ಅರ್ಥ. ಯಾವ ದಿವಸ ನಾವು ದೇವರ ಕಥೆಯನ್ನು ಕೇಳೋದಿಲ್ಲವೋ ಅವತ್ತಿನ ದಿವಸ ವೇಸ್ಟ್ ಇದ್ದಾಗಲೇ, ಟೋಟಲಿ ವೇಸ್ಟ್. ಅಂಥ ವ್ಯವಸ್ಥೆ ಇರಬೇಕು ಅಂತೇಳಿ ತಾಯಿ ಕರ್ಕೊಂಡು ಹೋಗ್ತಾರೆ ಕೂಸಿನ. ತಾಯಿಯಿಂದ ಕಲಿಬೇಕಾದ ದೊಡ್ಡ ಪಾಠ ಇದು. ಹೆಂಗಸರಿಗೆ ಶಾಸ್ತ್ರ ಓದಷ್ಟು ಅವಕಾಶ ಅರ್ಹತೆ ಶಾಸ್ತ್ರ ಹೇಳಲಿಲ್ಲ. ಅದು ಎಂದು ಪ್ರವಚನ ಕೇಳದೇ ಇರಬೇಡಿ ಅಂತ ಹೇಳಿಬಿಟ್ಟಿದ್ದ. ನಿತ್ಯ ಪ್ರವಚನ ಅವ್ರು ಕೇಳಬೇಕು. ನಿತ್ಯ ಪ್ರವಚನ ಕೇಳೋದು ಯಾವಾಗ, ನಿತ್ಯ ಪ್ರವಚನ ಹೇಳಿಸಿದರೆ ಹೇಳಿಸೋ ಜಾಗನೇ ಇಲ್ಲ ಇವತ್ತು. ಇನ್ನು ಕೇಳಿಸೋ ಹೇಳಿದ್ದಿಲ್ಲ ಬಂತೀಗ. ಅದಕ್ಕೆ ಇವತ್ತು ಒಬ್ಬರೇ ಬರಲಿ ಇಬ್ಬರೇ ಬರಲಿ ಪ್ರವಚನ ಕಾರ್ಯ ಆಗ್ತಿರ್ಬೇಕು. MS ಎಷ್ಟೋ ಹೈಯರ್ ಕೋರ್ಸಿಗೆ ಒಬ್ಬರೇ ಇರ್ತಾರೆ ಸ್ಟೂಡೆಂಟ್ಸ್, ಗೊತ್ತಾಯ್ತಾ. ಅದು 8 ಥರ ಪ್ರೊಫೆಸರ್ಗಳು ಇರ್ತಾರೆ ಜೊತೆಗೆ. ಆ ಒಬ್ಬರಿಂದ 100 ಜನಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಯಾವಾಗಲೂ ಸ್ಟ್ರೆಂತ್ ಇದ್ದರೆ ಒಳ್ಳೇದು, ತಪ್ಪಲ್ಲ. ಆದರೆ ಅದು ನಾವು ಪ್ರಚಾರ ಕೊಡೋದ್ರಲ್ಲಿ ಹಿಂದೆ ಬೀಳಬಾರ್ದು. ಬರದೆ ಹೋದರೆ ಜನವೇ ತಪ್ಪು ಅಷ್ಟೇ. ಆದರೆ ಗೊತ್ತಿಲ್ಲ ಹೋದ್ರೆ ತಪ್ಪಾಗುತ್ತೆ. ತಿಳಿಸ್ಬೇಕಾದ ನಮ್ಮ ದೊಡ್ಡ ಕರ್ತವ್ಯ. ಅದಕ್ಕೆ ಹೇಳ್ತಾರೆ ಭಾಗವತ ಮಹಾತ್ಮೆ ಹೇಳಬೇಕಾದ್ರೆ ಪ್ರವಚನಾದಿಗಳ ಬಗ್ಗೆ ಹೇಗೆ ತಿಳಿಸ್ಬೇಕು ಅಂದರೆ ಲೇಟೆಸ್ಟ್ ಕಾನ್ಸೆಪ್ಟ್. ಆಹ್ವಾನ ಪತ್ರಿಕೆ ಕೊಟ್ಟು ಕರೀರಿ ಅಂತ ಹೇಳ್ತಾರೆ. ಯಾಕೆ ನೀವು ಮಾಡಿದ ನೋಡಿ, ಊಟಕ್ಕೆ ಕರಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಅಡುಗೆ ಸಾಲದ ಬರುತ್ತೋ ಇಲ್ಲೋ 100 ಯೋಚನೆ ಇರುತ್ತೆ. ಪ್ರವಚನಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಎಷ್ಟು ಜನ ಬರೀ ಕೇಳ್ಕೊಂಡು ಹೋಗ್ತಾರೆ. ಹಬ್ಬ ಬಂದು ತೀರ್ಥ ಖರ್ಚಾಗುತ್ತೆ, ಇನ್ನೇನು ತೀರ್ಥ ಒಂದಿಷ್ಟು ಮಂತ್ರಾಕ್ಷತೆ ಅಷ್ಟೇ, ಇನ್ನೇನು ಖರ್ಚಾಗೋದಿಲ್ಲ. ಊಟಕ್ಕೆ ಕರಿಬೇಕಾದ್ರೆ ಹೆಚ್ಚು ಜನ ಬರಬೇಡಿ, ಭಾರಿ ಜಾಗ ಇಲ್ಲ, ಬಡಿಸೋಕ್ಕೆ ಜಾಗ ಇಲ್ಲ, ಬಡಿಸೋರಿಲ್ಲ, ಎಲ್ಲ 100 ಏನಿಲ್ಲ, ಯೋಚನೆ ಇಲ್ಲ. ಆದರೆ ಜನ ಅದು ಮಾಡೋದಿಲ್ಲ. ಊಟಕ್ಕೆ ಹೋಗಿ ಮನೆ ಕರಿಯಾಗಿ ಪ್ರವಚನ ಕರೆಯೋರು ಸಿಗ್ತಾರೆ ನಿಮಗೆಲ್ಲರೂ ಕೂಡ, ಸಾಧ್ಯನೇ ಇಲ್ಲ. ಆ ರೀತಿ ಕರಿ ಭಾಗವತ ಹೇಳಿಸ್ತಾ ಇದ್ದೀವಿ ಬನ್ನಿ ಅಂತ ಕರೀರಿ. ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ. ನೀವು ಹೇಳಿದ ಒಂದು ಮಾತು ಅವರು ಅನುಸರಣೆ ಮಾಡಿದರೆ ಆ ಪುಣ್ಯದ ರಾಶಿ ಯಾವಾಗಲೂ ಬರ್ತಾನೆ ಇರುತ್ತೆ. LIC ಎಲ್ಲ ಮಾಡ್ತಾರೆ, ಕಮಿಷನ್ನು ಅರಿವರಿಗೂ ಬರ್ತಿರುತ್ತೆ. ಆ ಟೈಪ್ ಕಮಿಷನ್ ಹೇಗೆ ಬರುತ್ತೋ ಹಾಗೆ ಪುಣ್ಯದ ಕಮಿಷನ್ ಬರ್ತಾ ಇರುತ್ತೇವೆ. ಅನ್ನೋಯಿಂಗ್ಲಿ ಇವ್ರನ್ನ ಕಾಪಾಡ್ತೀವಿ. ಎಷ್ಟೋ ಸರ್ತಿ ಇನ್ನೊಂದು ತಿಳ್ಕೊಬೇಕು, ನಾವು ಪ್ರವಚನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ಉಳಿದವ್ರು ಹೇಳಿ ಯಾಕೆ ನೀವು ಯಾಕೆ ಹೋಗಿಲ್ಲ, ನನಗೆ ಅನಿವಾರ್ಯವಾಗಿದೆ ಹೋಗಲಿಲ್ಲ, ನೀನಾದರೂ ಹೋಗಿ ಅಂತ ಕಳಿಸ್ಬೇಕು. ಅವಾಗ ಏನಾಗುತ್ತೆ ಗೊತ್ತಾದ್ರಿಂದ ಆ ಪುಣ್ಯ ಅವನಿಗೆ ಬರುತ್ತೆ. ಮತ್ತೆ ಆ ಪುಣ್ಯ ಒಳ್ಳೆಯದಾಗಿಬಿಡುತ್ತೆ. ಹಿಂದೆ ಹೇಳಿದ್ದೆ ಒಂದು ಸಲ ಕಡೂರಲ್ಲಿ ಉಪನ್ಯಾಸ ತುಂಬ ಸರ್ತಿ ಹೋಗ್ತಾ ಇದ್ದೆ, ಭಾರಿ ಹಿಂದೆ ಇದ್ದಾಗ. ಅಲ್ಲಿ ಒಬ್ಬರು ವಯಸ್ಸಾದವ್ರು ಬರ್ತಾಯಿದ್ರು. ಆ ಸರ್ತಿ ಒಂದು ಸರ್ತಿ ಹೋದ ಬರಲಿಲ್ಲ ಅವರು. ಯಾಕೆ ಬರಲಿಲ್ಲ ಅಂತ ಕೇಳಿದೆ. ತಪ್ಪದೇ ಬರ್ತಾಯಿದ್ರು. ಇಲ್ಲ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿದೆ, ಬರೋ ಹಾಗಿಲ್ಲ, ಅದಕ್ಕೋಸ್ಕರ ಅವರು ಬಂದಿಲ್ಲ ಅಂತ ಹೇಳಿದ್ರು. ಹಾಗಿದ್ದರೆ ಪ್ರವಚನ ಮುಗಿದ ಮೇಲೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ ನಾನು. ಪ್ರವಚನ ಅರ್ಧ ಆಗುತ್ತೆ, ಅವ್ರ ಮನೆಯವರೆಲ್ಲ ಬಂದರು, ಅವರು ಬಿಟ್ಟು ಎಲ್ಲರೂ ಬಂದರು. ಎಲ್ಲ ಪ್ರವಚನ ಮುಗೀತು. ಆಮೇಲೆ ಅವ್ರ ಜೊತೆ ಮನೆಗೆ ಹೋದೆ ನಾನು. ಮನೆಗೆ ಹೋದಾಗ ಮಾತಾಡಿಸಿದ್ರೆ, ಅಲ್ಲ ನೀವು ಇಷ್ಟು ಸೀರಿಯಸ್ ಆಗಿದೆ, ಬೆಡ್ ಹಿಡಿದಿದ್ದೀರಿ, ಮನೆಯವ್ರನ್ನೆಲ್ಲ ಕಳಿಸ್ಬಿಟ್ಟಿದ್ದೀರಿ, ಒಬ್ಬರೇ ಇದ್ದೀರಿ, ನೀವು ಯಾತಕ್ಕೆ ಜಾಸ್ತಿ ಅಲ್ಲದೆ ಒಬ್ಬರಾರು ಇಟ್ಕೋಬೇಕಾಗಿತ್ತು ಕೇಳಿದ್ರೆ ಹೇಳ್ತಾರೆ, ಇಲ್ಲ ಅವ್ರನ್ನ ಯಾತಕ್ಕೆ ಕಳಿಸ್ತಾ ಇದ್ರೆ ನಾನಂತೂ ಹೋಗಾಗಿಲ್ಲ, ಅವ್ರು ಕೇಳಿ ಆ ಕೇಳಿದ ಪುಣ್ಯ ನನಗೆ ಒಳ್ಳೇದಾಗುತ್ತೆ ಅದರಿಂದ ಅಂತ ನಾನು ಕಳಿಸ್ಕೊಟ್ಟೆ. ಆ ಮನುಷ್ಯ ಎಷ್ಟು ಜ್ಞಾನ ಇರ್ಬೋದು ಯೋಚನೆ ಮಾಡಿ. ಸರಿ, ಅವರಿದ್ದರೆ ಏನು ಮಾಡ್ತಾರೆ, ಇದ್ದರೆ ಏನು ಮಾಡ್ತಿದ್ರು, ಏನೂ ಇಲ್ಲ, ಅಲ್ಲಿ ಹೋಗಿದ್ದು ಪುಣ್ಯ ಬರುತ್ತೆ, ಗೊತ್ತಾಯ್ತು, ಅದಕ್ಕೆ ನಾನು ಕಳಿಸ್ಕೊಟ್ಟೆ ಅಂತ ಹೇಳ್ತಾರೆ. ಇದು ಕಾನ್ಸೆಪ್ಟ್ ಇರಬೇಕು. ನಮ್ಮಲ್ಲಿ ನಾವು ಹೋಗಬೇಡಿ, ಯಾರ್ಯಾರು ಹೋಗಬೇಡಿ ಅಂತ ಕೂತು ಬಿಡ್ತಾರೆ. ಯಾರ್ಯಾರು ಹೋಗಬೇಡಿ, ಪುಣ್ಯ ಬರಲೇಬಾರ್ದು ಅಂತ ಅರ್ಥ. ಅಂದರೆ ಸಾಯಲೇಬೇಕು ಅಂತ ಅರ್ಥ. ನಮ್ಮನ್ನು ಕಾಪಾಡೋದು ಹೇಳ್ತಾರೆ, ಪುಣ್ಯ ಫಲವೀ ಬಂದದಲ್ಲಿ. ನಾವು ಮಾಡಿದ ಪುಣ್ಯ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಕಾಪಾಡೋದದೇ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣೋ ವಸ್ತು ಬಿಟ್ಟು ಹೋಗುತ್ತೆ, ಕಣ್ಣಿಗೆ ಕಾಣದೇ ಇರೋದು ನಮ್ಮ ಕಣ್ಣು ಕಾಪಾಡುತ್ತಾದ್ದರಿಂದ ಕಣ್ಣಿಗೆ ಕಾಣದ ಭಗವಂತ ಮೆಚ್ಚಿಸ್ತಕ್ಕಂಥ ಪುಣ್ಯ ಕಾರ್ಯ ರಕ್ಷಾ ಕವಚ ಇದ್ದಾರೆ. ಆ ರೀತಿ ಮಾಡಿ ಬರೀ ಒಂದೊಂದೇ ದಿವಸ ಕೇಳಿದ್ರೆ ಚೇಂಜ್ ಆಗಿಬಿಡ್ತಾರೆ ಗೊತ್ತಾ. ಒಂದೊಂದೇ ದಿವಸದಲ್ಲಿ ಅವ್ರು ಯಾವುದೋ ಒಂದು ಸಮಸ್ಯೆಗೆ ತಕ್ಕ ಉತ್ತರ ಸಿಕ್ತು ಅಂದರೆ ಆ ಲೈಫ್ ಚೇಂಜ್ ಆದಂತೆ ಲೆಕ್ಕ. ಎಂದು ನಾವನ್ನು ಕಳ್ಕೊಳ್ಳೋಕೆ ಹೋಗಬಾರ್ದು. ನಾವು ಜನ ಅಭ್ಯಾಸ ಮಾಡಬೇಕು, ನಾವು ಕೇಳಬೇಕು, ಕೇಳಿಸಲೇಬೇಕು. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಅವರು ವ್ಯಾಖ್ಯಾನದ ಶ್ರೀಮದ್ ಆಚಾರ್ಯರ ಸಂದೇಶ. ಶ್ರವಣಾದಿಗಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬೇಡಿ, ಆಚಾರ್ಯರ ಮಾತದು.
ಒಂದು ಕ್ಷಣ ಕೂಡ ಇರಬೇಡಿ ಅಂದರೆ ಕ್ಷಣ ಕೂಡ ಕೇಳದೆ ಹೋದರೆ ಏನು ಆಚಾರ್ಯ ನ್ಯಾಯ ಸಲ್ಲಿಸಿದಾಗಾಯಿತು. ನಾವು ಮಾಧವರು ಅಂದರೆ ಊಟಕ್ಕೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ. ಊಟ ಅಂದರೆ ಮಾಧವರು ಅಂತ ಬಿಸಿಬೇಳೆ ಭಾತ್ ಅಂತಾರಲ್ಲ ಆ ಟೈಮ್ ತಪ್ಪ. ಊಟಕ್ಕೆ ಹೋಗೋದು ತಪ್ಪಲ್ಲ, ಆದರೆ ಪಾಠ ಬಿಟ್ಟು ಊಟಕ್ಕೆ ಹೋದರೆ ತಪ್ಪೇ ಅದು. ಸ್ಕಾಲರ್ಶಿಪ್ ತೊಗೊಳ್ಳೋನು ಕ್ಲಾಸ್ ಚಕ್ಕರ್ ಹೊಡೆದ್ರೆ ವಾಪಸ್ ತೊಗೋತಾರೆ ಸ್ಕಾಲರ್ಶಿಪ್ ಆ ಟೈಮ್. ಊಟ ಅಂದರೆ ಎಸ್ಟೆನ್ಷಿಯಲ್ ಸ್ಕೂಲ್ ಇದ್ದಾಗ ಅದು ಬಂದು ಪಾಠ ಆಮೇಲೆ ಊಟನೇ ಹೊರತು ಬರೀ ಊಟ ಅಂದರೆ ನಮಗೆ ಊಟ ಮಾಡೋ ಅರ್ಹತೆ ಬರೋದಿಲ್ಲ. ಗುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಆ ಕ್ಷಣಕ್ಕೆ ಅವಕ್ಕೆ ನೋಡ್ತಾ ಕೂತಿದ್ದಾಳೆ. ಪುರಾಣ ಶಿವಭಟ್ಟ ಅಂತ ಭಾರಿ ಪ್ರಸಿದ್ಧ ಪುರಾಣಿಕ. ಪರಿಷದ ನಿತರಾಂ ಪರಿವಾರಿತ, ದೊಡ್ಡ ಕ್ರೌಡಿತ್ತಂತೆ, ಒಳ್ಳೆ ಪಾಪ್ಯುಲರ್ ಪುರಾಣಿಕ ಅಂತ. ಮಗುನ ಇದನ್ನು ಕೊಡ್ತಿದ್ದಾರೆ, ಯಾವುದೋ ವಿಷಯ ಹೇಳ್ತಾ ಇದ್ದಾನೆ. ಹಾಗೆ ಮಗು ಮಾತಾಡೋದು, ಆಚಾರ್ಯ ಮಾತಾಡ್ತಾ 3 ವರ್ಷದ ಕೂಸು, ಭಟ್ರೆ ತಪ್ಪು ಹೇಳ್ತಾ ಇದ್ದೀರಿ, ನೀವು ಹೇಳೋದು ಸರಿಯಲ್ಲ ಅಂದ್ಬಿಡ್ತಾರೆ. ಎಲ್ಲರಿಗೂ ಶಾಕು. ಇಲ್ಲಿಂದ ಒಂದು ಸಿಂಹದಂಥ ಧ್ವನಿ, ನೋಡಿದರೆ ಚಿಕ್ಕ ಮಗು ಮಾತಾಡ್ತಾ ಇದೆ. ಆಶ್ಚರ್ಯ ಆಗೋಯ್ತು ಎಲ್ರಿಗೂ ಕೂಡ. ಮಗು ಪುರಾಣ ಕೇಳಿದೆ, ತಪ್ಪನ್ನು ಕಂಡಿಡಿದು ಹೇಳ್ತಾ ಇದೆ, ಇನ್ನು ಹೇಳೋ ಮಾತು ಸರಿಯಲ್ಲ, ಶಾಸ್ತ್ರಸಮ್ಮತವಲ್ಲ ಅಂತ ಹೇಳಿದ್ರು. ತಕ್ಷಣ ಅವನೇನೋ ಹೇಳೋದಕ್ಕೆ ಹೋಗ್ತಾನೆ, ತೋರಿಸ್ತಾ ಇಲ್ಲ ಅವನಿಗೆ, ಗಾಬರಿ ಆಗಿಬಿಡ್ತಾನೆ. ಜನಗಳು ಹಾಕಿ ಕೂತಿದ್ರಲ್ಲ ಎಲ್ಲ ಟರ್ನ ಇವ್ರ ಕಡೆ ತಿರುಗಿಬಿಟ್ರು. ಎಲ್ಲ ಇವರ ಮಗು ನೀನೇ ಹೇಳು ಅಂದ್ಬಿಟ್ರು. ಆಚಾರ್ಯ ಪಟ 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 ಹೇಳಿಬಿಟ್ರು. ಫಸ್ಟ್ ಪ್ರವಚನ ಮಧ್ವಾಚಾರ್ಯದ 3 ವರ್ಷದ ಕೂಸಾಗಿ ಪ್ರವಚನ ಮಾಡ್ತಾರೆ ಅಂತ ಅದ್ಭುತ. ಸಾಕ್ಷಾತ್ ಭಾರತೀ ಪತಿಯವರು, ಗೊತ್ತಾಯ್ತಾ? ನೋಡಿ ಪರಮಾಶ್ಚರ್ಯವಾಯ್ತಂತೆ. ಅವನ ತಲೆ ಬಗ್ಗಿಸ್ಬಿಡ್ತಾನೆ. ಹೊಸ ವಿಷಯ ಜಗತ್ತಿಗೆ ಗೊತ್ತಾಯ್ತಾಗ. ಅದು ಯಾವ್ದು ರಾಮದೇವರು ಹತ್ಕೋತ ಕೂತಿದ್ರು ಅಂತ ಪುರಾಣನ ಅದು ಒಂದು. ಯಾವುದು ಸಿನಿಮಾ ಆ್ಯಕ್ಟರ್ ಅರ್ಥ ಕೊಡಲಿಕ್ಕೆ ದೇವರು ಸಾಕ್ಷಾತ್ ಭಗವಂತ. ಅವನ ಹೆಸರು ಹೇಳಿದರೆ ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಇದ್ದಾಗ ರಾಮ ಸೀತೆಯನ್ನು ಕಳ್ಕೊಂಡ್ರು, ಅಳ್ತಾ ಕೂತಿದ್ರು ಅಂತ ಹೇಳಿದರೆ ಕಳ್ಕೊತಾರ ರಾಮದೇವರು? ಅಳ್ತಾ ಕೊಡ್ತಾರ? ಜನಕ್ಕೆ ಅರ್ಥ ಆಗೋದ್ರೆ ಬಿಡಿಸಿ ಹೇಳಬೇಕಲ್ಲ, ಹೇಳಲಿಲ್ಲ ಅಂತ. ಅದು ಪ್ರವಚನ ಮಾಡಿ, ಪ್ರವಚನದಿಂದ ದೇವರಲ್ಲಿ ಭಕ್ತಿ ಜಾಸ್ತಿ ಆಗಬೇಕೆ ಹೊರತು ಇರೋ ಭಕ್ತಿಯರು ಕಳ್ಕೊಂಡು ಹೋಗೋಕ್ಕಾಗಬಾರ್ದು. ಭಕ್ತಿ ವೃದ್ಧಿಗೆ ಪ್ರವಚನ. ಭುಕ್ತಿ ಅನ್ನ, ಭಕ್ತಿ ಜ್ಞಾನ. ಜ್ಞಾನ ಎಂದೂ ಕೂಡ ಭಗವಂತರಕ್ಕೆ ಹಿರಿಮೆಗೆ ಅಪಚಾರವಾಗದಂತೆ ಪ್ರವಚನ ಮಾಡಬೇಕು. ಆತನ ಹಿರಿಮೆ ಜಾಸ್ತಿ ನಮಗೆ ಅರ್ಥವಾಗಿ ಭಕ್ತಿ ಜಾಸ್ತಿ ಆಗಬೇಕು. ನೀನು ಮಾಡೋದು ಸರಿಯಿಲ್ಲ ಅಂತ ಹೇಳಿದ್ರಲ್ಲ, ಪ್ರವಚನಕಾರರಿಗೆ ಆಚಾರ್ಯ ಕೊಟ್ಟ ಸಂದೇಶ. ಹೇಳೋರಿಗೆ ಆ ಶಿವಭಟ್ಟನ ಬೈದ್ರೆ ನಿಮ್ಮನ್ನೂ ಬೈತಾರೆ ಆಚಾರ್ಯ, ಹುಷಾರಾಗಿರಿ ಅಂತ ಅರ್ಥ. ತಪ್ಪು ಹೇಳಿದರೆ ನಿಮ್ಮನ್ನು ಬಯಸ್ಕೋಬೇಕಾಗುತ್ತೆ ಆಚಾರ್ಯರ ಕೈಲಿ. ಸರಿ, ಆಚಾರ್ಯ ಸರ್ವಾಂತರಾತ್ಮನ್ನವರು ಎಲ್ಲ ಕಡೆ ಕೂತ್ಕೊಂಡು ಕೇಳ್ತಿರ್ತಾರೆ. ಆದ್ದರಿಂದ ಸಾಮಾನ್ಯರಿಗೆ ಕೇಳೋದು ತಿಳ್ಕೊಳ್ಳೋಕ್ಕೆ, ಅವ್ರಿಗೆ ಕೇಳೋದು ತಿದ್ದಲಕ್ಕೆ. ಅದನ್ನು ನಾವು ಅವೇರ್ ಆಗಿರ್ಬೇಕು ಯಾವಾಗಲೂ ಕೂಡ. ಅದನ್ನೆಲ್ಲ ತೋರಿಸಿಕೊಟ್ರು. ಜನಕ್ಕೆ ಆಶ್ಚರ್ಯ ಆಯಿತು. ಶಿವಭಟ್ಟನ ಪರಾಜಯ ಆಗಿದ್ದಾರೆ. ಶಿವನ ಪರಾಜಯವೇ ವಾಯುದೇವ್ರ ಮುಂದೆ ಆಗಬೇಕಾದ್ರೆ ಈತನ ಪರಿಚಯ ಬರೆಯೋದು ಏನೂ ಆಶ್ಚರ್ಯನೇ ಇಲ್ಲ. ತಾಯಿ ಪರಮಾಶ್ಚರ್ಯವಾಯಿತು. ಒಂದು ಸಂದೇಶ ಕೊಡ್ತಾರೆ. ಹೆಂಗಸು ಪುರಾಣ ಕೇಳ್ತಾ ಇದ್ದಾಳೆ. ಹೆಂಗಸೋ ಗಂಡಸೋ ಮುಖ್ಯ, ಪುರಾಣ ಕೇಳಬೇಕಾದ್ರೆ ಆಕೆ ತಮ್ಮ ಮಧ್ವಾಚಾರ್ಯನ ಜೊತೆ ಕೂಡಿಸ್ಕೊಂಡೇ ಪುರಾಣ ಕೇಳಿದ್ದಾಳೆ. ಅಂದರೆ ಸ್ವರಮೂಲ ಗ್ರಂಥದ ವಿಷಯ ತಿಳ್ಕೊಂಡೇ ಪುರಾಣ ಕೇಳಬೇಕೆ ಹೊರತು ಹೇಗಾಗ ಕೇಳಿದರೆ ಡೈರೆಕ್ಟ್ ತಪ್ಪೋಗ್ಬಿಡುತ್ತೆ ಅಂತ ಅರ್ಥ. ಆಚಾರ್ಯ ಗ್ರಂಥದ ಹಿನ್ನೆಲೆಯಲ್ಲೇ ನಾವು ಪುರಾಣ ಕೇಳಬೇಕು. ಟ್ರ್ಯಾಕ್ ಬಿಟ್ಟು ಹೋಗಬಾರ್ದು, ಟ್ರ್ಯಾಕಲ್ಲಿರಬೇಕು. ಆಚಾರ್ಯ ಜೊತೆಗಿದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರು ಕರೆಕ್ಟ್ ಮಾಡ್ತಾರೆ ಇಮಿಡಿಯೇಟಾಗಿ. ಮನೆಗೆ ಬಂದರು, ತಂದೆ ಬಂದಿದ್ದಿಲ್ಲ. ಅಪ್ಪ ಇವತ್ತೇನಾಯ್ತು ಗೊತ್ತಾ ಪ್ರವಚನದಲ್ಲಿ, ಆ ಭಟ್ರು ಹೀಗೆ ಹೇಳಿದ್ರು, ನಾನು ಹೀಗೆ ಹೇಳಿಬಿಟ್ಟೆ. ಅಪ್ಪ ನೀವು ಹೇಳ್ತೀರ ನನ್ನ ಸರಿನೋ ಅವ್ನು ಸರಿನೋ ಅಂತ ಕೇಳಿದ್ರು. ತಂದೆಗೆ ಸರಿ ತಪ್ಪಲ್ಲ ಶಾಕ್ ಅವರಿಗೆ. 3 ವರ್ಷದ ಮಗು ತನಗೇ ಗೊತ್ತಿಲ್ಲದಷ್ಟು ಒಳ್ಳೆಯ ವಿಷಯ ಹೇಳ್ತಾರೆ ಅಂತ ಕೇಳಿದರೆ ಪರಮಾಶ್ಚರ್ಯವಾಯ್ತು. ಏನು ಮಗುವಿನ ಕಥೆ ಇದು? ಜಗತ್ತಿಗೆ ವಿಷಯಗಳು ಯಾವುದೂ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಹೇಳ್ತಾ ಇದ್ದಾರೆ. ಅದೊಂದು ಕಥೆ ಅಲ್ಲ. ಸ್ವರಮೂಲದ ಆಚಾರ್ಯ ಏನೇನು ಬರೆದಿದ್ದಾರೆ ಅದು ಫಸ್ಟ್ ಟೈಮ್ ಜಗತ್ತಿಗೆ ಬಂದಿರೋದಷ್ಟೇ. ಓದದೆ ಹೋದರೆ ಟೋಟಲಿ ಬ್ಲಾಂಕ್ ಇದ್ದಾಗೆ, ಓದಿದರೆ ಟೋಟಲಿ ನ್ಯೂ. ಜಗತ್ತು ಯಾರಿಗೂ ಗೊತ್ತಿಲ್ಲ ಅಂತ ವಿಚಾರ ಬರೀತಾರೆ ಆಚಾರ್ಯ. ಯಾವುದೋ ಹೇಳೋದಕ್ಕೂ ಸತ್ಯಲೋಕದ ಬರಬೇಕು ಅವರು. ಇವತ್ತು ಯಾವುದೋ ಊರಿಗೆ ತಂದು ಮಾರ್ಲಕ್ಕೆ ಬಂದ ಅಂದರೆ ಬೆಂಗಳೂರಲ್ಲಿ ಸಿಗೋದೇನು ಮಾರ್ಲಕ್ಕೆ ಬಂದರೆ ಯಾರು ಕ್ಯಾರಿ ಅಂತ ಕೇಳೋದಿಲ್ಲ. ಅವನ್ನ ಯಾವಾಗ ಬೆಲೆ ಬರುತ್ತೆ ಅವನಿಗೆ? ಬೇರೆ ಎಲ್ಲೂ ಸಿಗಲಾರದ ವಸ್ತು ತಂದಿದ್ದಾನೆ ಅಂದರೆ ಜನ ಕ್ಯೂ ನಿಂತು ಬಿಡ್ತಾರೆ. ಸತ್ಯಲೋಕದಿಂದ ಬಂದಿರೋದು ಆಚಾರ್ಯರು. ಅವ್ರು ಹೇಳೋದಲ್ಲ ಸತ್ಯ 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 ಅಂತ. ಸತ್ಯದ ಸುರಿಮಳೆ ಮಾಡ್ತಕ್ಕಂಥ ಶ್ರೀಮದ್ ಆಚಾರ್ಯರು ಬಂದಿದ್ದಾರೆ ಅಂದರೆ ಅದನ್ನ ತಿಳ್ಕೊಂಡಾಗ ಬುದ್ಧಿಗಬರಿಗೂ ಪರಮಾಶ್ಚರ್ಯ ಆಗೋಯ್ತು. ಏನಿದು, ಈ ಮಗು ಏನೋ ಮಾಡ್ತಾ ಇದೆ, ನನಗೇನು ಸಂಶಯ ಬರ್ತಾ ಇದೆ ಅನ್ಕೋತಾ ಇದ್ದಾರೆ. ಒಂದು ಅವರೇ ಪುರಾಣ ಹೇಳ್ತಾ ಕೂತಿದ್ದಾರೆ. ತಂದೆ ಪುರಾಣ ಹೇಳ್ತಾ ಕೂತಿದ್ದಾರೆ. ಪುರಾಣ ಹೇಳೋದು ಒಳ್ಳೆ ಒಂದು ಪ್ರಸಂಗ. ಪುರಾಣಗಳು ಸರಿಯಾಗಿ ನಾವು ಹೇಳೋಕ್ಕೆ ಹೊರಟೆ ಹೊಸ ಅದ್ಭುತವಾದಂಥ ಮಾಧ್ಯಮ ಅದು. ವೇದವ್ಯಾಸ ಶ್ಲೋಕಗಳನ್ನೇ ಹೇಳೋದು, ಹಾಡೋದು, ಪ್ರತಿಪದದ ಅರ್ಥ ಹೇಳೋದು, ಅದೆಲ್ಲ ಮಾಡ್ಲಿಕ್ಕೆ ಹೊರಟ್ರೆ ಹಿಂದಿನ ಕಾಲದಲ್ಲಿ ಬೃಹಸ್ಪತಿ ಭಾಗವತ ಅಂದರೆ ನಿಮಗೆ ಗೊತ್ತಿಲ್ಲ. ಬೆಳಗ್ಗೆ 8ಕ್ಕೆ ಶುರುವಾದ ಸಾಯಂಕಾಲ 6 ಗಂಟೆವರೆಗೂ ಪ್ರವಚನ. ಆ ರೀತಿ ಜನ ಸೇರಿ ಅಲ್ಲೇ ಊಟ, ಬೆಳಗ್ಗೆಲ್ಲ ಉಪವಾಸ. ಅಂಥ ಕಾಲ ಇತ್ತು. ಈಗ 1 ಗಂಟೆ ಪ್ರವಚನ ರೆಡ್ಯೂಸ್ ಆಗೋಗ್ಬಿಟ್ಟಿದೆ. ಅಂಥ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಅಂಥ ಹೊತ್ತಿನಲ್ಲಿ ಈ ಅವರು ಪ್ರಾಣ ಹೇಳ್ತಾರೆ. ಜೋಡ 100 ಗಿಡಗಳ ಹೆಸರು ಬರ್ತಕ್ಕಂಥ ಒಂದು ಜಾಗ.
ನೂರಾರು ಗಿಡಗಳ ಹೆಸರುಗಳು ಎಲ್ಲ ಓದ್ತಾ ಇದ್ದಾರೆ. ಓದ್ತಾ ಎಲ್ಲ ಮುಗೀತು, ಹೇಳ್ತಾ ಇದ್ದಾರೆ. ಆಗ ಆಚೆ ಮುಂದೆ ಕೂತಿದ್ದಾರೆ. ಅಪ್ಪ, ಎಲ್ಲ ಸರಿಯಾಗಿ ಹೇಳಿದ್ರಿ, ಒಂದು ಪದ ಬಂತಲ್ಲಿ ಲಿಕುಚ ಅಂತ, ಅದಕ್ಕೆ ಅರ್ಥ ಹೇಳಲೇ ಇಲ್ಲ ನೀವು ಅಂತ ಕೇಳಿದರು. ತಂದೆ ಗಾಬರಿ ಆಗೋದು. ಅಷ್ಟು ಲಿಸ್ಟು ಇದು ಹೇಳಲೇ ಇಲ್ವ ಅಲ್ಲಿ, ಎಲ್ಲ ಹೇಳಿ ಒಂದು ಹೇಳಿ ಕೇಳಿದವ್ರು ಯಾರು ಸೀರಿ ಯಾರಿಗೂ ಗೊತ್ತೇ ಇಲ್ಲ, ಅದು ಯಾರಿಗೂ ಕೂಡ ಇದು ಯಾಕೆ ಹೇಳಿಲ್ಲ ಅಂತ ಕೇಳಿದ್ರು. ತಂದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಯಾಕೆ ಗೊತ್ತಾ, ಎಷ್ಟು ಪ್ರಾಮಾಣಿಕರು ಅಂದರೆ ಎಲ್ಲ ಅದೊಂದು ಗೊತ್ತಿದ್ದಿಲ್ಲ ಅಂತ ಹೇಳಲಿಲ್ಲ ಅವ್ರು, ತಪ್ಪು ಹೇಳಲಿಲ್ಲ ಪಾಪ, ಬಿಟ್ಬಿಟ್ಟಿದ್ರು ಅಷ್ಟೇ. ಅದಕ್ಕೆ ಕಡಿಮೆ ಹೇಳ್ರಿ, ತಪ್ಪು ಹೇಳಬೇಡ್ರಿ ಅಂತ. ಕಡಿಮೆ ಹೇಳಿದ್ರು ತಪ್ಪಲ್ಲ, ತಪ್ಪು ಹೇಳ್ಕೊಡು. ತುಂಬ ಜನ ಉಡಾಫೆ ಹೇಳಿಬಿಟ್ಟು ಮೋಸ ಮಾಡಿಬಿಟ್ರೆ ತಪ್ಪಾಗುತ್ತಾಗ. ಅಪ್ಪ ಹೇಳಿ ಅದನ್ನು ಅಂತ ಕೇಳಿದರೆ, ಇಲ್ಲ ನಂಗೆ ಗೊತ್ತೇ, ಸುಮ್ಮನೆ ಕೂತ್ಕೊಂಡು. ಜನಗಳಿಗೆ ಅರ್ಥ ಆಯ್ತಾಗ ಏನಿದು ಆಶ್ಚರ್ಯ. ತಂದೆ ದೊಡ್ಡ ಪುರಾಣಿಕರು, ಅವರಿಗೂ ಮಗು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಅವ್ರು ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ. ಎಂಥ ಮಗು ಇದು ಒಂದು. ಕೆಲವು ಪ್ರಶ್ನೆ ಕೇಳೋ ಧಾಟಿಯಲ್ಲಿ ಅವ್ರಿಗೆ ಗೊತ್ತಾಯಿತು, ಈ ಮಗು ಅರ್ಥ ಗೊತ್ತಿದೆ ಅದಕ್ಕೆ ಕೇಳಿದ್ದಾರೆ ಅಂತೇಳಿ. ವಾಸುದೇವ ನೀನೇ ಹೇಳು ಅಂತ ಕೇಳಿದರು. ತಕ್ಷಣ ಆಚಾರ್ಯ ಹೇಳಿಬಿಟ್ಟು, ಲಿಕುಚ ಅಂದರೆ ಹೆಬ್ಬಲಸು ಅಂತ ಅರ್ಥ. ಆಚಾರ್ಯರು ಎಂಥ ಬಾಟ್ನಿ ನಾಲೆಡ್ಜ್ ಗೊತ್ತಾಯ್ತಲ್ಲ, ಸರೋವರ ಸಕಲಶಾಸ್ತ್ರ ಪಾರಂಗತರು. ಇವತ್ತು ಕೂಡ ಅದು ಎಲ್ಲ ವಿಷಯ ಹೇಳೋದು ಭಾರಿ ಕಷ್ಟ. ಪುರಾಣ ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಬರೋ ಹೆಸರುಗಳು, ವಿವರಣೆಗಳು, ಪ್ರಾಣಿಗಳ ಹೆಸರು ಹೇಳೋದಕ್ಕೆ ಹೋಗಿ ಎಷ್ಟೋ ಕಡೆ ಗೊತ್ತಾಗೋದೇ ಇಲ್ಲ. ಹೂವುಗಳ ಹೆಸರು ಗೊತ್ತಾಗಲ್ಲ ಕೆಲವು ಕಡೆ, ಹಾಗಿರುತ್ತೆ. ಆದರೆ ಸರಿಯಾಗಿ ಹೇಳಿದಾಗ ಅವ್ರಿಗೆ ಪರಮಾಶ್ಚರ್ಯವಾಯ್ತಂತೆ. ಅಂದ್ಕೊಂಡ್ರು. ನಮಗೊಂದು ಪ್ರಶ್ನೆ ಬರ್ತದಾಗ ಜನಕ್ಕೇನೋ ಭಾರಿ ಖುಷಿಯಾಯಿತು, ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ತುಂಬಿದ ಸಭೆಯಲ್ಲಿ ಆಚಾರ್ಯ ಅಪ್ಪನ ಮರ್ಯಾದೆ ಕಳೆದಾಗಲಿಲ್ಲ, ಆಮೇಲೆ ಕೇಳ್ಬೋದಾಗಿತ್ತು. ಇಲ್ಲ ಕೇಳಬೇಕು, ಅದೇನು ದೊಡ್ಡ ವಿಷಯನಾ? ಈ ವಿಷ್ಣು ಸರ್ವೋತ್ತಮತ್ವ ಅಲ್ಲ, ವಾಯುಜೀವೋತ್ತಮತ್ವ ಏನೋ ಹೆಸರು ಅಷ್ಟೇ, ಆಫ್ಟರ್ ಆಲ್ ಎ ನೇಮ್, ಮೀನಿಂಗ್ ಅಷ್ಟೇ. ಅದನ್ನ ಆಮೇಲೆ ಕೇಳಿದ್ರೆ ಆಗ್ತಿತ್ತಲ್ಲ ಅಂತ ಪ್ರಶ್ನೆ ಬರುತ್ತಾ. ಇದು ಒಳ್ಳೆಯ ಪ್ರಶ್ನೆನೇ. ಈ ಪ್ರಶ್ನೆ ಯಾವ ಸರಿ ಆಗ್ತಿತ್ತು ಗೊತ್ತಾ? ಮಗನೇನಾದ್ರು 20-30 ವರ್ಷದ ಪಂಡಿತನಾಗಿತ್ತು, ತಂದೆನ ಈ ರೀತಿ ಕೇಳಿದ್ರೆ ತಪ್ಪೇ, ಸಭಾ ಮರ್ಯಾದೆ ಗೊತ್ತಿಲ್ಲ ಅಂತ ಆಗಿಬಿಡೋದು. ಚಿಕ್ಕ ಮಗು ಕೇಳ್ತಾ ಇದೆ, ಅರ್ಥ ಆಯ್ತಾ ಈಗ? ಈ ಮಾತಿನಲ್ಲಿ ಅದರಲ್ಲಿ ವಿಶೇಷವಾದ ಹಿರಿಮೆ ಕಾಣುತ್ತೆ. ಯಾರೋ ಪ್ರಶ್ನೆ ತೊದಲು ನುಡಿ, ಒಂದು 30 ವರ್ಷ ತೊದಲು ನುಡಿ ಮಾತಾಡ್ಬಿಟ್ರೆ ನಗ್ತಾರೆ, ಮಾತಾಡ್ಲಿಕ್ಕೆ ಬರೋಲ್ಲ. ಚಿಕ್ಕ ಮಗು ಮಾತಾಡಿದರೆ ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಮಗು ಅಂತ ಹೇಳಿದ್ರೆ. ವಯಸ್ಸು ನೋಡಬೇಕು. ಮತ್ತು ಕೇಳಿದ್ದು ತಂದೆಯನ್ನು, ಇದರಿಂದ ತಂದೆಗೆ ಅಪಕೀರ್ತಿ ಬಂತ ಅಂತ ಪ್ರಶ್ನೆ. ಈಗ ದೇವರಾಣಿ ಬರೋದಿಲ್ಲ. ಜನ ಅಂದ್ಕೊಂಡ್ರು ಎಷ್ಟು ದೊಡ್ಡ ಪಂಡಿತರು ನಮ್ಮ ಮಧ್ಯಗೆ ಭಟ್ಟರು, ಅವ್ರ ಮಗ ಅವ್ರನ್ನೂ ಮೀರ್ಸಕ್ಕಂಥ ಪಂಡಿತ, ಅದು ಕೀರ್ತಿವಂತೆ ಹೊರತು ಎಂದೂ ಅವರಿಗೆ ಅಪಕೀರ್ತಿ ಬರಲಿಲ್ಲ. ಒಂದು ಮಾತಿದೆ, ಪುತ್ರಾದಿಚ್ಛೇತ್ ಪರಾಜಯಂ. ತನ್ನ ಮಗನಿಗೆ ಸೋತ್ಬಿಟ್ರೆ ತಂದೆಗೆ ಭಾರಿ ಖುಷಿಯಾಗಿಬಿಡುತ್ತೆ. ಆ ಒಳ್ಳೆ ಎಕ್ಸಾಂಪಲ್ ಇದು ಅಂತ. ಹೋಗಲಿ, ಇನ್ನೊಂದು ಪ್ರಶ್ನೆ ಇದೆ. ಅದೇನು ಸಣ್ಣ ವಿಷಯ, ಯಾತಕ್ಕೆ ಅದು ಸೀರಿಯಸ್ಸಾಗಿ ಕೇಳಬೇಕಾಗಿತ್ತು? ಆಮೇಲೆ ಕೇಳಬೇಕಾಗಿತ್ತು, ಒಂದು ಬಿಟ್ಟರು ಆಗ್ತಿತ್ತು. ಎಲ್ಲ ವಿಷಯ ಯಾರು ಕೇಳಬೇಕಾಗಿದೆ? ಈ ಪೇಪರ್ ನ್ಯೂಸ್ ಪೇಪರ್ ಪ್ರತಿಪದ ಯಾರು ಓದ್ತಾರಾ? ಕೆಲವರಂತೂ ಲಾಸ್ಟ್ ಪೇಜೇ ತೆಗಿತಾರೆ. ಕೆಲವರು ಸಿನಿಮಾದೊಂದೇ ನೋಡಿ ಇಟ್ಬಿಡ್ತಾರೆ, ಫಸ್ಟ್ ಪೇಜ್ ಓದೋದಲ್ಲ. ಕೆಲವರು ಪೇಟೆ ತಾಳ್ಡಿ ಮಾತ್ರ ನೋಡ್ತಾರೆ, ಕೆಲವರು ಪ್ರಾವಿಡೆನ್ಸ್ ಸ್ಟೋರ್ ಲಿಸ್ಟ್ ನೋಡ್ತಾರೆ, ಅಷ್ಟೇ, ಎಲ್ಲ ಓದೋದಿಲ್ಲ. ಅಂಥ ಹೊತ್ತಲ್ಲಿ ಏನು ದೊಡ್ಡ ವಿಷಯ ಅಂದರೆ ಹೇಳ್ತಾರೆ, ಇವ್ರಿಗೆ ಗೊತ್ತಿಲ್ಲ. ಜನಕ್ಕೆ ಆಮೇಲೆ ಗೊತ್ತಾಯಿತು, ಲಿಕುಚ ಅನ್ನೋ ಪದ ಸಾಮಾನ್ಯ ಪದ ಅಲ್ಲ. ಯಾತಕ್ಕೆ ಗೊತ್ತಾ? ವಾಯುಸ್ಥಿತಿ ಬರೆದವರಿದ್ದಾರೆ. ಯಾರು ಗೊತ್ತಾ ಅವರು? ತಿರುಗುವ ಪಂಡಿತರು. ಯಾರವರು? ಲಿಕುಚ ವಂಶದವರು. ಲಿಕುಚ ಅನ್ನೋ ವಂಶ ಅವರು. ಮಧ್ವವಿಜಯ ಬರೆದವರು, ಅವರ ಮಗ ಲಿಕುಚ ವಂಶ. ಲಿಕುಚ ಪದನ ಬಿಡಬೇಡಿ ಅಂದರೆ, ಲಿಕುಚ ವಂಶದವರು ಬರೆದ ವಾಯುಸ್ಥಿತಿ ಬಿಡಬೇಡಿ, ಮಧ್ವವಿಜಯ ಬಿಡಬೇಡಿ ಅಂತ ಸಂದೇಶ ಕೊಳ್ಳಕ್ಕೆ ಹೇಳಿದ್ದೆ ಹೊರತು ಆ ಜನಕ್ಕೆ ಅಯ್ಯೋ ಏನು ಕೂಸು ಅವತ್ತೇ ಹೇಳಿತ್ತಲ್ಲ ಇದು ಅಂತೇಳಿ ಇನ್ನೂ ಯಾರಿಗೆ ಗೊತ್ತೇ ಇಲ್ಲ. ಎಂಥ ಅದ್ಭುತ ಭವಿಷ್ಯವಾಣಿ ಅದು. ಆಗಿನ ಕಾಲಕ್ಕೆ ಯಾರಿಗೂ ಅರ್ಥವಾಗೋದು ಮುಂದೆ ಅರ್ಥ ಆದಾಗ ಈ ಮಗು ಸರ್ವಜ್ಞ ಅಂತ ಗೊತ್ತಾಯಿತು. ಅದು ಪೂರ್ತಿ ಮಧ್ವವಿಜಯ ಹೊತ್ತಾಗ ಸ್ವಾರಸ್ಯ ಏನು ಅಂತ ಗೊತ್ತಾಗುತ್ತೆ. ಅದೆಲ್ಲ ನಡೆದಾಗ ತಂದೆ ಅಂದ್ಕೊಂಡ್ರು, ಓಹೋ ಇನ್ನೂ ಅಕ್ಷರಾಭ್ಯಾಸನೇ ಮಾಡಿಸಿಲ್ಲ ಕೂಸಿಗೆ. ಆಗ ನಡೆದ ಕಥೆಗಳಿವೆಲ್ಲ ಕೂಡ. ಅಕ್ಷರಾಭ್ಯಾಸ ಕೂಡ ಆಗಿಲ್ಲ, ಇಷ್ಟು ತೋರಿಸ್ತಾ ಇದ್ದಾರೆ. ಇನ್ನು ನಾವು ಸುಮ್ಮನೆ ಇರಬಾರ್ದು, ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಒಂದು ಶುಭ ಮುಹೂರ್ತ ಅಕ್ಷರಾಭ್ಯಾಸವನ್ನು ಮಾಡಿಸ್ಬಿಟ್ಟು. ಇವತ್ತಿಗೂ ಆ ಶಿಲೆ ಇದೆ. ಪಾದಕ ಕ್ಷೇತ್ರಕ್ಕೆ ಹೋದರೆ ದೊಡ್ಡ ಹಾಸುಕಲ್ಲಿದೆ, ಅದನ್ನು ಈಗ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ ಶಿಲೆ ಅದು. ಹಿಂದಿನ ಕಾಲಕ್ಕೆ ಕಲ್ಲು ಮೇಲೇ ಮರಳು ಹಾಕಿಬಿಟ್ಟು ಬರೆಸೋ ಪದ್ಧತಿ ಅದು. ಬರೆಸಿದ್ರು, ಅವತ್ತೆಲ್ಲ ಬರೆದು ಆಯ್ತು. ಅವತ್ತೇನು ವಿಷಯ ಗೊತ್ತಾಗಲಿಲ್ಲ. ಮರುದಿವಸ ಮತ್ತೆ ಬರೀಲಕ್ಕೆ ಹೋದ್ರೆ ಎಲ್ಲ ಅದನ್ನು. ಆಚಾರ್ಯ ಕೇಳಿದರು, ಕೂಸು ಕೇಳಿತು, ಅಪ್ಪ ನಿನ್ನೆಲ್ಲ ಬರೆದಿದ್ದೆಲ್ಲ ಮತ್ತೆ ಯಾಕೆ ಬರೀತೀರಿ? ಬರೆದಿದ್ದೇನೆಲ್ಲ ನನಗೆ ಬಂದಾಗಿದೆ ನೋಡಿ, ಎಲ್ಲ ಬರೆದು ತೋರಿಸ್ಬಿಟ್ರು. ಈ ಮಕ್ಕಳಿಗೆ ಅದು ಹೇಳಬೇಕಾ, ಬಂದು ಕೂಡಿಸೋದೇ ಕಷ್ಟ ಫಸ್ಟ್ ಡೇ ಅವ್ರನ್ನ. ಹೇಳು ಬರೀ ಓಡಾಡ್ತಿರ್ತಾರೆ ಹೊರತು ಬಿಡೋದೇ ಇಲ್ಲ. ಆಮೇಲೆ ನೀವು ಯಾಕೆ ಹೀಗೆ ಮಾಡಿದಿರಿ? ಲಿಪಿಕುಲಂ ನಾನು ತಾತ ಗತೆ ಇದ್ದೀನಿ, ಲಿಖಿತಮೇವ ಪುನರ್ಲಿಖಿತಂ ಕುತಃ. ಮತ್ತೆ ಯಾಕೆ ಬರೀತೀರಿ ನೋಡಿ ಬರೆದಾಯ್ತು ಅಂತ ತಂದೆ ಶಾಕ್ ಆಯ್ತು. ಇದು ಒಳ್ಳೆ ಬದೀತಾ ಇತ್ತಲ್ಲ ಹುಡುಗ, ಹೇಳೋದೇ ಕಷ್ಟ ಆಯ್ತಲ್ಲ.
ತುಂಬ ದೃಷ್ಟಿ ಆದರೆ ಕಷ್ಟ ಅಂಥೇಳಿ ಎದುರಿಗೆ ಕಾಣ ಹೇಳೋದೇ ಬಿಟ್ಬಿಟ್ರಂತ ಆಮೇಲೆ. ಅಂದರೆ ಆಚಾರ್ಯ ಯಾವುದೂ ಕಲಿಬೇಕಾಗಿರಲಿಲ್ಲ. ಸರಸ್ವತಿ ಅನುಗ್ರಹ, ಭಾರತಿ ಅನುಗ್ರಹ ಇದ್ರೇ ಮಹಾ ವಿದ್ವಾಂಸನಾಗಿ ಬಿಡ್ತಾನೆ. ಇವರು ಅನುಗ್ರಹ ಅಲ್ಲ, ಅವರಿಗೆ ಅವರು ಅನುಗ್ರಹ ಬೇಕು. ಭಾರತಿ ರಮಣ ಇವರು. ತಂದೆಗೆ ಪರಮಾಶ್ಚರ್ಯವಾಯಿತು. ಮುಂದೆ ಸ್ವಲ್ಪ ದಿವಸ ಆಯಿತು, ಉಪನಯನಗಳು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಒಂದು ಪ್ರಸಂಗ ನಡೀತು. ತಾಯಿ ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ, ಬಡಿಸಿ ಆಗ್ತಾ ಇದೆ. ಎಲ್ಲಿದ್ದ ಮಗು ಗೊತ್ತಿಲ್ಲ. ವಾಸುದೇವ ಅಂತ ಕರೆದಿದ್ದಾರೆ. ಆಚಾರ್ಯರು ಅಲ್ಲಿದ್ದಾರೆ. ಇಲ್ಲಿ ಶಿವಾನಗಿರಿಯಲ್ಲಿದ್ದಾರೆ. ಹೆಚ್ಚು ಟೈಮ್ ಅಲ್ಲೇ ಕಳೀತಿದ್ದಾರಂತೆ. ಯಾಕೆ ನಿಜವಾದ ತಾಯಿ ಅವರೇ, ದುರ್ಗಾ ಅಂದರೆ ಮಹಾಲಕ್ಷ್ಮಿ, ಇವರು ವಾಯುದೇವರು ಲಕ್ಷ್ಮೀನಾರಾಯಣರ ಮಕ್ಕಳು. ಅಲ್ಲೇ ಹೆಚ್ಚು ಟೈಮ್ ಕಳೀತಾ ಇದ್ದಿದ್ದು. ಅಲ್ಲಿಂದ ನಿಮಗೆ ಶಾರ್ಟೆಸ್ಟ್ ರೂಟಲ್ಲಿ ಹೋದರೆ ನಿಮಗೆ 2 ಕಿಲೋಮೀಟ್ರ್, ಬೆಟ್ಟ ಹತ್ತು 2 ಕಿಲೋಮೀಟ್ರ್ ಬೇಕಂತ. ಈಗ ಮನೆಯಲ್ಲಿ ಕರೆದಿದ್ದಾರೆ ಅಷ್ಟೇ. ವಾಸುದೇವ ಅಂತ ಕರೆದ್ರೆ ಅಲ್ಲಿ ಕಳಿಸ್ಕೊಂಡಿದ್ದಾರೆ ಆಚಾರ್ಯರು. ಗೊತ್ತಾಯ್ತಾ? ಇದು 2 ಪಾಯಿಂಟ್ ಇದೆ ಅದರಲ್ಲಿ. ವಾಯುಸ್ತುತಿ ಗಟ್ಟಿಯಾಗಿ ಕೂಗಿ ಕಿರಿಚಿ ಹೇಳಬೇಕಾಗಿಲ್ಲ, ಮೆಲ್ಲಗೆ ಹೇಳಿದ್ರು ಅವ್ರಿಗೆ ಕೇಳಿಸ್ತದೆ. ಅರ್ಥ ಆಯ್ತಾ? ಮನಸ್ಸಲ್ಲಿ ಹೇಳ್ಕೊಂಡ್ರೆ ಕೇಳಿಸ್ತದೆ. ಆದ್ದರಿಂದ ರಿಮೋಟ್ ಅದು ಸ್ಪೀಚ್ ನಮ್ಮನ್ನು ಆ ರೀತಿ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾವು ಹೇಳ್ತೀವಿ ಅಂತ ಹೇಳಿ ಕೂಗ್ಬೇಕು, ಕಿರಿಚೋದು ಮಾಡಬೇಡಿ. ಭಕ್ತಿಯಿಂದ ಹೇಳಿಬಿಟ್ರೆ ಸಾಕು. ಒಂದು. ಇನ್ನೊಂದು ಹೆಂಗಸು ಕರೆದಿರೋದು ಆಚಾರ್ಯ ರೆಸ್ಪಾಂಡ್ ಮಾಡ್ತಾರೆ. ಸೊ ಮಧ್ವಾಚಾರ್ಯರು ಅವೈಲಬಲ್ ಟು ಆಲ್, ATM ಅಂತ ಹೇಳಿದರೆ ಆಲ್ ಟೈಮ್ ಮಧ್ವಾಚಾರ್ಯ ಹೊರತು ಆಲ್ ಟೈಮ್ ಮನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾರು ಕರೆದ್ರೂ ಬರ್ತಾರೆ. ಮಧ್ವನಾಮ ಹೇಳಿ. ಸೋಮ ಸೂರ್ಯೋಪರಾಗದಲ್ಲಿ ಭೂಮಿ ದೇವರಿಗೆ ಸುರ ನದಿಯ ತಟದಿ. ಯಾವುದು? ಗೋಸಹಸ್ರಗಳ. ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದೋದಿದವರಿಗೆ. ಶ್ರೀಪಾದರಾಜ ಬರೆದ ಮಧ್ವನಾಮಕ್ಕೆ ಹರಿಕಥಾಮೃತಸಾರ ಬರೆದ ಜಗನ್ನಾಥದಾಸರು ಪರಿಸ್ಥಿತಿ ಕೊಟ್ಟು ಹೇಳ್ತಾರೆ. ಇದ್ರ ಓದಿ ನೀವು ಈ ಕೂತಲ್ಲೇ ಪುಣ್ಯದ ರಾಶಿ ಬರುತ್ತೆ. ಅಂಥದ್ದು ಹೇಳೋದಕ್ಕೆ ನಿಮಗೆ 10 ನಿಮಿಷ ಕೂಡ ಬೇಡ. ಅಷ್ಟು ಬರೋ ಪುಣ್ಯ ನೋಡಿದರೆ ಅಷ್ಟು ಭಾರಿ ದೊಡ್ಡ ಪುಣ್ಯ. ಮಧ್ವಾಜಿ ಯಾರು ಕರೆದ್ರೂ ಆಚಾರ್ಯರು ಬರ್ತಾರೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿಗೋತ್ರವಯ್ಯ. ಆಚಾರ್ಯರು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ಭಕ್ತಿಯಿಂದ ಹೋದರೆ ಕೆಲಸ ಆಗೇ ಆಗತ್ತೆ. ಅದನ್ನು ತೋರಿಸ್ಲಿಕ್ಕೆ ಕೂಡ ಸೀದಾ ಮನೆಗೆ ಹಾರ್ತಾರೆ. ಅಲ್ಲಿಂದ ಸೀದಾ ಮನೆಗೆ. ಎಷ್ಟು 2 ಕಿಲೋ ಬಹುಶಃ ಲಾಂಗೆಸ್ಟ್ ಲೆಂತ್ ಇದದು ಹೇಳ್ತೇವೆ, ಲಾಂಗ್ ಜಂಪ್ ಅಂತೀವಲ್ಲ. ಯಾವಾಗ ನಿಲ್ಲಿಸ್ಬೇಕು ಅರ್ಧೋಗುತ್ತೆ ಬುಕ್. ಇದೆಲ್ಲ ಆಚಾರ್ಯರ ಹೆಸರು ಹೇಳಿಬಿಟ್ರೆ ಬುಕ್ಕಿಗೆ ಜಾಗನೇ ಸಾಕಾಗೋದಿಲ್ಲ. 2 ಕಿಲೋಮೀಟ್ರ್ ಹಾರಿದವ್ರು ಯಾರೂ ಸಿಗಲ್ಲ ಜಗತ್ತಿನೊಳಗೆ. ಹನುಮಂತನೇ. ಇನ್ಯಾರು ಅಲ್ಲಿಂದ ಹಾರ್ತಾರೆ ಸೀದಾ ಮನೆ ಹತ್ರ. ಅಲ್ಲಿ ಒಂದು ಪ್ರಸಂಗ ನಡೀತಂತೆ, ಎಲ್ಲರೂ ಸೇರಿಸಿ ಹೇಳ್ತಿರೋದು. ಒಂದು ಹಾವು ಮಣಿಮಂತ ಆಚೆ ಸೌಗಂಧಿಕ ಪುಷ್ಪ, ಪಂಚವರ್ಣ ಪುಷ್ಪ ತರಲಕ್ಕೆ ಹೋದಾಗ ಇದ್ದಂಥ ಅವನು ಮಹಾರಾಕ್ಷಸ. ಏಕಲವ್ಯನಾಗಿ ಹುಟ್ಟಿದವನು ಮಹಾಭಾರತದ ಕಾಲಕ್ಕೆ. ಕೃಷ್ಣನಿಂದ ಸತ್ತವನು ಏಕಲವ್ಯ. ಅವನೇ ಮಣಿಮಂತ. ಅವನು ಹಾವಾಗಿ ಬಂದಿರ್ತಾನೆ. ರೈತರಿಗೆಲ್ಲ ಗೊತ್ತವರು. ಈ ಕಳ್ಳರಿಗೆ ಲೇಟೆಸ್ಟ್ ಮೂಮೆಂಟ್ಸ್ ಆಫ್ ಆಲ್ ಪೊಲೀಸ್ ಆಫೀಸರ್ಸ್ ಗೊತ್ತಿರ್ತದೆ. ಎಲ್ಲಿದೆ? ಯಾಕಂದರೆ ಎಲ್ಲರೂ ಕಳ್ತನ ಮಾಡೋಕ್ಕೆ ಅನುಕೂಲ ಆಗೋದಿಲ್ಲ ಅವರಿಗೆ. ದೇವತೆಗಳು ಎಲ್ಲ ಸೇರಿ ವಾಚ್ ಮಾಡ್ತಿರ್ತಾರೆ ಅವರು. ಸೊ ಇವರು ಇಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಈಗ ಭೀಮನಾಗಿದ್ದಾಗ ನನ್ನ ಕೊಂದವರು, ನನ್ನ ಸೋಲಿಸಿದವರು, ಈಗ ಅವರು ಹುಟ್ಟಿದ್ದಾರೆ, ಮಗುವಾಗಿದ್ದಾರೆ. ಬೆಳೆಯಲಿಕ್ಕೆ ಬಿಟ್ಟರೆ ಭಾರಿ ಡೇಂಜರು. ಈಗಲೇ ಅವ್ರು ಕೊಂದು ಬಿಡಬೇಕು ಅಂತ ಹೇಳಿ ಹಾವಾಗಿ ಹುಟ್ಟಿ ಬಂದಿದ್ದವನು. ಅದು 5 ಅಡಿಯ ಸರ್ಪ. ಕಲಿಯುಗದಲ್ಲಿ ಭಾರಿ ರೇರ್ ಅದು, ಗೊತ್ತಾಯ್ತು? 5 ಅಡಿಯ ಸರ್ಪ ಬಂದು ಪಾಜಕರ ಹೊಂಚಾಗ್ತಾ ಇದ್ದಾನು. ಒಂದು ಕಡೆ ಬೆಟ್ಟದಲ್ಲಿ ಸೇರ್ಕೊಂಡ್ಬಿಟ್ಟು ಕಾಯ್ತಾ ಇದ್ದಾನೆ, ಕಚ್ಚಬೇಕು ಅಂತೇಳಿ. ಆಚಾರ್ಯ ನೋಡಿದ್ದಾರೆ, ಇವನ ಗತಿ ಮುಗಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಹಾರಬೇಕಾದ್ರೆ ಒಂದು ಕಾಲು ಹೆಡೆ ಎತ್ಕೊಂಡು ಕೂತಿದೆ, ಕಚ್ಚಬೇಕು ಅಂತೇಳಿ. ಅದರ ತಲೆ ಮೇಲೆ ಇರ್ತಾರೆ, ಒಂದು ಕೆಬ್ಬರಲ್ಲಿ ಜೋರಾಗಿ ಒತ್ತಾರೆ. ಒತ್ತಿ ಸೀದಾ ಮನೆ ಹಾರಿಬಿಡ್ತಾರೆ. ಅಲ್ಲಿ ತುಳಿದು ಅಲ್ಲಿಂದ ಹಾರ್ತಾರೆ. ಎಂಥ ಟೈಮಿಂಗ್ಸ್ ಆಗಿರಬೇಕು ಯೋಚನೆ ಮಾಡಿ. ಆಗ ಅದು ಅಪ್ಪಚ್ಚಾಗಿ ಹೋಗ್ಬಿಡುತ್ತದು. ಪೂರ್ತಿ ಬರೀ ಹಾವಲ್ಲ, ಬಂಡೆನೇ ಇದಾಗಿ ಹೋಗ್ಬಿಡುತ್ತೆ. ಇವತ್ತು ಹೋಗಿ ನೋಡಿ, ಮಣಿಮಂತ ಸರ್ಪನನ್ನು ಕೊಂದ ಜಾಗ ಅಂತೀನಿ. ಕುರುಕಾಲು ಅಂತ ಅದಕ್ಕೆ. ಅದು ಕುರುಕಾಲು ಅಂದರೆ ಕುರುಹು ಕಾಲು, ಕಾಲಿನ ಕುರುಹು ಇರತಕ್ಕಂಥ ಜಾಗ. ಆಚಾರ್ಯ ಮಣಿಮಂತನನ್ನು ಕೊಂದ ಜಾಗ ಬಂಡೆ ಹಾಗೆ ಬಡಗೆ ಹೋಗಿಬಿಟ್ಟಿದೆ. ಪೂರ್ತಿ ಒತ್ತಿದರೆ ಹಾಗೋ ಹಾಗೆ, 5 ಬೆರಳುಗಳು ಹಾಗೆ ಮುಟ್ಟಿದೆ. ಹೀಗೆ ಒತ್ತಿದರೆ ಹಾಗೋ ಹಾಗೆ ಸತ್ತು ಹೋಗ್ಬಿಡ್ತದೆ ಸರ್ಪ. ಅದು ಎಷ್ಟು ಡೇಂಜರಸ್ ಗೊತ್ತೇ ನಿಮಗೆ? ಪರಮಾಶ್ಚರ್ಯ ಅದು. ಅದು ಓಡಾಡಿದ ಜಾಗ ಎಲ್ಲ ಸುತ್ತಮುತ್ತ ಇದೆ. ಎಷ್ಟೋ ವರ್ಷದಿಂದ ಓಡಾಡ್ತಿತ್ತು, ಕಚ್ಚಲಕ್ಕೋಸ್ಕರ ಕಾಯ್ತಾ ಇತ್ತು ಅದು. ನೋಡಿ ನಿಮಗೆ ಅದು ಓಡಾಡಿದ ಜಾಗ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ. ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಅದು ವಿಷದ, ಅದು ಹಾವಿನ ವಿಷ ಅಂದರೆ ಕಲ್ಲನ್ನು ಕರಸ್ತಕ್ಕಂಥ ವಿಷ ಅದು. ಅದರಿಂದ ಕಚ್ಚಬೇಕು ಅಂತ ಬಂದಿದ್ದಾನೆ ಅವನು. ಅದು ಎಂಥ ಡೇಂಜರಸ್ ಇರಬೇಕು. ಅದನ್ನೆಲ್ಲ ಟೆಸ್ಟ್ ಮಾಡಿದ್ದಾರೆ ಆಮೇಲೆ. ಅದು ಇದರಿಂದ ಹಾಳಾಗಿರೋದು. ಅದು ಯಾವುದಕ್ಕೂ ಉದ್ದಕ್ಕೆ ಅದು ದೂರದವರೆಗೂ ಹೋಗಿದೆ. ಹಾಗೇನೆ ದೂರದವರೆಗೂ ಹೋಗಿದೆ. ಎಲ್ಲೆಲ್ಲಿ ಸರದಾಡ್ತಿತ್ತೋ ವಿಷ ಬಿದ್ದಲ್ಲೆಲ್ಲ ಸುಟ್ಟೋಗಿದೆ ಜಾಗ. ಅಂಥ ಹಾವು ನೀವು ಕೊಂದ್ರಲ್ಲ, ಏನು ಅಪಾಯ. ಇವತ್ತಿಗೂ ಹಾವುಗಳು ಜಾಸ್ತಿ ಆ ಜಾಗದಲ್ಲೆಲ್ಲ ತುಂಬ ಹಾವುಗಳಿದೆ. ಅದಂತೂ ದೊಡ್ಡ ದೈತ್ಯ ಸರ್ಪ ಅದು. ಅದು ತುಳು ಸೀದಾ ಮನೆಯಿಂದ ಹಾಕ್ತಾರೆ. ಮಧ್ಯದಲ್ಲಿ ಬರೀತಾರೆ, ತಲ್ಲಕ್ಷ್ಮ ಅದ್ಯಾಪಿ ದೃಶ್ಯತೆ ಅಂತ ಹೃಷಿಕೇಶ್ ತೀರ್ಥರು ಬರೀತಾರೆ. ಇವರು ಹೇಳ್ತಾರೆ, ಇವತ್ತಿಗೂ ಗುರುತು ನೋಡಬಹುದು ನಾವು.
ಇವತ್ತೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇದೆ. ಪಾದಕ ಕ್ಷೇತ್ರಕ್ಕೆ ಹೋದಾಗ ಇವೆಲ್ಲ ನೆನೆಸಿ ಮಧ್ವಿಜಯ ಕೇಳಿ ಹೋದರೆ ಅಲ್ಲೆಲ್ಲ ನಡೆದಿದ್ದು ಇಲ್ಲೇನೆ ಅಂತ ಮನಸ್ಸಿಗೆ ಬಂದರೆ ಆಗ ನಮಗೆ ಎಷ್ಟು ಧೈರ್ಯ ಬರೋದು ಗೊತ್ತಾ. ವಿಷವನ್ನು ಹುರುಳಿ ಜೀರ್ಣ ಮಾಡಿಕೊಂಡ್ರು, ಇಲ್ಲಿ ವಿಷದ ಸರ್ಪವನ್ನೇ ಕೊಂದು ಹಾಕಿಬಿಟ್ರು. ಇಂಥ ಶಕ್ತಿ ವಾಯುದೇವರಿಗಿರೋದ್ರಿಂದನೇ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಡ ಅವರೆಷ್ಟೇ ನಮಗೆ ಪೂರ್ಣ ಭರವಸೆ ಕೊಡುತ್ತೆ ಅಂತ ಸಿದ್ಧವಾಗುತ್ತೆ. ಇದನ್ನೆಲ್ಲ ನಾವು ಓದ್ತಾ ಹೋದಷ್ಟು ಕೂಡ ಈ ರೀತಿ ಯಾವ ಆಚಾರ್ಯರ ಬಗ್ಗೆ ಕೂಡ ಇಂಥ ಬಾಲ್ಯ ನಾವು ಕೇಳಿಯೇ ಇಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ. ಆಚಾರ್ಯರ ಬಗ್ಗೆ ಮಾತ್ರ ಇರೋದು ಅತ್ಯಂತ ಅಮಾನುಷವಾದಂಥ ಕಾರ್ಯಗಳು. ಮಧ್ವಿದ ಕಥೆ ಸರಿಯಾಗಿ ಜನ ಕೇಳಿದರೆ ಇವತ್ತು ಮಧ್ವಾಚಾರ್ಯ ಬಗ್ಗೆ ಜನಕ್ಕೆ ಏನೇನೂ ಗೊತ್ತಿಲ್ಲ ಹಾಗಿದ್ದಾರೆ. ರಾಯರ ಬಗ್ಗೆನೂ ಭಾರಿ ಗೊತ್ತಿಲ್ಲ, ಬರೀ ಪರಿಮಳ ಪ್ರಸಾದಾರ ಗೊತ್ತಿರ್ತದೆ ಅಷ್ಟೇ. ಆದರೆ ಆಚಾರ್ಯ ಬಗ್ಗೆ ಅದು ಗೊತ್ತಿಲ್ಲ, ಪಾದಕ ಪ್ರಸಾದ ತಿಟ್ಟೇ ಇಲ್ಲ, ಅದರಿಂದ ಅದು ಗೊತ್ತೇ ಇಲ್ಲ. ಅದಕ್ಕೆ ರಾಯರೆಲ್ಲ ಹೇಳ್ತಾರೆ ಆಚಾರ್ಯರ ಮುಂದೆ ನಾವೆಲ್ಲ ಯಾವ ಲೆಕ್ಕ ಅಂತ ಹೇಳಿದ್ದಾರೆ. ಆಚಾರ್ಯ ಮುಂದೆ ಯಾವ ಲೆಕ್ಕ ಬಿಡಿ, ಟೀಕಾರಾಯರ ಮುಂದೆನೇ ಲೆಕ್ಕ ಇಲ್ಲ ಅಂತ ರಾಯರು ಬರೀತಾರೆ. ಟೀಕಾರಾಯರು ಯಾರು ಗೊತ್ತಾ, ಜ್ಞಾನಾಬ್ಧಿ ಜ್ಞಾನ ಸಮುದ್ರರು, ನಾವೆಲ್ಲ ಅದು ಹನಿ ಇದ್ದಾಗೆ ಅಂತ ಹೇಳಿದ್ರು. ಜಯತೀರ್ಥರ ಮುಂದೆ ರಾಯರಿ ಮಾತಾಡ್ತಾರೆ. ರಾಯರು ಯಾರು ಗೊತ್ತೇನು, ಅಪರೋಕ್ಷೀಕೃತ ಶ್ರೀಶಃ ಅಂಥವ್ರ ಬಾಯಲ್ಲಿ ಬರುತ್ತೆ. ಜಯತೀರ್ಥರ ಮುಂದೆ ನಾವೇನೂ ಅಲ್ಲ ಅಂತೇಳಿ ಜಯತೀರ್ಥ ಹೇಳ್ತಾರೆ. ಆಚಾರ್ಯ ಮುಂದೆ ನಾವು ಏನೇನೂ ಅಲ್ಲ ಅಂತ ಹೇಳ್ತಾರೆ. ಆಚಾರ್ಯ ದೇವ್ರ ಮುಂದೆ ನಾವೇನೂ ಅಲ್ಲ ಅಂತ ಅವ್ರು ಹೇಳ್ತಾರೆ. ಇವತ್ತು ನಾವೇ ಅನ್ನೋರೆಲ್ಲ ಸಿದ್ಧಾಂತ ಗೊತ್ತಿವರು, ನಾವೇನೂ ಅಲ್ಲ ಅಂದ್ಕೊಂಡ್ರೆ ದೇವ್ರ ಮುಂದೆ ಅದು ಭಾರಿ ದೊಡ್ಡದು. ಮಧ್ವಾಚಾರ್ಯ ಮಹಿಮೆ ಅಷ್ಟಪೂರ್ವ. ಪಾದಕ್ಷೇತ್ರಕ್ಕೆ ಹೋಗಿ ನೋಡಿ, ಮಕ್ಕಳಿಗೆ ತೋರಿಸಿ ಅದನ್ನು ಎಷ್ಟು ಭಕ್ತಿ ಬರುತ್ತೆ. ಅದು ವಾಯುಸ್ಥಿತಿನ ಧೈರ್ಯವಾಗಿ ಹೇಳ್ತಾರೆ, ಜೋರಾಗಿ ಹೇಳ್ತಾರೆ, ಎಂದೂ ತಪ್ಪದೆ ಹೇಳ್ತಾರೆ. ತುಂಬ ಜನ ಹೇಳೋರು ಕೂಡ ಪರೀಕ್ಷೆ ಇತ್ಯಾದಿಸಿ ಬಿಟ್ಬಿಡ್ತಾರೆ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಇಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾರೆ, ಹಾಗಿದ್ರೆ ಸರಿಯಲ್ಲ. ಇವತ್ತು ಓದಿ ನೀವು, ಅಲ್ಲ 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಅಂದರೆ 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ. ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿರ್ತಾನೆ, ಪೆಟ್ರೋಲ್ ಆಗೋಗ್ಬಿಟ್ಟಿರುತ್ತೆ, ಪೆಟ್ರೋಲ್ ಬಂಕ್ ಕಾಣುತ್ತೆ, ಪೆಟ್ರೋಲ್ ಹಾಕ್ಸ್ಕೊಂಡ್ರೆ 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ಗತಿ ಏನಾಗಬೇಕಾಗ? 10 ನಿಮಿಷ ವೇಸ್ಟ್ ಆಗುತ್ತೆ, ಹೋದರೆ ಫುಲ್ಲು ವೇಸ್ಟ್ ಆಗುತ್ತೆ. ಹೋಗದೆ ಹೋದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಪೆಟ್ರೋಲ್ ಹಾಕ್ಲಿಕ್ಕೆ ಬಿಡಕ್ಕೆ ಬರುತ್ತಾ? ಇಲ್ಲ, ಟೈಮ್ ವೇಸ್ಟ್ ಅಲ್ಲ. ಟೈಮ್ ಯಾವ ಸ್ಥಿತಿ ಮಾಡಿದ್ರೆ ಅದೇನು ಸಪ್ಲೈ ಮಾಡ್ತದೆ ಇಂಟೆಲೆಕ್ಚುಯಲ್ ಪವರು. ನೀವು 106 ಗಂಟೆ ಓದೋದು ಒಂದೇ, 10 ನಿಮಿಷ ಅದನ್ನು ಹೇಳಿ ಹೋಗೋದು ಒಂದೇ. ಓದಿದ ಜ್ಞಾಪಕ ಬರುತ್ತೆ ನಿಮಗೆ. ಅಲ್ಲಿ ಇದ್ರ ಜ್ಞಾಪಕ ಏನು ಮಾಡ್ತಿರೋದು, ಏನು ಉಪಯೋಗ ಅದರಿಂದ? ಅದರಿಂದ ಅಂಥ ದಿವಸನೂ ಬಿಡ್ಕೊಡ್ದು, ಅದನ್ನು ಆ ದಿವಸನೂ ಬಿಡ್ಕೊಡ್ದು. ಶ್ರದ್ಧೆ ಒಂದಿತ್ತು ಅಂದರೆ ಖಂಡಿತ ಮಾಡ್ಲಿಕ್ಕೆ ಬರೋದು. ಇದು ಯಾವ ಕಾಲಕ್ಕೂ ಕೆಲವು ಮಾಡಬೇಕಾದ್ದನ್ನು ಬಿಡೋದು ಅವಿವೇಕನ ಹೊರತು ವಿವೇಕ ಅಲ್ಲ. ಅದು ಹಾವು ಸತ್ತು ಹೋಯಿತು. ಆಚಾರ್ಯ ಬರೆ ಬಿಂದು ಹಾರಿದರು, ದೊಡ್ಡ ಬಂಡೆ ಮೇಲೆ ಹಾರ್ತಾರೆ, 2 ಪಾದದ ಗುರುತು ಹಾಗೆ ಬೀಳುತ್ತೆ, ಅಲ್ಲೂ ಕೂಡ ಗುರುತು ಬೀಳುತ್ತೆ. ಹಾಗೆ ಇವತ್ತು ಪಾದ ಗುರುತಿದೆ. ಅದರ ಮೇಲೆ ವಾದಿರಾಜ ಸ್ವಾಮಿಗಳು ಮುಂದೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳ ಕಾಲದವರೆಗೂ ಬರೀ ಪಾದದ ಗುರುತಿತ್ತು. ಆಮೇಲೆ ದೇವಸ್ಥಾನ ಆಗಿದೆ. ಪಾದಕ ಕ್ಷೇತ್ರಕ್ಕೆ ಹೋದವರೆಲ್ಲ ಮಧ್ವಾಚಾರ್ಯ ಗುಡಿ ಅಂತ ಅದೇನೆ. ಬಂಡೆಗೆ ಪಾದಕ್ಕೆ ಅಲಂಕಾರ ಮಾಡ್ತಾರೆ, ಪಂಚಾಮೃತ ಅಭಿಷೇಕ ಮಾಡ್ತಾರೆ, ಅಲ್ಲೇ ಪಾದದ ಗುರುತು ಹಾಕಿ ಮೇಲೆ ಕವಚ ಹಾಕ್ತಾರೆ. ಇದೆಲ್ಲ ನೋಡಿದಾಗ ಮಧ್ವವಿಜಯ ಪ್ರಾಕ್ಟಿಕಲಿ ನಮ್ಮ ಅನುಭವಕ್ಕೆ ಬಂದು ಶ್ರದ್ಧೆ ಜಾಸ್ತಿ ಆಗೋದ್ರಲ್ಲಿ ಸಮಸ್ಯೆಯೇ ಇರೋದಿಲ್ಲ. ಈ ರೀತಿ ಅನೇಕ ಮಹಿಮೆಗಳು ಸಾಲು ಸಾಲು. ಆಗಲೇ ಇನ್ನೊಂದು ಮಹಿಮೆ ನಡೀತು. ದಿವಸ ತಾಯಿ ನೋಡ್ತಾ ಇದ್ದಾರೆ. ಆಚಾರ್ಯರು ಕೂಡ ದಿವಸ ಸ್ನಾನಕ್ಕೆ ಸುತ್ತ 4 ತೀರ್ಥ ಇದೆ. ಪರಶ್ವಥ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣೆ ವಾಸ್ತೆ ನಿತ್ಯಂ ಹರಿಸ್ವಸ. ಗದಾತೀರ್ಥ, ಬಾಣತೀರ್ಥ, ಪರಶುತೀರ್ಥ, ಧನುಸ್ತೀರ್ಥ ಅಂತ 4 ತೀರ್ಥಗಳು ಪಾಜಕದ ಸುತ್ತ ಇದೆ. 2 ತೀರ್ಥಗಳು ಗದಾತೀರ್ಥ, ಬಾಣತೀರ್ಥ 2 ವಿಮಾನಗಿರಿಗೆ ಹತ್ತಿರದಲ್ಲಿ, ಆ ಕಡೆ ಈ ಕಡೆ ಒಂದಿದೆ. ಈ ಕಡೆ ದೂರ ಒಂದಿದೆ ಪರಶುತೀರ್ಥ, ಇನ್ನೂ ದೂರದಲ್ಲಿ ಧನುಸ್ತೀರ್ಥ ಅಂತಿದೆ. ಎಲ್ಲ ಸುತ್ತಬೇಕಾದ್ರೆ ಒಂದು 3-4 ತಾಸು ಬೇಕು. ನಡ್ಕೊಂಡು ಹೋದ್ರಂತೂ 8-10 ತಾಸೇ ಬೇಕು. ವೆಹಿಕಲ್ ಹೋಗಿದ್ರೆ ಟೈಮ್ ಆಗುತ್ತೆ. ಅಲ್ಲೊಂದು ಇಲ್ಲೊಂದಿರೋದ್ರಿಂದ ನಿತ್ಯದಲ್ಲೂ ಸ್ನಾನಕ್ಕೆ ಹೋಗಿ ಬರ್ತಾಯಿದ್ರು ಆಚಾರ್ಯ. ಅಷ್ಟು ತೀರ್ಥರು ಸ್ನಾನ ಮಾಡಿ ಬರ್ತಾಯಿದ್ರು. ಪರಶುರಾಮದೇವರು ಮಾಡಿದ ತೀರ್ಥಗಳು. ಎಂಥ ಬರಗಾಲದಲ್ಲೂ ನೀರು ಬರ್ತೋದಿಲ್ಲ, ಯಾವಾಗ ಒಳ್ಳೆ ಶುದ್ಧವಾದ ನೀರು ಹಾಗೇ ಇರುತ್ತೆ. ಆ ಪರಶುರಾಮದೇವರೇ ಮಾಡಿದ್ದು ಅಂದ ಮೇಲೆ ಪರಮ ಪಾವನ ತೀರ್ಥಗಳು. ಅಲ್ಲಿ ಮುರಿದ್ರೆ ಪಾಪ ಪರಿಹಾರ ಆಗಲೇಬೇಕು ಅಂತ ಹೆಸರು. ಸ್ವತಃ ಆಚಾರ್ಯ ಸ್ನಾನ ಮಾಡಿ ಬರ್ತಾಯಿದ್ರು. ತಾಯಿ ದಿವಸ ನೋಡ್ತಾ ಇದ್ಲು. ಒಂದು ದಿವಸ ಹೇಳಿದ್ದು, ಹೋಗು ವಾಸುದೇವ, ಅಷ್ಟು ದೂರ ಒಬ್ಬನೇ ಹೋಗಬೇಡ, ತುಂಬ ದೂರ, ನೀವು ಬರೋವರೆಗೂ ಭಾರಿ ನಮಗೆ ಆತಂಕ ಇರುತ್ತದೆ, ದಯವಿಟ್ಟು ಹೋಗಬೇಡ ಅಂದ್ರೆ. ತಾಯಿ ಮಾತೃದೇವೋಭವ ಆಚಾರ ಆಗಲಿ ಅಂತ ಹೇಳಿದ್ರು. ಅಷ್ಟು ತೀರ್ಥ ಸ್ನಾನ ಅಂತೂ ಮಾಡಬೇಕಲ್ಲ. ತಾಯಿ ನೋಡ್ತಿರ್ಲಿಕ್ಕೇ ಒಂದು ಕೆಲಸ ಮಾಡಿದ್ರು. ಒಂದು ಅಲ್ಲಿ ಮನೆಯ ಈಶಾನ್ಯ ಜಾಗ, ಕರೆಕ್ಟಾಗಿ ಈಶಾನ್ಯಕ್ಕೆ ತಮ್ಮ ಕೈಲಿ ಆಟೋದ ಕೋಲಿ ತೊಗೊಂಡು ಹೊಡೆದ್ರು. ನೀರು ಚಿಮ್ಲಕ್ಕೆ ಶುರುವಾಯಿತು. ಫಸ್ಟ್ ಬೋರ್ವೆಲ್ ಕಾನ್ಸೆಪ್ಟ್ ಅದು. ನೀರು ಬೇರೆ ಚಿಮ್ಲಕ್ಕೆ ಶುರುವಾಯಿತು ಆ ಕಡೆಗೆ. ಇವತ್ತಿಗೂ ವಾಸುದೇವ ತೀರ್ಥ, ವಾಸುದೇವ ಆಗಿದ್ದಾಗ ಮಾಡಿದ್ದೆ, ಅದು ವಾಸುದೇವ ತೀರ್ಥ ಅಂತ ಕರೀತಾರೆ. ಪಾದಿಗೆ ಸ್ನಾನ ಮಾಡಬೇಕಲ್ಲಿ. ಅದು ಮಧ್ವ ಸರೋವರ, ಇದು ವಾಸುದೇವ ತೀರ್ಥ. ಇವತ್ತಿಗೂ ನೀರಿದೆ ಅದರ. ಆಚಾರ್ಯ ಕೈ ಹಾಗಿರಬೇಕು. ಸರ್ಕಾರ ಹಾಕಿದ್ದು ದುಡ್ಡು ಸೋರೆ ಹೋಗ್ತದೆ, ನೀರು ಸೋರೆ ಹೋಗ್ತದೆ, ಎರಡೂ ಇರೋದಿಲ್ಲ. ಆಚಾರ್ಯ ಬರೀ ಇದರಿಂದ ಹೊಡೆದಿದ್ದು. ಅವ್ರ ಶಕ್ತಿ ಎಷ್ಟಿರಬೇಕು, ಎಂಥ ಶಕ್ತಿ ಅವರು. ಅದನ್ನ ಅರ್ಥ ಮಾಡಿಕೊಂಡ್ರೆ ನೀರು ಬಂತು, ವಾಸುದೇವ ತೀರ್ಥ ಆಯಿತು. ತಾಯಿಗೆ ಅಮ್ಮ ನೋಡು ಇಲ್ಲಿ ಮೇಲೆ ಸ್ನಾನ ಮಾಡಿದೆ. ತಾಯಿ ಭಾರಿ ಖುಷಿಯಾಯಿತು.
ಆಗ ಸ್ವಲ್ಪ ಬೇಸರ ಆಯಿತು. ಪಾಪ ಅಷ್ಟು ದೂರ ಹೋಗಿ ಬರೋದು ನಾನೇ ತಪ್ಪಿಸ್ಬಿಟ್ನಲ್ಲ, ಅಷ್ಟು ದೂರ ಹೋಗಿ ಬರೋದು ತಪ್ಪಿಸ್ಬಿಟ್ನಲ್ಲ ಅಂತ ಆತಂಕ ಆಯ್ತದೆ. ಅಮ್ಮ ಯೋಚನೆ ಮಾಡಬೇಡ, ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ 4 ತೀರ್ಥ ಸ್ನಾನ ಮಾಡಿದ್ದು ಪುಣ್ಯನೂ ಬರುತ್ತೆ ಅಂತ ಹೇಳಿದರು. ನೀನು ಹಾಗೆ ಮಾಡು. ಇವತ್ತು ತುಂಬ ಜನ ಅಭ್ಯಾಸ ಅಲ್ಲೊಂದೇ ಮಾಡಿಬಿಟ್ರು ಕೂಡ 4 ತೀರ್ಥ ಪ್ಲಸ್ 5 ಆತ, ಇಲ್ಲಿ 5 ತೀರ್ಥ ಆದಾಗ ಆಯ್ತು. ಅಲ್ಲಿಗೆ 4ರ ಪುಣ್ಯ ಇವತ್ತು ಕೂತಲ್ಲೇ ತಂದುಕೊಡ್ತಕ್ಕಂಥ ವಿಶೇಷವಾದ ಹಿರಿಮೆ ಬಂದಿದೆ. ಆಗ ತಾಯಿ ಕೇಳಿದ್ಲು, ಅದೇನೋ ಸರಿಯೇ, ಅದಕ್ಕೇನು ಆಧಾರ ಅಂತ ಕೇಳಿದೆ. ಏನು ಪ್ರಮಾಣ ಬೇಕಲ್ಲ, ತಾಯಿ ಆಚಾರ್ಯರಂಥ ಮಗ ಇರಬೇಕಾದ್ರೆ ತಾಯಿ ಎಷ್ಟು ಬುದ್ಧಿವಂತಿಯಾಗಿರಬೇಕು. ಯಾರೋ ಒಬ್ಬ ಸಾಮಾನ್ಯರಿಗೆ ಅಂಥ ಮಗು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಾಸುದೇವ ಅದೆಲ್ಲ ಸರಿಯೇ, ಅದನ್ನು ಹೇಗೆ ನಂಬಬೇಕು ಅಂದರೆ ಒಂದು ಒಣಗಿದ ಇದು ಕೊರಡು ತೊಗೊಂಡ್ಬಿಟ್ಟು ಇಟ್ಟರಂತೆ. ಅಮ್ಮ ಇದು ಚಿಗುರಿ ಬೆಳೆದರೆ ಸರಿ ಅಂತ ನೀವು ಮನಸ್ಸಿ ತಿಳ್ಕೊ, ಇಲ್ಲಿ ಹೋದ್ರೆ ಇಲ್ಲ ಅಂತ ಹೇಳಿದರೆ ನೋಡ್ತಾರೆ ಹಾಗೆ ಬೆಳೆಯಲಿಕ್ಕೆ ಶುರುವಾಗಿ. ಇವತ್ತಿಗೂ ಇದೆ, ಹಿಂದೆ ಆಲದ ಮರ ಇದೆ, ಇವತ್ತಿಗೂ ಇದೆ. ಆಚಾರ್ಯರು ಹೇಳಿದ್ದನ್ನೆಲ್ಲ ಪ್ರೂವ್ ಮಾಡ್ತಾ ಹೋಗ್ತಾರೆ, ಅದು ಮುಖ್ಯ. ಆಡಿದ ಮಾತಿಗೆಲ್ಲ ಹೇಗೆ ಇದು ಸ್ಕಾಂದೆ ಇದು ವಾರಾಹಿ ಅಂತ ಪ್ರಮಾಣ ಕೊಡ್ತಾ ಹೋಗ್ತಾರೋ, ಪ್ರತ್ಯಕ್ಷ ಯೋಗ್ಯ ವಿಚಾರ ಬಂದಾಗ ಅದಕ್ಕೆ ತಕ್ಕ ಪ್ರಮಾಣವನ್ನು ಕೊಡ್ತಾ ಹೋಗ್ತಾರೆ ಆಚಾರ್ಯರು. ಈಗ ಆಚಾರ್ಯರ ಮಹಿಮೆ ತೀರಾ ಅದ್ಭುತವಾದದ್ದು. ಉಪನಯನ ಮಾಡಿದರು. ಉಪನಯನಕ್ಕೆ ಒಳ್ಳೆ ಮುಹೂರ್ತ ಆಗಿರ್ತಾ ನೋಡಬೇಕು. ಅವರಿಗೇನು ಮುಹೂರ್ತ ಬೇಕಿಲ್ಲ, ಯಾಕೆ ಭಾವಿ ಬ್ರಹ್ಮನಿಗೆ ಬ್ರಹ್ಮೋಪದೇಶ ಆದರೆ ದೇವರು ನಕ್ಕು ಬಿಟ್ರಂತೆ. ಪ್ರೊಫೆಸರಿಗೆ 1ನೇ ಕ್ಲಾಸ್ ಪಾಠ ಹೇಳ್ಕೊಟ್ಟಾಗತ್ತೆ, ಆದರೆ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಅದು ಮುಗೀತು. ಆಮೇಲೆ ಗುರುಕುಲ ವಾಸ ಶುರುವಾಯಿತು. ಆಚಾರ್ಯ ಗುರುಕುಲಕ್ಕೆ ಅಂತ ಹೋಗ್ತಾರೆ. ದಂಡತೀರ್ಥ ಅಂತಿದೆ, ಅಲ್ಲೊಂದು ದಂಡತೀರ್ಥ ಇದೆ. ಅಲ್ಲಿ ಹೋದರು, ವಾಸ ಮಾಡ್ಕೊಂಡಿದ್ದರು. ದಿವಸ ಅಲ್ಲಿ ಹೋಗೋದು ಬರೀ ಆಟನೇ ಜಾಸ್ತಿ ಆಡ್ತಾಯಿದ್ರು. ಓದೋದಕ್ಕಿಂತ ಆಟನೇ ಜಾಸ್ತಿ. ನಮ್ಗೆ ಅದೊಂದು ಖುಷಿ ಆಯ್ತು, ನಮ್ಮ ಹುಡುಗರಿದ್ದಾಗೆ ಆಚಾರ್ಯ ಇದ್ರು ಅಂದ್ಕೊಂಡ್ಬಿಡ್ಬೋದು ಅಷ್ಟೇ. ಅದು ಆ ಥರ ವಿಚಿತ್ರ ಆಟ. ಗ್ರಹಣೆ ದೃಢೆ ಗುರುಭಾರೋದ್ಧಾರಣಾದಿ ವಿಧವು ಪಟವು ಹಿಡಿಯೋದು ಯಾರು ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಕಬಡ್ಡಿಲಿ ಹೋಗ್ತಾರಲ್ಲ, ಯಾರು ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಆಮೇಲೆ ಇವ್ರು ಹೇಳಿದ್ರೆ ಯಾರು ಬಿಡಿಸ್ಕೊಳ್ಳೋಕ್ಕಾಗ್ತಿದ್ದಿಲ್ಲ. ಯಾರು ಹೇಳಿದ್ರು ಬಿಡಿಸ್ಕೊತಾ ಇದ್ರು, ಇವ್ರನ್ನೇ ಬಿಡಿಸ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಆಗ್ತಿದ್ದಿಲ್ಲ. ಗುರುಭರ ಉದ್ಧರಣಾದಿ ವಿಧವು ಪಟವು ಅಂದರೆ ದೊಡ್ಡ ಭಾರಣ ಅನಾಮತ್ತೆ ದೊಡ್ಡ ಬಂಡೆ ಎತ್ತಿಬಿಡ್ತಿದ್ರು ಆಗಲೇ. ಇದೆಲ್ಲ ಮಾಡ್ತಿದ್ರು. ಮರ ಹತ್ತೋದು, ಇದು ಮಾಡೋದು, ರನ್ನಿಂಗ್ ಎಲ್ಲ ಆಟ ಆಡ್ತಿದ್ರು. ಪಾಠ ಮಾತ್ರ ಅಷ್ಟಕ್ಕಷ್ಟೇ. ಗುರುಗಳಿಗೆ ಸ್ವಲ್ಪ ಅದನ್ನೆಲ್ಲ ನೋಡಿದ್ದಾನೆ ಅನ್ಕೋತಿದ್ರು ಸಹಪಾಠಿಗಳು. ಈತ ಭೀಮ ಇರಬೇಕು ಬಿಡು ಅನ್ಕೋತಿದ್ರು ಅಂತ ಆಗಲೇ. ನಿಜವಾಗ್ಲೂ ಭೀಮನೇ, ಈತ ಭೀಮ ಇರಬೇಕು, ಹನುಮಂತ ಇರಬೇಕು, ಎಷ್ಟು ಸಲೀಸಾಗಿ ಬಂಡೆ ಎತ್ತಿಬಿಡ್ತಾನೆ ಅಂತ ಮಾತಾಡ್ಕೊತಾ ಇದ್ರಂತೆ. ಗುರುಗಳಿಗೆ ನೋಡಿದರು, ಸಿಟ್ಟು ಬಂತು. ಕರೆದ್ರು ಒಂದು ದಿವಸ, ವಾಸುದೇವ ನನಗೆ ಭಾರಿ ಸಂತೋಷವಾಗಲಿಲ್ಲ. ಪಠಸಿ ನೋ ಶಠ ಸಖಿಭಿ ಸಮಂ, ನಿನ್ನ ಸ್ನೇಹಿತರೆಲ್ಲ ಸರಿಯಾಗಿ ಓದ್ತಾರೆ, ನೀನು ಯಾಕೆ ಓದೋದಿಲ್ಲ ಅಂತ ಕೇಳಿದ್ದು. ಯಾಕೆ ಸರಿಯಾಗಿ ಓದೋದಿಲ್ಲ? ಆಚಾರ್ಯ ಕೊಟ್ಟ ಉತ್ತರ ಭಾರಿ ಶಾಕ್ ಮಾಡ್ತಾ ಅವರಿಗೆ. ಗುರುಗಳೇ, ನನಗೆ ನಿಮ್ಮ ಪಾಠದ ಕ್ರಮನೇ ಹಿಡಿಸಿಲ್ಲ ಅಂದ್ಬಿಡ್ತಾರೆ. ಓದಿಲ್ಲ ಗುರುಗಳೇ ಬೈದಾಗಾಯ್ತು. ಮತ್ತೆ ನಿಮ್ಮ ಟೀಚಿಂಗ್ಗೆ ಹೋಪ್ಲೆಸ್ ಅಂತ ಹೇಳಿದಾಗಾಯ್ತಲ್ಲ. ಗುಣನಿಕ ಚರಣಾಧಿಕ ಗೋಚರ ನಮಮ ಹೃದಯಿತ, ಒಂದೊಂದು ಹೇಳೋದು ನೀವು ಹೇಳಿ ಎಂಬುದು ಯಾವ ಸೀಮೆ ಪಾಠ ಇದು ಒಂದು. ನನಗೆ ಭಾರಿ ಬೋರ್ ಆಗ್ತಾ ಅಂತ ಹೇಳ್ಬೋದಿಲ್ಲ ಅಂದ್ಬಿಟ್ರೆ ಭಾರಿ ಸಿಟ್ಟು ಬಂತು ಅವರಿಗೆ. ನನ್ನೇ ಕಾಮೆಂಟ್ ಮಾಡ್ತಾನೆ ಅಂಥೇಳಿ, ನೀನು ಅಷ್ಟು ಪಂಡಿತನ ಹಾಗಿದ್ದರೆ ಒಟ್ಟಿಗೆ ತಿಳ್ಕೊಂಡ್ಬಿಡ್ತೀಯಾ, ಬಿಡಿಸಿ ಹೇಳಬೇಕಾಗಿಲ್ವಾ? ನೋಡೇ ಬಿಡ್ತೀನಿ ಹಾಗಿದ್ದರೆ. ಈ ನಮ್ಮ ಪಾಠಶಾಲೆಯಲ್ಲಿ ಈವರೆಗೂ ಪಾಠ ಹೇಳೇ ಇಲ್ಲ, ಮುಂದಿನ ಕ್ಲಾಸಿನ ಪಾಠ ನೀವು ಹೇಳಿ ನೋಡೋಣ ಅಂದ್ರೆ ತಕ್ಷಣ ಆಚಾರ್ಯ ಮಹಾನಾರಾಯಣ ಉಪನಿಷತ್ತು ಯಾರಿಗೂ ಹೇಳಿದ್ದಿಲ್ಲ ಅಂತ, ಪಾಠಶಾಲೆ ಟೆಕ್ಸ್ಟ್ ಬುಕ್ಕಲ್ಲೇ ಇರಲಿಲ್ಲ ಅದು. ತಕ್ಷಣ ಹೇಳಿಬಿಡ್ತಾರೆ ಆಚಾರ್ಯ ಇದನ್ನು. ಗುರುಗಳಿಗೆ ಆಶ್ಚರ್ಯನೇ ಆಶ್ಚರ್ಯ. ಯಾರಿಗೂ ಹೇಳಿಲ್ಲ, ಹೇಳ್ತಾ ಇದ್ದಾರೆ. ಇದು ಜನ್ಮದ ಹುಟ್ಟಿದ ಬಾರನ್ ಗಿಫ್ಟ್ ಅವರಿಗೆ ಬಂದಿರೋದು. ಎರಡನೇದಾಗಿ ಅವ್ರು ಹೇಳಿದಷ್ಟು ಚೆನ್ನಾಗಿ ಹೇಳೋದಕ್ಕೆ ಅವರಿಗೆ ಬರ್ತಿದ್ದಿಲ್ಲ, ಅಷ್ಟು ಚೆನ್ನಾಗಿತ್ತು. ದೇವತೆಗಳು ನೋಡಿ ಅನ್ಕೋತಾ ಇದ್ದಾರೆ, ಈಗ ಹೇಳಬೇಕು ವೇದನ. ಎಷ್ಟೋ ಜನ ವೇದ ಯಾತ ಕಲಿಯೋದೆಲ್ಲ ಗೊತ್ತಾ, ಹೇಳೋದು ನೋಡಿ ಕಲೀಲೇಬಾರ್ದು ಅನಿಸ್ಬಿಡ್ತದೆ. ಹಾಗಿರ್ತದೆ. ಸುಸ್ವರವಾಗಿ ಹೇಳಿದಾಗ ಅದು ಅಟ್ರಾಕ್ಷನ್, ನಾವು ಹೀಗೆ ಹೇಳಬೇಕು ಅಂತ. ಕೆಟ್ಟದಾಗಿ ಹೇಳಿದಾಗ ನಾವು ಓದಿದ್ದೇ ನಮ್ಮ ಪುಣ್ಯ ಅಂದ್ಕೊಳ್ಳೋಷ್ಟು ಮಟ್ಟಿಗೆ ಆಗಿಬಿಡೋದು. ಅದಕ್ಕೆ ಆಚಾರ್ಯ ಹೇಳಿದ್ದನ್ನು ಕೇಳಿ ದೇವತೆಗಳು ಆನಂದ ಪಡ್ತಿದ್ದಾರೆ. ಗುರುಗಳಿಗೆ ಪರಮಾಶ್ಚರ್ಯವಾಯಿತು. ಓಹೋ, ನಾನೇ ತಿದ್ಕೋಬೇಕು ಹುಡುಗನಿಂದ ಅಂತ ಅಂದ್ಕೊಂಡ್ರಂತೆ. ಅಂದರೆ ಆಚಾರ್ಯರು ಗುರುಕುಲ ವಾಸ ಮಾಡಿದ್ದು ತಿಳ್ಕೊಳ್ಳೋಕ್ಕಲ್ಲ, ನಮಗೆ ಸಂದೇಶ ಕೊಡಲಿಕ್ಕೆ ಹೊರತು ಅಲ್ಲಿ ಕಲಿತಕ್ಕಂಥದ್ದೇನೂ ಆಚಾರ್ಯಗಿರಲಿಲ್ಲ. ಅವ್ರಿಗೆ ಹೇಳ್ಕೊಡೋ ಶಕ್ತಿ ಇರೋದು ಲಕ್ಷ್ಮೀನಾರಾಯಣ ಇಬ್ಬರಿಗೇನೆ, ಇನ್ಯಾರಿಗೂ ಅವ್ರಿಗೆ ಹೇಳ್ಕೊಡೋ ಶಕ್ತಿ ಇಲ್ಲ. ಅವರು ಅನುಗ್ರಹ ಮಾಡ್ತಾರೆ. ಉಳಿದವರು ಯಾರು ಇವರಿಂದ ಅನುಗ್ರಹಿತರಾಗಬೇಕೇ ಹೊರತು ಇವರಿಂದ ಕಲಿಯೋದೇನೂ ಇಲ್ಲ ಅಂತ ಆಯ್ತಾ. ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ, ಅಷ್ಟು ದೊಡ್ಡವರು ಆಚಾರ್ಯರು. ಆಗ ಒಂದು ದಿವಸ ಅವ್ರಿಗೊಬ್ಬ ಮಗ ಇದ್ದ ಗುರುಗಳಿಗೆ. ಆತನಿಗೆ ಒಂದು ವಿಚಿತ್ರವಾದ ರೋಗ ಇತ್ತು. ಹುಟ್ಟಿದಾಗಿನಿಂದ ಒಂದು ತಲೆನೋವು ಬರ್ತಿತ್ತು ಆತನಿಗೆ. ಯಾವ ಟೈಮ್ ಬರುತ್ತೆ ಗೊತ್ತಿಲ್ಲ, ಬಂದರೆ ದಪ್ಪಂತ ಮೂರ್ಛೆ ಬಂದು ಬಿದ್ದುಬಿಡ್ತಾ ಇದ್ದಪ್ಪ, ಜೋರ ಕೂಗಿ ಬಿದ್ದುಬಿಡ್ತಾ ಇದ್ದ. ಹಾಗಾಗಿ ಈಗ ಆಗ್ತಾ ಇತ್ತು. ಈ ಆಚಾರ್ಯ ಇಲ್ಲಿ ಬಂದ ಮೇಲೆ ಎಲ್ಲ ಸಮವಯಸ್ಕರು. ಒಂದು ದಿವಸ ಸಮಿತ್ತು ತುಳಸಿ ಎಲ್ಲ ಥರ ಹೋದ ಕಾಲಕ್ಕೆ ಅಟ್ಯಾಕ್ ಆಯ್ತು, ಅದು ದಪ್ಪ ಅಂತ ಬಿದ್ದುಬಿಟ್ಟ. ಈ ಮುಂಚೆ ಆಚಾರ್ಯ ಬಂದಾಗ ಮುಂಚೆ ಫಸ್ಟ್ ಟೈಮ್ ಇದು. ಜೊತೆಗಿದ್ದವರಿಗೆಲ್ಲ ಆಚಾರ್ಯ ಮಹಿಮೆ ಗೊತ್ತಾಯ್ತು. ವಾಸುದೇವ ವಾಸುದೇವ ಅಂತ, ವಾಸುದೇವ ವಾಸುದೇವ. ಅಲ್ಲಿ ಗೋಪಗೋಪಿಯರಿಗೆ ಏನೇ ಆಪತ್ತು ಬಂದರೂ ಕೂಡ ವಾಸುದೇವ ವಾಸುದೇವ ಅಂತ ಕೃಷ್ಣನ ಹತ್ರ ಹೋಗ್ತಾ ಇದ್ದರು. ಇವರು ಸರ್ವೋತ್ತಮನ ಹತ್ರ, ಅವರು ಜೀವೋತ್ತಮನ ಹತ್ರ, ಇವರು ವಾಸುದೇವ ಅಂತ ಕೇಳಿದರು.
ಬಂದರು ಆಚಾರ್ಯರು. ಗುರುಗಳ ಮಗ ಬಿದ್ದುಬಿಟ್ಟಿದ್ದಾನೆ. ಆಚಾರ್ಯ ಏನು ಹೋದರು, ಕಿವಿಯಲ್ಲಿ ಊದಿದರು. ಊದಿದ ತಕ್ಷಣ ಎದ್ದು ಕೂತ್ಕೊಂಡ. ತಲೆ ಹೋಯಿತು ಬಂದಿದ್ದು. ಅಷ್ಟೇ ಅಲ್ಲಿ ಜನ್ಮದಲ್ಲಿ ಮತ್ತೆ ಬರಲೇ ಇಲ್ಲ ಅಂತ. ಅವತ್ತು ಹೋಗಿದ್ದು ಅನ್ಸ್ ಫಾರ್ ಆಲ್ ಕ್ಯೂರ್, ಪೂರ್ತಿ ಮುಗಿದೋಯ್ತು. ಆಚಾರ್ಯ ಶ್ರವಣ ಗೋಚರಿತೇನ ವಾಯುನಾ, ಕಿವಿಯಲ್ಲಿ ಒಂದು ಸತ್ತು ಊದಿದ ತಕ್ಷಣ ಪೂರ್ತಿ ಹೊರಟೋಯ್ತು. ಈ ಕಥೆ ಕೇಳಿಬಿಟ್ರೆ ನಾವು ಯಾರ್ದಾರ ತಲೆ ಬಂದ ಊದಿಬಿಟ್ರೆ ತಲೆ ಹೋಗೋದ್ರೆ ಕಿವಿರೇ ಹೋಗ್ಬೋದೇ ಹೊರತು ತಲೆ ಹೋಗೋ ಚಾನ್ಸ್ ಇಲ್ಲ. ಮತ್ತು ಆಚಾರ್ಯ ಮಾಡಿದಾರಲ್ಲ ಯಾತಕ್ಕೆ, ಅದೇನರ್ಥ? ಬಹಳ ಸುಲಭ. ಊದಿದ್ರು ಅಂದರೆ ಏನು ಗೊತ್ತಾ ಅರ್ಥ? ಉಪದೇಶ ಮಾಡಿದರು ಅಂತ ಅರ್ಥ. ನಮ್ಮಲ್ಲಿದೆ ಯಾರೋ ಊದಿರ್ಬೇಕು ಕಿವಿಲಿ ಅಂತ ಹೇಳೋದಿಲ್ಲ. ಸೊಸೆ ಮನೆ ಬಂದ ಮೇಲೆ ತಾಯಿ ಮಗ ಮಾತು ಕೇಳೋದಿಲ್ಲ, ಸೊಸೆ ಕಿವಿಯಲ್ಲಿ ಊದಿದ್ದಾಳೆ ಅಂತಲೇ ತಿಳ್ಕೊಳ್ಳೋದು. ಊದೋದು ಉಪದೇಶ ಅಂತ ಅರ್ಥ. ಆದ್ದರಿಂದನೇ ಯಾವ ಉಪದೇಶ ಮಾಡಿದರು ಅಂತ ಅರ್ಥ. ಉಪದೇಶ ಏನು ಉಪದೇಶ ಮಾಡ್ತಾರೆ ಅವರು? ನಮಗೂ ಮಾಡಬಾರದೆ ಅಂತ ಹೇಳ್ತಾರೆ. ದ್ವಾದಸ್ತೋತ್ರ ಇರೋದು ಅದಕ್ಕೋಸ್ಕರ. ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣ. ಇದೆ ಹರಿರೇವ ಪರಹ ಹರಿರೇವ ಗುರು. ಅದು ಊದಿದರೆ ಎಲ್ಲ ವ್ಯಾಧಿನೂ ಭವರೋಗನೇ ಪರಿಹಾರ ಆಗ್ತದೆ. ತಲೆರೋಗ ಏನು ಬಂತು ಅದಕ್ಕೆ ಪೂರ್ತಿ ಪರಿಹಾರ ಆಗೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಗ್ರಂಥಗಳೆಲ್ಲ ಊದದೆ, ಅವ್ರು ಬಂದಿರೋದೇ ಊದಲಕ್ಕೋಸ್ಕರ. ನಾವು ಕಿವಿಗೊಟ್ಟು ಕೇಳಿದ್ವಿ ಅಂದರೆ ನಮ್ಮ ಭವರೋಗನೇ ಪರಿಹಾರವಾದ್ದರಿಂದ ಯಾವ ತಲೆನೋವು ಇರೋದಿಲ್ಲ. ತಲೆನೋವು ಯಾವುದಕ್ಕೆ ಬರುತ್ತೆ ಗೊತ್ತಾ? ಮನಸ್ಸಿನ ನೋವು ತಲೆಗೆ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಆರಾಮಾಗಿ ಟಿವಿ ನೋಡ್ತಾ ಕೂತ್ಬಿಟ್ಟಿರ್ತಾರೆ. ಅನ್ವಾಂಟೆಡ್ ಗೆಸ್ಟ್ ಬರ್ತಾರೆ, ತಲೆನೋವು ಶುರುವಾಗುತ್ತೆ ತಕ್ಷಣ. ಅಯ್ಯೋ ಬಜಿತಿ ಆಯ್ತಲ್ಲ ಅಂತೆ. ಅವ್ರು ಹೋದ ತಕ್ಷಣ ಹೋಗಿಬಿಡ್ತಾರೆ. ಅಲ್ಲಿವರೆಗೆ ತಲೆನೋವು ಶುರುವೇನೆ. ನೋಡ್ತಾನೆ ಗಾಬರಿ, ಏನಿದು ಇಷ್ಟು ಜನ ಬಂದು 2 ಬಸ್ ಬೇರೆ ಇದ್ಕೊಬಿಟ್ಟಿದೆ ಮನೆ ಮಂದಿ ಬಂದು. ರಾತ್ರಿ 11 ಗಂಟೆ ಕತೆ ಮುಗೀತೀವಿ. ಯಾವುದೋ ಸೀರಿಯಲ್ ಬೇರೆ ನೋಡ್ತಾ ಕೂತಿರ್ತಾನೆ. ಏನು ಮಾಡ್ಬೇಕು ಅವನಾಗ? ಆಗ ಅವ್ರು ಅಂತಾರೆ, ಇಲ್ಲ ಮಠ ಇಲ್ಲಿದೆ ಅಂತ ಕೇಳ್ತಾರೆ. ತಲೆನೋವು ತಕ್ಷಣ ಹೋಗಿಬಿಡುತ್ತೆ. ಅತ್ತೆ ಮಠಕ್ಕೆ ಹೋಗೋದಾರೆ, ನಮಗಂತೂ ಅಲ್ಲ ಅಂತ ಶಿಫ್ಟ್ ಆಗಿಬಿಡುತ್ತೆ. ರಾಯರ ತಲೆ ಹೋಗೋರು ನಮಗೇನಿಲ್ಲ ಅಂತ ಹೊರಟುಬಿಡ್ತಾರೆ. ತಮಗೆ ಅಂದ್ಕೊಂಡ್ರೆ ದುಃಖ, ತಮಗೆ ಅಲ್ಲ ಅಂತ ಅಂದ್ಕೊಂಡ್ರೆ ಹೋಯ್ತಾರೆ. ನಾಹಂಕರ್ತ ಹರಿಕರ್ತ. ನಮಗೆ ಟೆನ್ಷನ್ ಬರೋದೆಲ್ಲ ನಾವು ಮಾಡ್ತೇವೆ ಅಂತ ಅನ್ಕೊಂಡು ಟೆನ್ಷನ್. ದೇವರು ಮಾಡಿಸ್ತಾನೆ ಅಂತ ತಿಳ್ಕೊಂಡ್ರೆ ನೋ ಟೆನ್ಷನ್ ಫ್ರೀ ಲೈಫ್. ಅಂದರೆ ಆಚಾರ್ಯರು ನಂಬೋದೇ ಹೊರತು ಬೇರೆ ಯಾವುದೂ ಅಲ್ಲ ಅನ್ನೋ ಆಚಾರ್ಯ ತೋರಿಸ್ಬೋದು. ಅದಕ್ಕೆಲ್ಲ ಬಹಳ ಅರ್ಥಗಳಿವೆ. ಮತ್ತೆ ಹೇಳಿದ್ರೆ ಚಿಕ್ಕ ಉಪನ್ಯಾಸ ಮಾಲಿಕೆ ಆದ್ದರಿಂದ ಸ್ವಲ್ಪ ಹೇಳ್ತಿರೋದು. ಅಲ್ಲಿಂದ ಆಚಾರ್ಯರು ಗುರುಗಳು ನೋಡ್ತಾರೆ. ಭಾರಿ ಆನಂದ. ಈಗ ಅದು ಹೊರಟೋಯ್ತು, ಭಾರಿ ಖುಷಿಯಾಗಿಬಿಟ್ಟಿದ್ದಾರೆ. ಅವ್ರಿಗೊಂದು ಸಮಸ್ಯೆ ಇತ್ತು. ಏನು ಸಮಸ್ಯೆ ಅಂದರೆ ಅವ್ರಿಗೆ ಬೇಕಾಷ್ಟು ಜಮೀನು ಕೊಟ್ಟಿದ್ದರು. ಪಾಠಶಾಲೆ ನಮ್ಮಲ್ಲಿ ಪಾಠಶಾಲೆಗಳು ಅಂದರೆ ಅಲ್ಲೇ ಅನ್ನ ವಸ್ತು ಎಲ್ಲ ಕೊಟ್ಟು ಮಾಡೋದು. ಆದರೆ ಮಳೆ ಬರದೆ ಹೋದರೆ ಭಾರಿ ಸಮಸ್ಯೆ. ಒಂದು ಎತ್ತರದಲ್ಲಿ ಅವರ ಜಮೀನೆಲ್ಲ ಇತ್ತು. ಅಲ್ಲಿ ನೀರು ಸರಿಯಾಗಿ ಸಪ್ಲೈ ಆಗ್ತಿರಲಿಲ್ಲ, ಇರಿಗೇಷನ್ ವ್ಯವಸ್ಥೆ ಇರಲಿಲ್ಲ. ಅದಕ್ಕಾಗಿ ಶಿಷ್ಯರಿಗೆ ಅನ್ನ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಯೋಚನೆ ಮಾಡ್ತಾಯಿದ್ರು. ಯಾರ ಮುಂದೆ ಹೇಳಿದ್ದಿಲ್ಲ. ಆಚಾರ್ಯ ನೋಡಿದರು, ಗುರುಗಳೇ ಗುರುಕುಲವಾಸ ಮುಗಿತಾ ಬಂತು, ನಾನು ಹೊಡ್ತಾ ಇದ್ದೇನೆ, ನಿಮ್ಮ ಸಮಸ್ಯೆ ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಮತ್ತೆ ಕೈಯಲ್ಲಿ ಕೋಲಿತ್ತಲ್ಲ ಹೊಡೆದ್ರು ನೆಲಕ್ಕೆ. ಹೊಡೆದ ತಕ್ಷಣ ನೀರು ಬರಲಿಕ್ಕೆ ಶುರುವಾಯಿತು. ಬಂದು ಅವ್ರ ಗದ್ದೆಗಡಿಯೆಲ್ಲ ಕವರಿಲಿಕ್ಕೆ ಶುರುವಾಯ್ತು. ಅದು ಹರಿಯೋ ನೀರು ಬಂತು. ಬಾವಿ ಹರಿಯಲಿಕ್ಕೆ ಶುರುವಾಯಿತು ಮೇಲಕ್ಕೆ. ಹರಿದು ಆ ಜಮೀನೆಲ್ಲ ಕವರ್ ಮಾಡ್ಕೊಂಡು ಮುಂದೆ ನದಿ ಇದೆ. ಆ ನದಿ ಸೇರಿ ಇವತ್ತಿಗೂ ಇದೆ. ಅದು ದಂಡತೀರ್ಥ, ಇವತ್ತಿಗೂ ದಂಡತೀರ್ಥ ಅಂತಾನೆ ಹೆಸರು, ಇವತ್ತಿಗೂ ಇದೆ. ಪರ್ಯಾಯದ ಸಾಗುಗಳಲ್ಲಿ ಸ್ನಾನ ಮಾಡಿಕೊಂಡೇ ಮುಂದೆ ಹೋಗುತ್ತೆ. ಅವತ್ತಿನ ದಿವಸ 2:30 ಬೆಳಗ್ಗೆ ಬಂದು ಅಲ್ಲಿ ಸ್ನಾನ ಮಾಡಿ ಮುಂದೆ ಹೋಗೋದು. ಅಂದರೆ 800 ವರ್ಷ ಆದರೂ ಕೂಡ ಆಚಾರ್ಯ ಮಾಡೋ ದಂಡತೀರ್ಥಗಳು ಯಾವುದೂ ಒಣಗಿಲ್ಲ ಅಂತ ಹೇಳಿದರೆ ಅವರು ಬರೆದ ಸರ್ವಮೂಲ ಎಂದೆಂದೂ ಹೋಗೋದಿಲ್ಲ ಅಂತ ಗ್ಯಾರಂಟಿ. ಎಂದೂ ಬತ್ತದ ನೀರು ಆಚಾರ್ಯ ಬರೆದ ನೀರು ಅಂದರೆ ತೀರ್ಥ ಶಾಸ್ತ್ರ, ಅಕ್ಷಯವಾದ ಶಾಸ್ತ್ರ. ಎಷ್ಟೋ ಕಡೆ ಇದೆ, ಇನ್ನು ಕೂಡ ಮುಂದೆ ಬಂದಾಗ ಗೊತ್ತಾಗುತ್ತೆ. ಅನೇಕ ಕಡೆ ದಂಡತೀರ್ಥ ಮಾಡಿದ್ದಾರೆ, ಎಲ್ಲವೂ ಇವತ್ತು ಉಳ್ಕೊಂಡಿದೆ. ಇವತ್ತಿಗೂ ಮಳೆಗಾಲ ತುಂಬ ಹರಿತಾ ಹೋಗುತ್ತೆ ಇವತ್ತು ಕೂಡ. ಅದು ಮಧ್ಯೆ ಕಮಲ ಪುಷ್ಪ ಬೆಳೆಯುತ್ತೆ ಅದರೊಳಗೆ. ಇವತ್ತಿಗೂ ಅಷ್ಟು ಚೆನ್ನಾಗಿರೋ ದಂಡತೀರ್ಥ. ಅದು ಗುರುಕುಲವಾಸ ಮಾಡಿದ ಜಾಗ ಇವತ್ತಿಗೂ ತೋರಿಸ್ತಾರೆ. ಬೇಕಾಷ್ಟು ವಿಷಯಗಳಲ್ಲಿದೆ. ಅಲ್ಲಿಂದ ಆಚಾರ್ಯರು, ನಾನು ಹೊಡ್ತಾ ಇದ್ದೇನೆ ಗುರುಗಳೇ, ನಿಮಗೊಂದು ಕಾಣಿಕೆ ಕೊಡ್ತೇನೆ ಕುತ್ಕೊಳ್ಳಿ ಅಂತ ಹೇಳಿ, ಸಾಕ್ಷಾತ್ ಅಥೋಪನಿಷದೋ ವಿಭುರೈತರೇಯ್ಯಾಹ ಪಾಠಚ್ಛಲೇನ ವಿಜನೇ ಅರ್ಥರಸಾನ್ ಬ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಐತರೇಯ ಉಪನಿಷತ್ತುಗಳೇ ಭಾರಿ ಕಷ್ಟ. ಐತರೇಯ ಉಪನಿಷತ್ತು ಭಾರಿ ಅಬ್ಸ್ಟ್ರಾಕ್ಟ್ ಉಪನಿಷತ್ತು. ಅದರ ಅರ್ಥ ಗುರುಗಳಿಗೆ ಬೇಕಿತ್ತು, ಯಾರು ಇರಲಿಲ್ಲ. ಅದನ್ನು ಹೇಳಿ ಹೋಗಬೇಕು ಅಂತ ಆಚಾರ್ಯರು ಕುಡಿಸ್ಕೊಂಡು, ಗುರುಗಳಿಗೆ ಹೇಳ್ತೀನಿ ಅಂತ ಹೇಳಿಲ್ಲ ಅವರು. ನಾನು ಹೇಳ್ತೇನೆ, ಒಪ್ಪಿಸ್ತೇನೆ, ನಿಮಗೆ ಸರಿ ಇದೆ ನೋಡಿ ಅಂತ ಹೇಳಿದರು. ಎಷ್ಟು ವಿನಯದಿಂದ ಹೇಳ್ತಾರೆ. ಗುರುಗಳು ಆಯಿತು ಅಂತ ಕೂತು ಯಾರೂ ಇಲ್ಲ, ಒಬ್ಬರನ್ನೇ ಕೂಡಿಸ್ಕೊಂಡಿದ್ದಾರೆ. ಅಯ್ಯೋ ಹೇಳೋದು ಎಲ್ಲ ಅರ್ಥ ಹೇಳ್ತಾ ಹೋದ್ರಂತೆ. ಅವರಿಗೆ ಜ್ಞಾನ ಕೊಟ್ಟರಲ್ಲ, ಅದೇ ಗುರುದಕ್ಷಿಣೆ. ದಕ್ಷಿಣ ಜ್ಞಾನ ಸಂದೇಶ. ಗುರುಗಳು ಮೋಕ್ಷಕ್ಕೆ ಹೋಗಬೇಕಂತ ಜ್ಞಾನ ಕೊಟ್ಟು ಹೊರಟು ಬಿಡ್ತಾರೆ. ಗುರುಗಳಿಂದ ಜ್ಞಾನ ಪಡೆಯಲಿಕ್ಕೆ ಹೋದ ಶಿಷ್ಯರಲ್ಲ ಆಚಾರ್ಯರು, ಗುರುಗಳಿಗೆ ಜ್ಞಾನ ಕೊಡ್ಲಿಕ್ಕೆ ಹೋದಂಥ ಶಿಷ್ಯರು. ಅಲ್ಲಿಂದ ತಾವಿನ್ನ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಚಾರ್ಯ ಅವತಾರ ಮಾಡಿ ಆಗಲೇ 8 ವರ್ಷಕ್ಕೆ ಬರ್ತಾ ಇದೆ, ಆಗಲೇ ನೀವು ಬೇಗ
ದುರ್ಮತ ಖಂಡನೆ ಮಾಡಬೇಕು, ಸನ್ಮತ ಸ್ಥಾಪನೆ ಮಾಡಬೇಕು ಅಂತ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಐ ಸ್ವಾಮಿನ್ ದುಷ್ಟಾನ್ ದಮಯ ದಮಯ ವ್ಯಕ್ತ ಬಚಿರಾನ್ ಗುಣಾನ್ ಗೂಢಾನ್ ವಿಷ್ಣು ಕಥಯ ಕಥಯ ಅಂತ ಪ್ರಾರ್ಥನೆ ಮಾಡ್ತಿರ್ತಾರೆ. ಆಚಾರ್ಯ ತಕ್ಷಣ ಅಲ್ಲಿ ಸನ್ಯಾಸ ತೊಗೊಳ್ಳೋಕ್ಕೆ ಅಂತ ಮನೆ ಕೊಡ್ತಾ ಇದ್ದಾರೆ. ನಾಳೆ ಆಚಾರ್ಯ ಸನ್ಯಾಸ ತೊಗೊಳ್ತಾರೆ, ದಕ್ಷಿಣ ದಿಗ್ವಿಜಯ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯತ ವೋಚಮಹಂ ತೇನ ಪ್ರೀಯತಾಂ ಕಮಲ.